ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಈಗಾಗಲೇ ಪ್ರಿಪ್ರೇಟರಿ ಎಕ್ಸಾಮ್ ಶುರುವಾಗಿದೆ ಹಾಗೂ ಹಲವಾರು ಡಿಸ್ಟಿಕ್ಗಳಲ್ಲಿ ಅದರದೇ ಆದಂಥ ಟೈಮ್ ಟೇಬಲ್ಗಳಿದೆ. ಸೊ ಡಿಫ್ರೆಂಟ್ ಸಬ್ಜೆಕ್ಟ್ಗಳದ್ದು ಈಗಾಗಲೇ ಪ್ರಿಪ್ರೇಟರಿ ಎಕ್ಸಾಮ್ ಮುಗ್ದು ಹೋಗಿದೆ. ಸೊ ಅದರಲ್ಲಿ ಬಯಾಲಜಿ ಯಾವ್ಯಾವ ಒಂದು ಡಿಸ್ಟಿಕ್ಟಲ್ಲಿ ಮುಗ್ದಿದೆ, ನನಗೆ ಯಾವ್ಯಾವುದು ಪ್ರಿಪ್ರೇಟರಿ ಎಕ್ಸಾಮ್ನ ಕ್ವೆಶನ್ ಪೇಪರ್ಗಳು ಸಿಕ್ಕಿದೆ. ಸೊ ಅದನ್ನು ನಾನು ಇವತ್ತು MCQಗಳು ಆ್ಯಂಡ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್, ದಟ್ ಈಸ್ 1 ಮಾರ್ಕ್ ಕ್ವೆಶನ್ಗಳನ್ನು ನಾನು ಈ ಒಂದು ವಿಡಿಯೋದಲ್ಲಿ ನನಗೆ ಸಿಕ್ಕಿರುವಂಥ ಎಲ್ಲ ಐ ಥಿಂಕ್ ಅರೌಂಡ್ 5 ಪ್ರಿಪ್ರೇಟರಿ ಕ್ವೆಶನ್ ಪೇಪರ್ಗಳು ಸಿಕ್ಕಿದೆ ಅಂದ್ಕೊಳ್ತೀನಿ. ಸೊ ಅದರದ್ದು ನಾನು ಸಾಲ್ವ್ ಮಾಡ್ತಾ ಹೋಗ್ತೀನಿ. ಸೊ ದಟ್ ನಿಮಗೆ ಇನ್ನೂ ಯಾರ್ದು ಎಕ್ಸಾಮ್ ಆಗಿಲ್ಲ ಬಯಾಲಜಿ ಪ್ರಿಪ್ರೇಟರಿ, ಸೊ ಯು ವಿಲ್ ಗೆಟ್ ಆ್ಯನ್ ಐಡಿಯಾ ದಟ್ ಹೌ ದ ಕ್ವೆಶನ್ ಪೇಪರ್ ಈಸ್ ಗೋಯಿಂಗ್ ಟು ಬಿ ಆ್ಯಂಡ್ ಹೇಗೆ ಕ್ವೆಶನ್ಗಳು ಕೇಳ್ತಾರೆ. ಸೊ ಯು ವಿಲ್ ನೋ ದ ಲೆವೆಲ್ ಆಫ್ ಡಿಫಿಕಲ್ಟಿ ಆರ್ ಇಟ್ಸ್ ಈಸಿ ಇದೆಯಾ ಹೇಗೆ ಅಂತ ಹೇಳಿ ನಿಮಗೆ ಒಂದು ಐಡಿಯಾ ಬರುತ್ತೆ. ಹಾಗೂ ಎಕ್ಸಾಮ್ ಆಗಿರೋರಿಗೆ, ಸೊ ಯಾವ ಡಿಸ್ಟಿಕ್ನ ಕ್ವೆಶನ್ ಪೇಪರ್ ನಾನು ಇಲ್ಲಿ ಸಾಲ್ವ್ ಮಾಡ್ತಾ ಇದ್ದೀನಿ ಅವ್ರಿಗೆ ಈ ಕ್ವೆಶನ್ ಪೇಪರಿನ ಆನ್ಸರ್ಗಳು ಕೂಡ ಸಿಗುತ್ತೆ. ಸೊ ವಿತೌಟ್ ವೇಸ್ಟಿಂಗ್ ಟೈಮ್ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ನೀವು ನೋಡ್ತಾ ಇದ್ದೀರಾ ಬಯೋಸ್ಟಡಿ ಮೇಡ್ ಈಸಿ ಆ್ಯಂಡ್ ಸಬ್ಸ್ಕ್ರೈಬ್ ಫಾರ್ ಮೋರ್ ಸಚ್ ವಿಡಿಯೋಸ್. ಸೊ ನಾವು ಎಕ್ಸಾಕ್ಟಾಗಿ ನನಗೆ ಗೊತ್ತಿಲ್ಲ ಇದು ಯಾವ ಡಿಸ್ಟಿಕ್ದು ಪ್ರಿಪ್ರೇಟರಿ ಎಕ್ಸಾಮ್ದಂತ ಹೇಳಿಬಿಟ್ಟು. ಸೊ ಒನ್ಸ್ ಐ ಗೆಟ್ ಟು ನೋ ಐ ವಿಲ್ ಮೆನ್ಷನ್ ಇಟ್ ಇನ್ ದ ಡಿಸ್ಕ್ರಿಪ್ಷನ್. ಸೊ ಪಾರ್ಟ್ ಎನಲ್ಲಿ ದಟ್ ಈಸ್ ಇನ್ MCQs. ಓಕೆ, ಸೊ MCQನಲ್ಲಿ ಮೊದಲನೇ ಕ್ವೆಶನ್ ನೋಡೋದಾದರೆ, ದ ಫೀಮೇಲ್ ಗ್ಯಾಮೆಟ್ developed into new organism without fertilization is called. So this question is from first chapter, that is reproduction in organisms chapter ಇಂದ ಬಂದಿದೆ ಈ ಕ್ವೆಶನ್. ಓಕೆ, ಸೊ ಆಪ್ಷನ್ಸ್ ಪಾರ್ಥಿನೋಜೆನಿಸಿಸ್, ಪಾರ್ಥಿನೋಕಾರ್ಪಿ, ಸ್ಪರ್ಮ್ಯಾಟೋಜೆನಿಸಿಸ್ ಆ್ಯಂಡ್ ಎಂಬ್ರಿಯೋಜೆನಿಸಿಸ್. ಸೊ ಇದಕ್ಕೆ ಸರಿಯಾದಂಥ ಆನ್ಸರ್ ಬಂದು ಪಾರ್ಥಿನೋಜೆನಿಸಿಸ್. ಓಕೆ, ಸೊ ಪಾರ್ಥಿನೋಜೆನಿಸಿಸ್ ಅಂದರೆ ಫೀಮೇಲ್ ಗ್ಯಾಮೆಟು ಡೈರೆಕ್ಟ್ ಆಗಿ ವಿತೌಟ್ ಫರ್ಟಿಲೈಸೇಷನ್ ಒಂದು ನ್ಯೂ ಆರ್ಗ್ಯಾನಿಸಮ್ ಆಗೋದನ್ನು ಪಾರ್ಥಿನೋಜೆನಿಸಿಸ್ ಅಂತ ಕರಿತೀವಿ. ಪಾರ್ಥಿನೋಕಾರ್ಪಿ ನಮಗೆ ಫ್ರೂಟ್ಸ್ಗಳ ಡೆವಲಪ್ಮೆಂಟಲ್ಲಿ ಬರುತ್ತೆ. ಓಕೆ, ಡೆವಲಪ್ಮೆಂಟ್ ಆಫ್ ಫ್ರೂಟ್ಸ್ ವಿತೌಟ್ ಫರ್ಟಿಲೈಸೇಷನನ್ನು ನಾವು ಪಾರ್ಥಿನೋಕಾರ್ಪಿ ಅಂತೀವಿ. ಡೆವಲಪ್ಮೆಂಟ್ ಆಫ್ ಸೀಡ್ಸ್ ವಿತೌಟ್ ಫರ್ಟಿಲೈಸೇಷನನ್ನು ಅಪೋಮಿಕ್ಸಿಸ್ ಅಂತ ಹೇಳ್ತೀವಿ. ನಾನು ಹೀಗೆ ಈ ಕ್ವೆಶನ್ ಪೇಪರನ್ನು ಸಾಲ್ವ್ ಮಾಡ್ತಾ ನಿಮಗೆ ಇನ್ನೂ ಪಾಸಿಬಲ್ ಇದೇ ತರಹದ ಕ್ವೆಶನ್ಗಳು ಯಾವ ಬರಬಹುದು ಅಂತ ಕೂಡ ನಾನು ಹೇಳ್ತಾ ಹೋಗ್ತೀನಿ. ಸೊ ಅದನ್ನು ನೋಟ್ ಮಾಡ್ಕೊಳ್ತಾ ಹೋಗಿ. ಸೊ ಇಟ್ ವಿಲ್ ಬಿ ಹೆಲ್ಪ್ಫುಲ್ ಫಾರ್ ಯುವರ್ ಆ್ಯನ್ಯುವಲ್ ಎಕ್ಸಾಮಿನೇಷನ್. ಬಿಕಾಸ್ ನಿಮಗೆ ಇದೇ ಫಸ್ಟ್ ಟೈಮ್ ಆಗಿರೋದ್ರಿಂದ ಈ ತರಹ ಕ್ವೆಶನ್ ಪೇಪರ್ ಪ್ಯಾಟರ್ನ್ ಪ್ರಿಪ್ರೇಟರಿ ಎಕ್ಸಾಮಿನ ಕ್ವೆಶನ್ ಪೇಪರ್ಗಳನ್ನೆಲ್ಲ ನೀವು ನೋಡ್ಕೊಂಡು ಬಿಟ್ರಿ ಅಂತಂದರೆ ಇಟ್ ವಿಲ್ ಬಿ ವೆರಿ ಯೂಸ್ಫುಲ್ ಫಾರ್ ಯು ಆ್ಯಂಡ್ ಇಟ್ ವಿಲ್ ಬಿ ವೆರಿ ಈಸಿ. ನೀವೊಂದು ಎಕ್ಸ್ಪೆಕ್ಟ್ ಮಾಡಬಹುದು ಯಾವ ತರಹ ಬರುತ್ತೆ ಆ್ಯನ್ಯುವಲ್ ಎಕ್ಸಾಮಲ್ಲಿ ಕ್ವೆಶನ್ ಪೇಪರ್ ಅಂತ ಹೇಳಿ. ಸೊ ಪ್ಲೀಸ್ ಗೋ ಥ್ರೂ ಆಲ್ ದ ಪ್ರಿಪ್ರೇಟರಿ ಕ್ವೆಶನ್ ಪೇಪರ್ಸ್ ಆಫ್ ಆಲ್ ದ ಡಿಸ್ಟ್ರಿಕ್ಟ್ಸ್ ಆ್ಯಸ್ ಪಾಸಿಬಲ್. ನಿಮಗೆ ಎಷ್ಟು ಸಿಗುತ್ತೆ ಅಷ್ಟೊಂದು ನೀವು ಅವುಗಳನ್ನ ಒಂದು ಸರ್ತಿ ನೋಡಿ ಎಲ್ಲ ಕ್ವೆಶನ್ ಪೇಪರ್ಗಳನ್ನು. ಓಕೆ, ಆ್ಯಂಡ್ ಇವನ್ ಐ ವಿಲ್ ಆಲ್ಸೋ ಟ್ರೈ ಟು ಸಾಲ್ವ್ ಆಲ್ ದ ಕ್ವೆಶನ್ ಪೇಪರ್. ಸೊ ಕಂಪ್ಲೀಟಾಗಿ ನಾನು ಕ್ವೆಶನ್ ಪೇಪರ್ನ ಸಾಲ್ವ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಫಾರ್ ನೌ ಹೆಚ್ಚು ಸಮಯ ಇಲ್ಲದೆ ಇರೋ ಕಾರಣ ನಾನು ಓನ್ಲಿ 1 ಮಾರ್ಕ್ ಕ್ವೆಶನ್ಗಳನ್ನು ಮಾತ್ರ ನಾನು ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಓಕೆ, ಆ್ಯಂಡ್ ನೆಕ್ಸ್ಟ್ ಉಳಿದಿರುವಂತಹ 2 ಮಾರ್ಕ್ 3 ಮಾರ್ಕ್ ಆ್ಯಂಡ್ 5 ಮಾರ್ಕ್ ಕ್ವೆಶನ್ಗಳನ್ನು ನಾನು ಮುಂದಿನ ವಿಡಿಯೋಗಳಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಸೊ ನಾವು ಸೊ ದಿಸ್ ವಾಸ್ ಅಬೌಟ್ ಫಸ್ಟ್ ಕ್ವೆಶನ್. ಇನ್ನು ನೆಕ್ಸ್ಟ್ ಸೆಕೆಂಡ್ ಕ್ವೆಶನ್, ಪೋಲನ್ ಗ್ರೇನ್ಸ್ ಆರ್ ವೆಲ್ ಪ್ರಿಸರ್ವ್ಡ್ ಆಸ್ ಫಾಸಿಲ್ಸ್ ಡ್ಯೂ ಟು ದ ಪ್ರೆಸೆನ್ಸ್ ಆಫ್ ವಿಚ್ ಕೆಮಿಕಲ್ ಆನ್ ಎಕ್ಸೈನ್. ಸೊ ಪೋಲನ್ ಗ್ರೇನ್ ದಿಸ್ ಈಸ್ ಫ್ರಮ್ ಸೆಕೆಂಡ್ ಚಾಪ್ಟರ್. ಓಕೆ, ಸೊ ಇದು ಸೆಕೆಂಡ್ ಚಾಪ್ಟರಿಂದ ಬಂದಿದೆ, ದಟ್ ಈಸ್ ಸೆಕ್ಷುವಲ್ ರಿಪ್ರೊಡಕ್ಷನ್ ಇನ್ ಫ್ಲವರಿಂಗ್ ಪ್ಲಾಂಟ್ಸ್ ಚಾಪ್ಟರಿಂದ. ಪೋಲನ್ ಗ್ರೇನ್ಸ್ಗಳು ಸುತ್ತಲೂ ಒಂದು ಲೇಯರ್ ಇರುತ್ತೆ, ದಟ್ ಈಸ್ ಎಕ್ಸೈನ್. ಸೊ ಅದಿರೋದ್ರಿಂದಾನೇ ಇವುಗಳು ಫಾಸಿಲ್ ಆಗಿ ಹಾಗೆ ಉಳ್ಕೊಂಡಿರುತ್ತೆ. ಸೊ ಇವುಗಳು ಕೆಡೋದಿಲ್ಲ. ದಟ್ ಈಸ್ ವಿಚ್ ಸಬ್ಸ್ಟೆನ್ಸ್, ದಟ್ ಈಸ್ ಸ್ಪೋರೋಪೊಲಿನಿನ್. ವೆರಿ ಇಂಪಾರ್ಟೆಂಟ್ ಕ್ವೆಶನ್. ನೆಕ್ಸ್ಟ್, ವಿಚ್ ಮೆಂಬ್ರೇನ್ ಆಫ್ ದ ಯುಟೆರಸ್ ಅಂಡರ್ಗೋ ಸೈಕ್ಲಿಕಲ್ ಚೇಂಜಸ್ ಡ್ಯೂರಿಂಗ್ ಮೆನ್ಸ್ಟ್ರುವಲ್ ಸೈಕಲ್. ಸೊ ಮೆನ್ಸ್ಟ್ರುವಲ್ ಸೈಕಲಲ್ಲಿ ಯುಟೆರಸ್ಸಿನ ಯಾವ ಲೇಯರ್, ಓಕೆ, ಸೊ ದಿಸ್ ಈಸ್ ಯುಟೆರಸ್, ರೈಟ್. ಸೊ ಯುಟೆರಸ್ಸಿನ ಯಾವ ಲೇಯರ್ ಅಂತಂದರೆ ದಟ್ ಈಸ್ ಎಂಡೋಮೆಟ್ರಿಯಮ್. ಹೌದಾ, ಸೊ ದಿಸ್ ಈಸ್ ಎಂಡೋಮೆಟ್ರಿಯಮ್, ದಿಸ್ ಈಸ್ ಪೆರಿಮೆಟ್ರಿಯಮ್ ಆ್ಯಂಡ್ ಮಿಡಲ್ ಒನ್ ಈಸ್ ಮಯೋಮೆಟ್ರಿಯಮ್. ಓಕೆ, ಸೊ ಯಾವ ಲೇಯರ್ ಅಂತಂದರೆ ದಟ್ ಈಸ್ ಎಂಡೋಮೆಟ್ರಿಯಮಲ್ಲಿ ಸೈಕ್ಲಿಕಲ್ ಚೇಂಜಸ್ ಆಗುತ್ತೆ. ದಟ್ ಈಸ್ ಮೆನ್ಸ್ಟ್ರುವಲ್ ಫೇಸಲ್ಲಿ ಎಂಡೋಮೆಟ್ರಿಯಮ್ ಶೆಡ್ಡಿಂಗ್ ಆಗುತ್ತೆ ಆ್ಯಂಡ್ ಸಬ್ಸಿಕ್ವೆಂಟ್ ಫೇಸಸಲ್ಲಿ ಅದು ಗ್ರೋತ್ ಆಗ್ತಾ ಹೋಗುತ್ತೆ. ಓಕೆ, ಇನ್ನು ನೆಕ್ಸ್ಟ್ ಆ್ಯನ್ ಎಕ್ಸಾಂಪಲ್ ಫಾರ್ ಸೆಕ್ಷುವಲಿ ಟ್ರಾನ್ಸ್ಮಿಟೆಡ್ ಡಿಸೀಸ್. ಆ್ಯಂಡ್ ಅಗೇನ್ ಈ ಒಂದು ಕ್ವೆಶನ್, ಥರ್ಡ್ ಕ್ವೆಶನ್ ಬಂದುಬಿಟ್ಟು ಥರ್ಡ್ ಚಾಪ್ಟರಿಂದ, ಹ್ಯೂಮನ್ ರಿಪ್ರೊಡಕ್ಷನ್ ಚಾಪ್ಟರಿಂದ. ನಾನು ಯಾಕೆ ನಂಬರನ್ನ ಮೆನ್ಷನ್ ಮಾಡ್ತಾ ಇದ್ದೀನಿ ಅಂತಂದರೆ ನಿಮಗೆ ಬ್ಲೂ ಪ್ರಿಂಟನ್ನು ನೋಡಿದಾಗ ಸಾಕಷ್ಟು ಜನ ಕೇಳಿದ್ರಿ ಬ್ಲೂ ಪ್ರಿಂಟ್ ಪ್ರಕಾರನೇ ಬರುತ್ತಾ ಪ್ರಿಪ್ರೇಟರಿ ಎಕ್ಸಾಮ್ ಕ್ವೆಶನ್ ಪೇಪರ್ ಅಂತ ಹೇಳಿಬಿಟ್ಟು. ಓಕೆ, ಸೊ ಹಾಗಾಗಿ ನೀವು ಈ ಕ್ವೆಶನ್ ಪೇಪರ್ಗಳನ್ನು ನೋಡಿದರೆ ಆ್ಯನ್ಯುವಲ್ ಎಕ್ಸಾಮಲ್ಲಿ ಎಕ್ಸಾಕ್ಟಾಗಿ ಬ್ಲೂ ಪ್ರಿಂಟ್ ತರಹನೇ ಬರುತ್ತಾ ಅಂತ ಹೇಳಿ ನಿಮಗೆ ಗೊತ್ತಾಗುತ್ತೆ. ಓಕೆ, ಸೊ ಅದನ್ನು ನಾನು ಇನ್ನೊಂದು ವಿಡಿಯೋ ಮಾಡ್ತೀನಿ ಅದೇ ತರಹ ಬಂದಿದೆಯೋ ಇಲ್ವೋ ಅಂತ ಹೇಳಿ. ಸೊ ಫಾರ್ ನೌ ಲೆಟ್ ಅಸ್ ಡಿಸ್ಕಸ್ ದ MCQs. ನಾವು ಆ್ಯನ್ ಎಕ್ಸಾಂಪಲ್ ಫಾರ್ ಸೆಕ್ಷುವಲಿ ಟ್ರಾನ್ಸ್ಮಿಟೆಡ್ ಡಿಸೀಸ್. ಸೊ ಯಾವುದು ಅಂತಂದರೆ ದಟ್ ಈಸ್ ಗೊನೋರಿಯಾ. ಸೊ ಗೊನೋರಿಯಾ ಅನ್ನುವಂಥದ್ದು ಸೆಕ್ಷುವಲಿ ಟ್ರಾನ್ಸ್ಮಿಟೆಡ್ ಡಿಸೀಸ್ ಆಗಿದೆ. ಟೈಫಾಯ್ಡ್, ಸಾಲ್ಮೊನೆಲ್ಲಾ ಟೈಫಿಯಿಂದ, ಫಿಲೇರಿಯಾಸಿಸ್ ನಿಮಗೆ ಫಿಲೇರಿಯಲ್ ವರ್ಮಿಂದ, ಮಲೇರಿಯಾ ಪ್ಲಾಸ್ಮೋಡಿಯಮಿಂದ ಬರುತ್ತೆ. ನೆಕ್ಸ್ಟ್, ಇದು ಸೆಕ್ಷುವಲಿ ಟ್ರಾನ್ಸ್ಮಿಟೆಡ್ ಡಿಸೀಸ್ ಅಂದರೆ ರಿಪ್ರೊಡಕ್ಟಿವ್ ಹೆಲ್ತ್, ದಟ್ ಈಸ್ ಫೋರ್ತ್ ಚಾಪ್ಟರಿಂದ ಬಂದಿದೆ. ಕೆಲವೊಂದು ಕ್ವೆಶನ್ ಪೇಪರಲ್ಲಿ ಸೀರಿಯಲ್ ವೈಸ್ ಆಗಿ ಕ್ವೆಶನ್ ಕೊಟ್ಟಿದ್ದಾರೆ, ಫಸ್ಟ್ ಚಾಪ್ಟರ್, ಸೆಕೆಂಡ್, ಥರ್ಡ್, ಫೋರ್ತ್. ಕೆಲವೊಂದರಲ್ಲಿ ಆ ತರಹ ಕೊಟ್ಟಿಲ್ಲ. ಓಕೆ, ಸೊ ನಾವು ಅ ಸಿಂಗಲ್ ಜೀನ್ ಎಕ್ಸಿಬಿಟ್ಸ್ ಮಲ್ಟಿಪಲ್ ಫಿನೋಟೆಪಿಕ್ ಎಕ್ಸ್ಪ್ರೆಷನ್. ಇದಕ್ಕೆ ಸರಿಯಾದ ಆನ್ಸರ್ ಪ್ಲಿಯೋಟ್ರೋಪಿಕ್ ಜೀನ್. ಸೊ ಪ್ಲಿಯೋಟ್ರೋಪಿಕ್ ಜೀನ್ ಅಂದರೆ ಒಂದೇ ಜೀನ್. ಸೊ ಅಗೇನ್ ದಿಸ್ ಒನ್ ಈಸ್ ಫ್ರಮ್ ಜೆನೆಟಿಕ್ಸ್ ಚಾಪ್ಟರ್, ಪ್ರಿನ್ಸಿಪಲ್ಸ್ ಆಫ್ ಇನ್ಹೆರಿಟೆನ್ಸ್ ಆ್ಯಂಡ್ ವೇರಿಯೇಷನ್, 5th ಚಾಪ್ಟರಿಂದ ಬಂದಿದೆ.
ಪ್ಲಿಯೋಟ್ರೋಪಿಕ್ ಜೀನ್ ಅಂದರೆ ಒಂದೇ ಜೀನ್ ಮಲ್ಟಿಪಲ್ ಕ್ಯಾರೆಕ್ಟರ್ಸನ್ನು ತೋರಿಸುತ್ತೆ. ಎಕ್ಸಾಂಪಲ್ ಯಾವುದು ಇದಕ್ಕೆ? PKU, ವೆರಿ ವೆರಿ ಇಂಪಾರ್ಟೆಂಟ್. PKU, ಫಿನೈಲ್ ಕೀಟೋನ್ ಯೂರಿಯಾ. ಓಕೆ, ಇದರ ಅಪೋಸಿಟ್ ಯಾವುದು ಅಂತಂದರೆ ಮೆನಿ ಜೀನ್ಸ್ ಸೇರ್ಕೊಂಡ್ಬಿಟ್ಟು ಒಂದೇ ಕ್ಯಾರೆಕ್ಟರ್ನ ಕಂಟ್ರೋಲ್ ಮಾಡುವಂಥದ್ದು, ದಟ್ ಈಸ್ ಪಾಲಿಜೆನಿಕ್ ಇನ್ಹೆರಿಟೆನ್ಸ್. ಓಕೆ, ಇದರ ಅಪೋಸಿಟ್ ಅದು, ರೈಟ್. ದಟ್ ಈಸ್ ಅದಕ್ಕೆ ಎಕ್ಸಾಂಪಲ್ ಹ್ಯೂಮನ್ ಸ್ಕಿನ್ ಕಲರ್, ರೈಟ್. ಇನ್ನು ನೆಕ್ಸ್ಟ್ ಕ್ವೆಶನ್, ಪ್ಯಾಕ್ಡ್ ಆ್ಯಂಡ್ ಡಾರ್ಕ್ಲಿ ಸ್ಟೇನ್ಡ್ ಕ್ರೊಮ್ಯಾಟಿನ್ ಈಸ್ ನೋನ್ ಆಸ್ ಯುಕ್ರೊಮ್ಯಾಟಿನ್. ಸೊ ಈ ಕ್ವೆಶನ್ ಬಂದು ಮಾಲಿಕ್ಯುಲರ್ ಬೇಸಿಸ್ ಆಫ್ ಇನ್ಹೆರಿಟೆನ್ಸ್ ಅಂದರೆ 6th ಚಾಪ್ಟರಿಂದ ಬಂದಿದೆ. ಸೊ ಯುಕ್ರೊಮ್ಯಾಟಿನ್, ದ ಆನ್ಸರ್ ಈಸ್ ಹೆಟಿರೋಕ್ರೊಮ್ಯಾಟಿನ್. ಹೆಟಿರೋಕ್ರೊಮ್ಯಾಟಿನ್ನಲ್ಲಿ ನಮಗೆ ಡೆನ್ಸ್ಲಿ ಪ್ಯಾಕ್ಡ್ ಡಾರ್ಕ್ಲಿ ಸ್ಟೇನ್ಡ್ ಕ್ರೊಮ್ಯಾಟಿನ್ ಇದ್ದರೆ ಅದು ಹೆಟಿರೋಕ್ರೊಮ್ಯಾಟಿನ್, ಲೂಸ್ಲಿ ಪ್ಯಾಕ್ಡ್ ಲೈಟ್ಲಿ ಸ್ಟೇನ್ಡ್ ಇದ್ದರೆ ಅವಾಗ ಅದು ಯುಕ್ರೊಮ್ಯಾಟಿನ್. ನೆಕ್ಸ್ಟ್, ದ ಬ್ರೈನ್ ಕೆಪಾಸಿಟೀಸ್ ಆಫ್ ಹೋಮೋ ಹೆಬಿಲಸ್ ವೇರ್ ಬಿಟ್ವೀನ್. ಸೊ ಈ ಕ್ವೆಶನ್ ನಿಮಗೆ ಎವಲ್ಯೂಷನ್ ಚಾಪ್ಟರಿಂದ ಬಂದಿದೆ, ದಟ್ ಈಸ್ 7th ಚಾಪ್ಟರಿಂದ ಬಂದಿದೆ. ಬ್ರೈನ್ ಕೆಪಾಸಿಟೀಸ್ ಆಫ್ ಹೋಮೋ ಹೆಬಿಲಸ್ ಎಷ್ಟಿರುತ್ತೆ ಅಂತಂದರೆ ದಟ್ ಈಸ್ 650 to 800 cc ಇರುತ್ತೆ. ಸೊ ನೋಡಿ, ನಿಮಗೆ ಹೋಮೋ ಹೆಬಿಲಿಸ್ದು ಕೇಳಿದ್ದಾರೆ ಅಂತಂದರೆ ನೆಕ್ಸ್ಟ್ ಅದರಲ್ಲಿ ನಮಗೆ ಹ್ಯೂಮನ್ ಎವಲ್ಯೂಷನ್, ಮ್ಯಾನ್ ಎವಲ್ಯೂಷನ್ ಏನಿದೆ ಅದರಲ್ಲಿ ಬೇರೆ ಬೇರೆ ಏನೇನು ಸ್ಪೀಷೀಸ್ಗಳಿದೆ. ಓಕೆ, ಸೊ ಅವುಗಳನ್ನು ಕೂಡ ನೀವು ನೋಡ್ಕೊಂಡಿರಿ, ಅವುಗಳ ಬ್ರೈನ್ ಕೆಪಾಸಿಟೀಸ್ಗಳನ್ನು ಕೂಡ ನೋಡ್ಕೊಂಡಿರಿ. ಸೊ ನಿಮಗೆ ಇದೊಂಥರ ಹೇಗೆ ಅಂತಂದರೆ ಇದು ಒಂಥರ ಮಾಡೆಲ್ ಕ್ವೆಶನ್ ಪೇಪರ್ ಇದ್ದಂಗೆ ನಿಮಗೆ ಪ್ರಿಪ್ರೇಟ್ರಿ. ಓಕೆ, ಸೊ ಈ ತರಹ ಕ್ವೆಶನ್ಗಳು ಬರುತ್ತೆ ಅಂತ ಅವ್ರು ನಿಮ್ಗೆ ಹೇಳಿದ್ದಾರೆ. ಸೊ ಪ್ರಿಪೇರ್ ವೆಲ್ ಫಾರ್ ದ್ಯಾಟ್. ನೆಕ್ಸ್ಟ್, ದ ರಿಸಲ್ಟ್ ಅಬ್ಟೈನ್ಡ್ ಫ್ರಮ್ ಮಿಲ್ಲರ್ಸ್ ಎಕ್ಸ್ಪೆರಿಮೆಂಟ್. ಸೊ ಅಗೇನ್ ನೋಡಿ, ಇದು ಕೂಡ ಯಾವುದು? ಇದು ಕೂಡ ಎವಲ್ಯೂಷನ್ ಚಾಪ್ಟರಿಂದ ಬಂದಿದೆ. ಸೊ ಎವಲ್ಯೂಷನ್ ಚಾಪ್ಟರಿಂದ MCQನಲ್ಲಿ ನಿಮಗೆ 2 ಕ್ವೆಶನ್ಗಳು ಬಂದಿದೆ ಈ ಕ್ವೆಶನ್ ಪೇಪರಲ್ಲಿ. ಸೊ ಮಿಲ್ಲರ್ ಎಕ್ಸ್ಪೆರಿಮೆಂಟನ್ನು ಯಾವುದಕ್ಕೋಸ್ಕರ ಎವಿಡೆನ್ಸಸ್ ಆಗಿ ಮಾಡ್ತಾರೆ? ಫಾರ್ ಕೆಮಿಕಲ್ ಎವಲ್ಯೂಷನ್. ಓಕೆ, ನೆಕ್ಸ್ಟ್, ದ ಮೆಕ್ಯಾನಿಕಲ್ ಕ್ಯಾರಿಯರ್ಸ್ ಆಫ್ ಡಿಸೀಸ್ ಅಮೀಬಿಯಾಸಿಸ್ ಆರ್. ನೋಡಿ, ಮೆಕ್ಯಾನಿಕಲ್ ಕ್ಯಾರಿಯರ್ಸ್ ಅಂದರೆ ಇಲ್ಲಿ ವೆಕ್ಟರ್ಸ್ ಅಂತ ಅವ್ರು ಹೇಳ್ತಾ ಇರೋದು. ಓಕೆ, ಅಮೀಬಿಯಾಸಿಸ್ ಬರೋದು ನಮಗೆ ಎಂಟಮೀಬಾ ಹಿಸ್ಟೋಲಿಟಿಕಾ ಇಂದ, ಬಟ್ ಇಲ್ಲಿ ಅದನ್ನು ಕ್ಯಾರಿ ಮಾಡೋದು ಯಾರು ಅಂತಂದರೆ ಹೌಸ್ ಫ್ಲೈಗಳು. ಓಕೆ, ನೊಣಗಳಿಂದ ಈ ಒಂದು ರೋಗ ಹರಡುತ್ತೆ. ಓಕೆ, ಸೊ ಈ ಕ್ವೆಶನ್ ಬಂದು ನಿಮಗೆ ಹ್ಯೂಮನ್ ಹೆಲ್ತ್ ಆ್ಯಂಡ್ ಡಿಸೀಸಸ್ 8th ಚಾಪ್ಟರಿಂದ ಬಂದಿದೆ. ಓಕೆ, ನೆಕ್ಸ್ಟ್, ಬಯೋಲಾಜಿಕಲ್ ರೆಸ್ಪಾನ್ಸ್ ಮಾಡಿಫೈಯರ್ಸ್ ಸಚ್ ಆಸ್ ಆಲ್ಫಾ ಇಂಟರ್ಫೆರಾನ್ಸ್ ಆರ್ ಯೂಸ್ಡ್ ಟು ಟ್ರೀಟ್ ದ ಪೇಷಂಟ್ ಸಫರಿಂಗ್ ಫ್ರಮ್. ಅಂದರೆ ಈ ಆಲ್ಫಾ ಇಂಟರ್ಫೆರಾನ್ಸ್ ಏನಿದೆ ಇವುಗಳನ್ನು ಎಂಥ ಪೇಷಂಟ್ಸ್ಗೆ ಕೊಡ್ತಾರೆ ಅಂತ. ಓಕೆ, ಸೊ ಯಾವ ಒಂದು ರೋಗದಿಂದ ಬಳಲ್ತಾ ಇರುವಂಥ ಪೇಷಂಟ್ಸಿಗೆ ಕೊಡ್ತಾರೆ. ಅಗೇನ್ ದಿಸ್ ಕ್ವೆಶನ್ ಈಸ್ ಆಲ್ಸೋ ಫ್ರಮ್ 8th ಚಾಪ್ಟರ್, ದಟ್ ಈಸ್ ಹ್ಯೂಮನ್ ಹೆಲ್ತ್ ಆ್ಯಂಡ್ ಡಿಸೀಸ್. ಸೊ ಇದಕ್ಕೆ ಸರಿಯಾದ ಆನ್ಸರ್ ನಿಮಗೆ ಕ್ಯಾನ್ಸರ್. ಓಕೆ, ಕ್ಯಾನ್ಸರ್ ಪೇಷಂಟ್ಸ್ಗೆ ಆಲ್ಫಾ ಇಂಟರ್ಫೆರಾನ್ಸನ್ನು ಕೊಡ್ತಾರೆ ಆ್ಯಸ್ ಅ ಟ್ರೀಟ್ಮೆಂಟ್. ನೆಕ್ಸ್ಟ್, ಲ್ಯಾಕ್ಟಿಕ್ ಆ್ಯಸಿಡ್ ಬ್ಯಾಕ್ಟೀರಿಯಾ ಇಂಪ್ರೂವ್ ದ ನ್ಯೂಟ್ರಿಷನಲ್ ಕ್ವಾಲಿಟಿ ಆಫ್ ಮಿಲ್ಕ್ ಬೈ ಇನ್ಕ್ರೀಸಿಂಗ್. ನೋಡಿ, ಈ ಕ್ವೆಶನ್ ನಿಮಗೆ ಬಂದಿರೋದು ಲ್ಯಾಕ್ಟಿಕ್ ಆ್ಯಸಿಡ್. ಈ ಕ್ವೆಶನ್ ನಿಮಗೆ ಕೇಳಿರೋದು ಮೈಕ್ರೋಬ್ಸ್ ಇನ್ ಹ್ಯೂಮನ್ ವೆಲ್ಫೇರ್ ಚಾಪ್ಟರಿಂದ, ದಟ್ ಈಸ್ 10th ಚಾಪ್ಟರ್. ಓಕೆ, ಸೊ 10th ಚಾಪ್ಟರಲ್ಲಿ ನಿಮಗೆ ಈ ಕ್ವೆಶನ್ ಕೇಳಿದ್ದಾರೆ. ಸೊ ಇದಕ್ಕೆ ಸರಿಯಾದ ಆನ್ಸರ್ ವಿಟಮಿನ್ B12 ಜಾಸ್ತಿ ಆಗುತ್ತೆ ಈ ಒಂದು ಲ್ಯಾಕ್ಟಿಕ್ ಆ್ಯಸಿಡಿಂದ. ಏನು ನಮಗೆ ಮಿಲ್ಕಿಂದ ಕರ್ಡ್ ಆಗುತ್ತಲ್ವಾ, ಸೊ ದಟ್ ಈಸ್ ಲ್ಯಾಕ್ಟೋ ಬ್ಯಾಸಿಲಸ್. ಸೊ ಕರ್ಡ್ಲಿಂಗ್ ಆಗೋದ್ರ ಜೊತೆಗೆ ಅದರಲ್ಲಿರುವಂಥ ವಿಟಮಿನ್ B12 ಅಂಶ ಕೂಡ ಜಾಸ್ತಿ ಆಗುತ್ತೆ. ಓಕೆ, ನೆಕ್ಸ್ಟ್, ರಿಕಾಂಬಿನೆಂಟ್ DNA ಇಸ್ ಡೈರೆಕ್ಟ್ಲಿ ಇಂಜೆಕ್ಟೆಡ್ ಇನ್ ಟು ದ ನ್ಯೂಕ್ಲಿಯಸ್ ಆಫ್ ಅನಿಮಲ್ ಸೆಲ್ ಬೈ ದ ಮೆಥಡ್. ಸೊ ಈ ಕ್ವೆಶನ್ ನಿಮಗೆ ಬಯೋಟೆಕ್ನಾಲಜಿ ಅಪ್ಲಿಕೇಶನ್ಸ್ ಚಾಪ್ಟರಿಂದ ಕೇಳಿದ್ದಾರೆ. ಓಕೆ, ಸೊ ಈ ಕ್ವೆಶನ್ ನಿಮಗೆ ಬಯೋಟೆಕ್ನಾಲಜಿ ಪ್ರಿನ್ಸಿಪಲ್ಸ್ ಆ್ಯಂಡ್ ಪ್ರೊಸೆಸಸ್ ಚಾಪ್ಟರಿಂದ, ದಟ್ ಈಸ್ 11th ಚಾಪ್ಟರಿಂದ ಕೇಳಿದ್ದಾರೆ ನೋಡಿ. ಓಕೆ, 9th ಚಾಪ್ಟರಿಂದ ಬಂದಿಲ್ಲ ನಿಮಗೆ, 10th 11th ಬಂದಿದೆ ಇದರಲ್ಲಿ. ಓಕೆ, ಸೊ ನಾವು ಈ ಒಂದು ಮೆಥಡ್ ಏನಿದೆ, ದೇ ಆರ್ ಮೆಥಡ್ಸ್ ಆಫ್ ಮೇಕಿಂಗ್ ದ ಹೋಸ್ಟ್ ಕಾಂಪಿಟೆಂಟ್. ಓಕೆ, ಸೊ ಹೋಸ್ಟ್ ಒಳಗಡೆ ನಾವು RDNAನ ಹಾಕುವಂಥ ಮೆಥಡ್ಗಳು. ಹೀಟ್ ಶಾಕ್ ಟ್ರೀಟ್ಮೆಂಟ್ ಬಂದು ಬ್ಯಾಕ್ಟೀರಿಯಾಗಳಲ್ಲಿ, ಜೀನ್ ಗನ್ ಬಂದು ಪ್ಲ್ಯಾಂಟ್ಸಲ್ಲಿ. ಓಕೆ, ಸೊ ಈ ಒಂದು ಪ್ರಾಸೆಸ್ ಡೈರೆಕ್ಟ್ಲಿ ಇಂಜೆಕ್ಟೆಡ್ ಏನಿದೆ ದಟ್ ಈಸ್ ಮೈಕ್ರೋ ಇಂಜೆಕ್ಷನ್, ಎನಿಮಲ್ಸಲ್ಲಿ ಮೈಕ್ರೋ ಇಂಜೆಕ್ಷನ್. ಓಕೆ, ಸೊ ದೀಸ್ ಆರ್ ಸೊ ಇವಾಗ ಮೈಕ್ರೋ ಇಂಜೆಕ್ಷನ್ ಕೇಳಿದ್ದಾರೆ ಅಂದರೆ ನೆಕ್ಸ್ಟ್ ಜೀನ್ ಗನ್ ಬಗ್ಗೆ ಕೇಳ್ಬೋದು ಅಥವಾ ಹೀಟ್ ಶಾಕ್ ಬಗ್ಗೆ ಕೇಳಬಹುದು. ನೆಕ್ಸ್ಟ್, ನಂಬರ್ ಆಫ್ ಡೆತ್ಸ್ ಇನ್ ಅ ಪಾಪ್ಯುಲೇಷನ್ ಡ್ಯೂರಿಂಗ್ ಅ ಗಿವನ್ ಪೀರಿಯಡ್ ಈಸ್ ನೋನ್ ಆ್ಯಸ್. ಸೊ ಈ ಕ್ವೆಶನ್ ನಿಮಗೆ ಬಂದಿರೋದು, ದಿಸ್ ಈಸ್ ಆಫ್ ಎಕಾಲಜಿ ಪಾರ್ಟ್. ಓಕೆ, ಸೊ ಐ ವಿಲ್ ರೈಟ್ ಹಿಯರ್, ಅಲ್ಲಿ ಕ್ಲಮ್ಸಿ ಅನಿಸುತ್ತೆ ನಿಮಗೆ. ಸೊ ಇದು ನಂಬರ್ ಆಫ್ ಡೆತ್ ಮತ್ತು ಇದ್ರ ಬಗ್ಗೆ ಕೇಳ್ತಾ ಇದ್ದಾರೆ ಅಂದರೆ ದಟ್ ಈಸ್ ಆರ್ಗ್ಯಾನಿಸಮ್ಸ್ ಆ್ಯಂಡ್ ಪಾಪ್ಯುಲೇಷನ್. ಓಕೆ, ಸೊ ದಿಸ್ ಈಸ್ ಫ್ರಮ್ 13th ಚಾಪ್ಟರ್. ಓಕೆ, 12th ಇಲ್ಲ ನೋಡಿ, 13th ಕೇಳಿದ್ದಾರೆ ಆರ್ಗ್ಯಾನಿಸಮ್ಸ್ ಆ್ಯಂಡ್ ಪಾಪ್ಯುಲೇಷನ್. ಸೊ ದ ಆನ್ಸರ್ ಈಸ್ ನಂಬರ್ ಆಫ್ ಡೆತ್ ಅಂತಂದರೆ ದಟ್ ಈಸ್ ಮಾರ್ಟಾಲಿಟಿ. ಓಕೆ, ನಂಬರ್ ಆಫ್ ಬರ್ತ್ ಅಂದರೆ ನೆಟಾಲಿಟಿ ಆಗುತ್ತೆ. ಎಷ್ಟು ನಂಬರ್ ಆಫ್ ಇನ್ಕಮಿಂಗ್ ಅಂತಂದರೆ ಎಷ್ಟು ಜನ ಒಂದು ಏರಿಯಾಗೆ ಬಂದರು ಅಂತಂದರೆ ದಟ್ ಈಸ್ ಇಮಿಗ್ರೇಷನ್. ಆ ಏರಿಯಾದಿಂದ ಹೋದರೆ ಎಮಿಗ್ರೇಷನ್. ಓಕೆ, ಸೊ ಇದಕ್ಕೆ ಸರಿಯಾದ ಆನ್ಸರ್ ಮಾರ್ಟಾಲಿಟಿ. ರೈಟ್. ಇನ್ನು ನೆಕ್ಸ್ಟ್ 14th ಕ್ವೆಶನ್, ದ ಇಂಟರಾಕ್ಷನ್ ಇನ್ ವಿಚ್ ಒನ್ ಸ್ಪೀಶೀಸ್ ಗೆಟ್ಸ್ ಬೆನಿಫಿಟ್ಸ್. ಸೊ ಇಲ್ಲಿ ನೀವು ಈ ಥರ ಕ್ವೆಶನ್ ಏನಿದೆ, ಸೊ ದಿಸ್ ಈಸ್ ಅಗೇನ್ ಫ್ರಮ್ ದ ಆರ್ಗ್ಯಾನಿಸಮ್ಸ್ ಆ್ಯಂಡ್ ಪಾಪ್ಯುಲೇಷನ್ ಚಾಪ್ಟರಿಂದ. ಸೊ ಇದರಲ್ಲಿ ನಿಮಗೆ ಒಂದು ಟೇಬಲ್ ಇದೆ ನೋಡಿ. ಓಕೆ, ಸೊ ಟೇಬಲ್ +0 +, -, ಅಂತ ಆ ಟೇಬಲನ್ನು ನೋಡ್ಕೊಳ್ಳಿ. ಐ ಹ್ಯಾವ್ ಆಲ್ರೆಡಿ ಟೋಲ್ಡ್ ಯು ಇನ್ ಅ ಒನ್ ಶಾರ್ಟ್ ವಿಡಿಯೋ ಆಲ್ಸೋ.
ಏನು ತರಹ ಆನ್ಸರ್ ಮಾಡಬೇಕು, ಯಾವ ತರಹ ಮಾಡಬೇಕು, ಅದಕ್ಕೆ ಕ್ವಶನ್ ಹೇಗೆ ಬರುತ್ತೆ ಅಂತ ಹೇಳಿ. ಸೊ ನಾವು ಒನ್ ಸ್ಪೀಶೀಸ್ ಗೆಟ್ಸ್ ಬೆನಿಫಿಟ್ ಅಂದರೆ ಅಲ್ಲಿ ಬರ್ಕೊಂಡ್ಬಿಡಿ, ದಟ್ ಈಸ್ ಪ್ಲಸ್, ಒಂದಕ್ಕೆ ಬೆನಿಫಿಟ್ ಆಗ್ತಾ ಇದೆ. ಅದರ್ ಈಸ್ ನೈದರ್ ಹಾರ್ಮ್ಡ್ ನಾರ್ ಬೆನಿಫಿಟೆಡ್ ಅಂದರೆ ನ್ಯೂಟ್ರಲ್, ಸೊ ಝೀರೋ. ಸೊ ಪ್ಲಸ್ ಝೀರೋ ಯಾವುದ್ರಲ್ಲಿದೆ ನಮಗೆ, ಕಮೆನ್ಸಾಲಿಸಮಲ್ಲಿದೆ. ಸೊ ರೈಟ್ ಆಪ್ಷನ್ ಈಸ್ ಕಮೆನ್ಸಾಲಿಸಮ್. ಮ್ಯೂಚುವಲಿಸಮಲ್ಲಿ ಏನಾಗುತ್ತೆ, ಎರಡಕ್ಕೂ ಬೆನಿಫಿಟ್ ಆಗುತ್ತೆ. ಅಮೆನ್ಸಾಲಿಸಮಲ್ಲಿ ಏನಾಗುತ್ತೆ, ಒಂದಕ್ಕೆ ಹಾರ್ಮ್ ಆಗುತ್ತೆ, ಇನ್ನೊಂದಕ್ಕೆ ಏನೂ ಆಗೋದಿಲ್ಲ. ಪ್ಯಾರಾಸಿಟಿಸಮಲ್ಲಿ ಒಂದಕ್ಕೆ ಬೆನಿಫಿಟ್ ಆಗುತ್ತೆ, ಇನ್ನೊಂದಕ್ಕೆ ಹಾರ್ಮ್ ಆಗುತ್ತೆ. ಓಕೆ, ಸೊ ಇವುಗಳನ್ನ ಕರೆಕ್ಟಾಗಿ ನೋಡ್ಕೊಳ್ಳಿ. ನಾವು ಇದಕ್ಕೆ ಕರೆಕ್ಟ್ ಆನ್ಸರ್ ಕಮೆನ್ಸಾಲಿಸಮ್. ನೆಕ್ಸ್ಟ್, ವಿಚ್ ಪಿರಮಿಡ್ ಈಸ್ ಆಲ್ವೇಸ್ ಅಪ್ರೈಟ್. ಓಕೆ, ಸೊ ಈ ಕ್ವೆಶನ್ ನಿಮಗೆ ಬಂದಿರುವಂತಹದ್ದು ಎಕೋಸಿಸ್ಟಮ್ ಚಾಪ್ಟರಿಂದ. ಓಕೆ, ಸೊ ಎಕೋಸಿಸ್ಟಮಲ್ಲಿ ಈ ಒಂದು ಕ್ವೆಶನ್ ಬರುತ್ತೆ, ದಟ್ ಈಸ್ ಫ್ರಮ್ 14th ಚಾಪ್ಟರ್. ರೈಟ್. ಸೊ ಯಾವುದು ಯಾವಾಗಲೂ ಅಪ್ರೈಟ್ ಇರುತ್ತೆ ಅಂದರೆ ಪಿರಮಿಡ್ ಆಫ್ ಎನರ್ಜಿ. ಓಕೆ, ಪಿರಮಿಡ್ ಆಫ್ ಬಯೋಮಾಸ್ ಕೂಡ ಇನ್ವರ್ಟೆಡ್ ಆಗುತ್ತೆ, ಪಿರಮಿಡ್ ಆಫ್ ನಂಬರ್ ಕೂಡ ಇನ್ವರ್ಟೆಡ್ ಇರಬಹುದು. ಸೊ ಇದಕ್ಕೆ ಎಕ್ಸಾಂಪಲ್ ನಿಮಗೆ ಒಂದು ಟ್ರೀನಲ್ಲಿ ಸಾಕಷ್ಟು ಪ್ಯಾರಾಸೈಟ್ಗಳು ಬದುಕುವಂಥದ್ದು ಇರ್ಬೋದು. ಸೊ ಅದರಲ್ಲಿ ಪಿರಮಿಡ್ ಆಫ್ ನಂಬರ್ ಉಲ್ಟಾಗುತ್ತೆ. ಓಕೆ, ಸೊ ಹಾಗಾಗಿ ಇದಕ್ಕೆ ಕರೆಕ್ಟ್ ಆನ್ಸರ್ ಪಿರಮಿಡ್ ಆಫ್ ಎನರ್ಜಿ ಯಾವಾಗಲೂ ಅಪ್ರೈಟ್ ಇರುತ್ತೆ ಅಂದರೆ ಕೆಳಗಿನ ಟ್ರಾಪಿಕ್ ಲೆವೆಲಿಂದ ಆಲ್ವೇಸ್ ಎನರ್ಜಿ ಮೇಲಿನ ಟ್ರಾಪಿಕ್ ಲೆವೆಲ್ಗೆ ಪಾಸ್ ಆಗುತ್ತೆ. ಓಕೆ, ನೆಕ್ಸ್ಟ್, fill in the blanks by choosing appropriate word. ಸೊ fill in the blanks ಅಲ್ಲಿ ನೋಡೋಣ ಯಾವ್ಯಾವ ಚಾಪ್ಟರಿಂದ ಬಂದಿದೆ ಅಂತ ಹೇಳಿ. The transfer of pollen grains from anther to stigma of a different plant is named as. ಸೊ ಈ ಒಂದು ಕ್ವೆಶನ್ ನಿಮಗೆ ಸೆಕೆಂಡ್ ಚಾಪ್ಟರ್. ಪಾಲಿನೇಷನ್ನಿನ ಟೈಪ್ಸ್ ಇದಾವಲ್ವಾ, ಆಟೋಗೆಮಿ, ಝೀನೋಗೆಮಿ, ಗಿಟಿನೋಗೆಮಿ. ಸೊ ಇದಕ್ಕೆ ಸರಿಯಾದ ಆನ್ಸರ್ ಏನು ಹೇಳ್ತಿದ್ದಾರೆ ಅವರು, ಡಿಫ್ರೆಂಟ್ ಪ್ಲಾಂಟ್ ಅಂದರೆ ನೀವು ತಲೆಯಲ್ಲಿ ಇಟ್ಕೊಂಡ್ಬಿಡಿ, ಇಟ್ ಈಸ್ ಓನ್ಲಿ ಝೀನೋಗೆಮಿ. ಓಕೆ, ಡಿಫ್ರೆಂಟ್ ಪ್ಲಾಂಟ್ ಅಂದರೆ ಅದು ಝೀನೋಗೆಮಿ. ಸೇಮ್ ಪ್ಲಾಂಟ್ ಅಂತ ಬಂದರೆ ನೀವು ಸ್ವಲ್ಪ ಯೋಚನೆ ಮಾಡಬೇಕಾಗುತ್ತೆ. ಇಲ್ಲಿ ಡಿಫ್ರೆಂಟ್ ಪ್ಲಾಂಟ್ಸ್ ಆಗಿರೋದ್ರಿಂದ ಇಟ್ ಈಸ್ ಝೀನೋಗೆಮಿ. ಓಕೆ, ಸೊ ಇಟ್ ಈಸ್ ಝೀನೋಗೆಮಿ. ಒಂದೇ ಪ್ಲಾಂಟ್ ಇದ್ದು ಬೇರೆ ಬೇರೆ ಫ್ಲವರ್ಸ್ ಆಗಿದ್ದರೆ ದಟ್ ಈಸ್ ಗಿಟಿನೋಗೆಮಿ. ಓಕೆ, ಒಂದೇ ಫ್ಲವರಲ್ಲಿ ಆಗಿತ್ತು ಅಂತಂದರೆ ದಟ್ ಈಸ್ ಆಟೋಗೆಮಿ. ಓಕೆ, ಸೊ ನೀಟಾಗಿ ನೋಡ್ಕೊಳ್ಳಿ. ನೆಕ್ಸ್ಟ್, ಮಿಡಲ್ ಪೀಸ್ ಆಫ್ ಅ ಸ್ಪರ್ಮ್ ಹ್ಯಾವಿಂಗ್ ನ್ಯೂಮರಸ್ ಡ್ಯಾಶ್ ವಿಚ್ ಪ್ರೊಡ್ಯೂಸ್ ಎನರ್ಜಿ ಫಾರ್ ಮೂವ್ಮೆಂಟ್ ಆಫ್ ಟೇಲ್. ಸೊ ಮಿಡಲ್ ಪೀಸಲ್ಲಿ ಏನಿರುತ್ತೆ ನಮಗೆ, ಸ್ಪರ್ಮ್ನ ಮಿಡಲ್ ಪೀಸಲ್ಲಿ ವಿ ಹ್ಯಾವ್ ಮೈಟೋಕಾಂಡ್ರಿಯಾ. ರೈಟ್. ಸೊ ದಟ್ ಈಸ್ ದ ಕರೆಕ್ಟ್ ಆಪ್ಷನ್ ಈಸ್ ಮೈಟೋಕಾಂಡ್ರಿಯಾ. ಅದರಿಂದಾನೇ ಅದಕ್ಕೆ ಎನರ್ಜಿ ಸಿಗುತ್ತೆ. ಸೊ ಅಗೇನ್ ದಿಸ್ ಕ್ವೆಶನ್ ಈಸ್ ಫ್ರಮ್ 3rd ಚಾಪ್ಟರ್. ನೆಕ್ಸ್ಟ್, ದ ಸ್ಟ್ಯಾಚ್ಯೂಟರಿ ಬ್ಯಾನ್ ಆನ್ ಡ್ಯಾಶ್ ಫಾರ್ ಸೆಕ್ಸ್ ಡಿಟರ್ಮಿನೇಷನ್ ಟು ಚೆಕ್ ದ ಇನ್ಕ್ರೀಸಿಂಗ್ ಫೀಮೇಲ್ ಫಿಟಿಸೈಡ್ಸ್. ಅಂದರೆ ಹೆಣ್ಣು ಭ್ರೂಣ ಹತ್ಯೆಯನ್ನು ತಪ್ಪಿಸೋದಕ್ಕೆ ಸೆಕ್ಸ್ ಡಿಟರ್ಮಿನೇಷನ್ ಮೇಲೆ ಬ್ಯಾನ್ ಮಾಡಿದ್ದಾರೆ. ಸೊ ಆ ಮೆಥಡ್ ಯಾವುದು ಅಂದರೆ ಆಮ್ನಿಯೋಸೆಂಟಿಸಿಸ್. ಸೊ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಹೋಪ್ಫುಲಿ ನೀವು ಈಸಿಯಾಗಿ ಚೂಸ್ ಮಾಡಬಹುದು, ಇದರಲ್ಲಿ ಜಾಸ್ತಿ ಕನ್ಫ್ಯೂಷನ್ಸ್ ಇರೋದಿಲ್ಲ. ಓಕೆ, ಬಟ್ MCQನಲ್ಲಿ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಐ ಹೋಪ್ ಯು ಕ್ಯಾನ್ ಅಟೆಂಡ್ ದಮ್ ಈಸಿಲಿ. ಓಕೆ, ಸೊ ಆಮ್ನಿಯೋಸೆಂಟಿಸಿಸ್ ಈ ಕ್ವೆಶನ್ ಬಂದು ನಿಮಗೆ 4th ಚಾಪ್ಟರಿಂದ ಬಂದಿದೆ, ರಿಪ್ರೊಡಕ್ಟಿವ್ ಹೆಲ್ತ್ ಚಾಪ್ಟರಿಂದ. ಓಕೆ, ನೆಕ್ಸ್ಟ್, ಸಮ್ ಸ್ಟ್ರಕ್ಚರ್ಸ್ ಡೆವಲಪ್ಡ್ ಅಲಾಂಗ್ ಡಿಫ್ರೆಂಟ್ ಡೈರೆಕ್ಷನ್ಸ್ ಡ್ಯೂ ಟು ಅಡಾಪ್ಟೇಷನ್ ಫಾರ್ ಡಿಫರೆಂಟ್ ನೀಡ್ಸ್. ಅಂದರೆ ಸ್ಟ್ರಕ್ಚರ್ಗಳು ಡೆವಲಪ್ ಆಗಿದ್ದವು ಯಾವುದಕ್ಕೋಸ್ಕರ, ಡಿಫ್ರೆಂಟ್ ನೀಡ್ಸ್ಗಳಿಗೋಸ್ಕರ. ಓಕೆ, ಸೊ ಇದನ್ನು ನಾವೇನಂತ ಕರಿತೀವಿ, ಡೈವರ್ಜೆಂಟ್ ಎವಲ್ಯೂಷನ್. ನೋಡಿ, ಒಂದೇ ಒರಿಜಿನಿಂದ ಡಿಫ್ರೆಂಟ್ ಸ್ಪೀಶೀಸ್ಗಳು ಎವಾಲ್ವ್ ಆಗ್ತಾ ಇದೆ ಬಿಕಾಸ್ ಆಫ್ ದೇರ್ ಡಿಫ್ರೆಂಟ್ ನೀಡ್ಸ್, ಅಂದರೆ ಅದನ್ನು ಡೈವರ್ಜೆಂಟ್ ಎವಲ್ಯೂಷನ್ ಅಂತ ಕರಿತೀವಿ. ಇದರ ಅಪೋಸಿಟೇ ಕಾನ್ವರ್ಜೆಂಟ್ ಎವಲ್ಯೂಷನ್. ಓಕೆ, ಸೊ ನೋಡಿ, ಇನ್ನೊಂದು ಡೈವರ್ಜೆಂಟ್ ಎವಲ್ಯೂಷನ್ ಅಂತಂದರೆ ಇದರಲ್ಲಿ ಯಾವುದು, ಹೋಮೋಲಾಗಸ್ ಆರ್ಗನ್ಸ್ಗಳು. ಓಕೆ, ಸೊ ಹೋಮೋಲಾಗಸ್ ಆರ್ಗನ್ಸ್ ಆರ್ ಡೈವರ್ಜೆಂಟ್ ಎವಲ್ಯೂಷನ್ಸ್. ಓಕೆ, ಸೊ ಈ ಒಂದು ಕ್ವೆಶನ್ ಏನಿದೆ ನಿಮಗೆ ಎವಲ್ಯೂಷನ್ ಚಾಪ್ಟರಿಂದ ಬಂದಿದೆ, ದಟ್ ಈಸ್ 7th ಚಾಪ್ಟರಿಂದ. ದ ವೈರಸ್ ಫ್ರೀ ಪ್ಲಾಂಟ್ಸ್ ಕ್ಯಾನ್ ಬಿ ಅಬ್ಟೇನ್ಡ್ ಥ್ರೂ ಟಿಶ್ಯೂ ಕಲ್ಚರ್. ಸೊ ಈ ಕ್ವೆಶನ್ ನಿಮಗೆ ಪ್ಲಾಂಟ್ ಬ್ರೀಡಿಂಗ್, ದಟ್ ಈಸ್ ಸ್ಟ್ರಾಟಜೀಸ್ ಇನ್ ಎನ್ಹಾನ್ಸ್ಮೆಂಟ್ ಆಫ್ ಫುಡ್ ಪ್ರೊಡಕ್ಷನ್. ಸೊ ಇದು 9th ಚಾಪ್ಟರಿಂದ ಬಂದಿದೆ ನೋಡಿ. ಓಕೆ, ಸೊ ಇದಕ್ಕೆ ಸರಿಯಾದ ಆನ್ಸರ್ ಮೆರಿಸ್ಟಮ್. ಸೊ ಮೆರಿಸ್ಟಮನ್ನು ಬಳಸಿ ನಾವು ವೈರಸ್ ಫ್ರೀ ಪ್ಲಾಂಟ್ಸನ್ನು ತಯಾರಿಸಬಹುದು, ಅದಕ್ಕೆ ವೈರಸ್ ಅಟ್ಯಾಕ್ ಆಗಿರೋದಿಲ್ಲ. ಓಕೆ, ಸೊ ಇವಿಷ್ಟು ಏನಾಗಿತ್ತು ಅಂತಂದರೆ ಈ ಒಂದು ಪ್ರಿಪ್ರೇಟರಿ ಎಕ್ಸಾಮ್ನ 1 ಮಾರ್ಕ್ ಕ್ವೆಶನ್ಗಳ ಆನ್ಸರ್ಸ್ ಆಗಿತ್ತು. ಇವಾಗ ನೆಕ್ಸ್ಟ್ ಇನ್ನೊಂದು ಕ್ವೆಶನ್ ಪೇಪರನ್ನು ನಾವು ಸಾಲ್ವ್ ಮಾಡೋಣ. ಸೊ ಎಸ್, ಈ ಕ್ವೆಶನ್ ಪೇಪರ್ ಬಂದು ನಮ್ಮದು ಶಿವಮೊಗ್ಗ ಡಿಸ್ಟ್ರಿಕ್ಟ್ ಇದು. ಓಕೆ, ಸೊ ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಹರ್ಮೋಫ್ರೊಡೈಟ್. ಸೊ ದ ಆನ್ಸರ್ ಈಸ್ ಅರ್ಥ್ವರ್ಮ್. ಓಕೆ, ಸೊ ಅರ್ಥ್ವರ್ಮಲ್ಲಿ ನಮಗೆ ಟೆಸ್ಟಿಸ್ ಆ್ಯಂಡ್ ಓವರೀಸ್ ಎರಡೂ ಇರುತ್ತೆ. ಸೊ ದ ರೈಟ್ ಆಪ್ಷನ್ ಈಸ್ ಅರ್ಥ್ವರ್ಮ್. ಈ ಕ್ವೆಶನ್ ನಿಮಗೆ 1st ಚಾಪ್ಟರಿಂದ ಕೇಳಿದ್ದಾರೆ, ರಿಪ್ರೊಡಕ್ಷನ್ ಇನ್ ಆರ್ಗ್ಯಾನಿಸಮ್. ನೆಕ್ಸ್ಟ್, ದ ಓಲ್ಡೆಸ್ಟ್ ವೈಬಲ್ ಸೀಡ್ ಈಸ್ ದಟ್ ಆಫ್. ನೋಡಿ, ದಿಸ್ ಈಸ್ ಫ್ರಮ್ 2nd ಚಾಪ್ಟರ್. ದ ಆನ್ಸರ್ ಈಸ್ ಲುಪಿನಸ್ ಆರ್ಕ್ಟಿಕಸ್. ಓಕೆ, ಅಂದರೆ ಅತಿ ಹಳೆಯ ಸೀಡ್ ಇನ್ನೂ ಆದರೂ ಅದು ವಯಬಲ್ ಇದೆ. ಓಕೆ, ಇಟ್ ಕ್ಯಾನ್ ಜರ್ಮಿನೇಟ್ ಅಂದರೆ ದಟ್ ಈಸ್ ಲುಪಿನಸ್ ಆರ್ಕ್ಟಿಕಸ್. ನೆಕ್ಸ್ಟ್, ಫ್ರಮ್ ವೇರ್ ಡೂ ದ ಸಿಗ್ನಲ್ಸ್ ಫಾರ್ ಪಾರ್ಚುರೇಷನ್ಸ್ ಅರೈಸ್. ಸೊ ಈ ಕ್ವೆಶನ್ ನಿಮಗೆ ಕೇಳಿರೋದು 3rd ಚಾಪ್ಟರಿಂದ, ದಟ್ ಈಸ್ ಹ್ಯೂಮನ್ ರಿಪ್ರೊಡಕ್ಷನ್ ಚಾಪ್ಟರಿಂದ. ಸೊ ಅವರು ಪಾರ್ಚುರೇಷನ್ಗೆ ಅಂದರೆ ಡಿಲಿವರಿಗೆ ಸಿಗ್ನಲ್ಸ್ ಎಲ್ಲಿಂದ ಶುರುವಾಗುತ್ತೆ ಅಂತಂದರೆ ಆಪ್ಷನ್ಸ್ ಬರೀ ಪ್ಲಾಸೆಂಟಾ ಅಥವಾ ಬರೀ ಫುಲ್ಲಿ ಡೆವಲಪ್ಡ್ ಫೀಟಸಿಂದನಾ.
ಅಥವಾ ಆಕ್ಸಿಟಾಸಿನ್ ಮೆಟರ್ನಲ್ ಪಿಟ್ಯೂಟರಿಯಿಂದ ರಿಲೀಸ್ ಆಗೋದ್ರಿಂದನ ಅಥವಾ ಪ್ಲಾಸೆಂಟಾ ಹಾಗೂ ಫುಲ್ಲಿ ಡೆವಲಪ್ಡ್ ಫೀಟಸಿಂದನ ಅಂತ ಕೇಳಿದ್ದಾರೆ. ಓಕೆ, ಸೊ ಇವಾಗ ನಮಗೆ ಏನು ಅನಿಸುತ್ತೆ ನೋಡೋದಕ್ಕೆ ಎಲ್ಲ ಆನ್ಸರ್ಗಳು ಕರೆಕ್ಟೇ ಅನಿಸುತ್ತೆ. ಯಾಕಂದರೆ ಪ್ಲಾಸೆಂಟಾಯಿಂದನೂ ಸಿಗ್ನಲ್ಸ್ ಬರಬೇಕು, ಫುಲ್ಲಿ ಡೆವಲಪ್ಡ್ ಫೀಟಸಿಂದನೂ ಬರಬೇಕು, ಹಾಗೂ ಇದೆಲ್ಲ ಆಗಬೇಕು ಅಂತಂದರೆ ಅಂದರೆ ಪಾರ್ಚುರೇಷನ್ ಆಗಬೇಕು ಅಂದರೆ ಆಕ್ಸಿಟಾಸಿನ್ ಕೂಡ ರಿಲೀಸ್ ಆಗಬೇಕು. ಹೌದಾ? ಸೊ ಇದಕ್ಕೆ ಹೇಳೋದು ನೀವು ನೀಟಾಗಿ ಓದಿ ಅರ್ಥ ಮಾಡ್ಕೊಳ್ಬೇಕು ಅಂತ. ಓಕೆ, ಸೊ ಹಾಗೆ ಆಪ್ಷನ್ಸನ್ನು ಟಿಕ್ ಮಾಡಬೇಡಿ. ಯು ಗೋ ಥ್ರೂ ದ ಕ್ವೆಶನ್ಸ್ ಟ್ವೈಸ್. ಓಕೆ, ಸೊ 2 ಸರ್ತಿಗಿಂತ ಹೆಚ್ಚು ಸರ್ತಿ ಕ್ವೆಶನ್ಸನ್ನು ನೋಡಿ, ಆಪ್ಷನ್ಸನ್ನು ನೋಡಿ, ಆ್ಯಂಡ್ ದೆನ್ ಯು ಕ್ಯಾನ್ ಗೋ ಫಾರ್ ದ ರೈಟ್ ಆನ್ಸರ್. ಸೊ ಇದಕ್ಕೆ ನಿಮಗೆ NCERTಯನ್ನು ನೀವು ಬೇಕಿದ್ರೆ ತೆಗೆದು ನೋಡಿ. ದ ಆನ್ಸರ್ ಈಸ್ ಬೋತ್ ಪ್ಲಾಸೆಂಟಾ ಆ್ಯಂಡ್ ಫುಲ್ಲಿ ಡೆವಲಪ್ಡ್ ಫೀಟಸಿಂದ ಏನಾಗುತ್ತೆ, ಪಾರ್ಚುರೇಷನ್ಗೆ ಸಿಗ್ನಲ್ಗಳು ಅರೈಸ್ ಆಗುತ್ತೆ. ನೆಕ್ಸ್ಟ್, ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಅ ಕಾಂಪೋನೆಂಟ್ ಆಫ್ ಓರಲ್ ಪಿಲ್. ಸೊ ಈ ಕ್ವೆಶನ್ ನಿಮಗೆ ಕೇಳಿರೋದು ರಿಪ್ರೊಡಕ್ಟಿವ್ ಹೆಲ್ತ್ ಚಾಪ್ಟರಿಂದ. ಸೊ ಯಾವ ಒಂದು ಕಾಂಪೊನೆಂಟ್ ಇರುತ್ತೆ ಓರಲ್ ಪಿಲ್ಸಲ್ಲಿ, ದಟ್ ಈಸ್ ಕಾಂಟ್ರಾಸೆಪ್ಟಿವ್ ಪಿಲ್ಲಲ್ಲಿ ಅಂತಂದರೆ ದಟ್ ಈಸ್ ಪ್ರೊಜೆಸ್ಟಿರಾನ್ ಇರುತ್ತೆ. ಓಕೆ, ನೆಕ್ಸ್ಟ್, ಕ್ವೀನ್ ವಿಕ್ಟೋರಿಯಾ ಆಫ್ ಇಂಗ್ಲೆಂಡ್ ವಾಸ್. ಓಕೆ, ಸೊ ಈ ಕ್ವೆಶನ್ ನಿಮಗೆ ಕೇಳಿರೋದು ಪ್ರಿನ್ಸಿಪಲ್ಸ್ ಆಫ್ ಇನ್ಹೆರಿಟೆನ್ಸ್ ಆ್ಯಂಡ್ ವೇರಿಯೇಷನ್ಸ್ ಅಂದರೆ 5th ಚಾಪ್ಟರಿಂದ. ಓಕೆ, ಸೊ ಕ್ವೀನ್ ವಿಕ್ಟೋರಿಯಾ ಇವ್ರದ್ದು ಎಕ್ಸಾಂಪಲ್ ನಾವು ಯಾವುದ್ರಲ್ಲಿ ನೋಡ್ತೀವಿ, ಹೀಮೋಫಿಲಿಕ್ ಆಗಿದ್ರು ಕ್ವೀನ್ ವಿಕ್ಟೋರಿಯಾ ಅವರು. ಇದನ್ನು ರಾಯಲ್ ಡಿಸೀಸ್ ಅಂತ ಕೂಡ ಕರೀತಾರೆ. ಓಕೆ, ನೆಕ್ಸ್ಟ್, ದ ನೈಟ್ರೋಜನ್ ಬೇಸ್ ಈಸ್ ಪ್ರೆಸೆಂಟ್ ಇನ್ RNA ಬಟ್ ನಾಟ್ ಇನ್ DNA. ಅಂದರೆ RNAನಲ್ಲಿದೆ, DNA-ನಲ್ಲಿಲ್ಲ. ಯಾವುದು ಅಂತಂದರೆ ದಟ್ ಈಸ್ ಯುರಾಸಿಲ್. ಓಕೆ, ಸೊ DNA-ನಲ್ಲಿ ನಾವು ಹೇಳ್ತೀವಿ ಎಡಿನೈನ್, ಗ್ವಾನೈನ್, ಥೈಮೀನ್, ಸೈಟೋಸಿನ್, AGTC ಅಂತ. ಸೊ ಇದರಲ್ಲಿ ಏನಿರುತ್ತೆ, RNA-ನಲ್ಲಿ ನಮಗೆ ಯುರಾಸಿಲ್ ಪ್ರೆಸೆಂಟ್ ಇರುತ್ತೆ. ಓಕೆ, ಸೊ ದ ಕರೆಕ್ಟ್ ಆಪ್ಷನ್ ಈಸ್ ಯುರಾಸಿಲ್. ಈ ಒಂದು ಕ್ವೆಶನ್ ನಿಮಗೆ 6th ಚಾಪ್ಟರಿಂದ ಬಂದಿದೆ. ನೆಕ್ಸ್ಟ್, ಪ್ರಭಾನಿ ಕ್ರಾಂತಿ ಈಸ್ ನ್ಯೂ ವೆರೈಟಿ ಆಫ್ ಆಪ್ಷನ್ A ಅಬೆಲ್ಮೊಸ್ಕಸ್ ಎಸ್ಕುಲೆಂಟಸ್. ಓಕೆ, ಸೊ ಈ ಒಂದು ಸ್ಪೀಷೀಸಿನ ಹೊಸ ವೆರೈಟಿ ಆಗಿದೆ ಪ್ರಭಾನಿ ಕ್ರಾಂತಿ. ಈ ಕ್ವೆಶನ್ ನಿಮಗೆ ಕೇಳಿರೋದು ಸ್ಟ್ರಾಟಜೀಸ್ ಫಾರ್ ಎನ್ಹಾನ್ಸ್ಮೆಂಟ್ ಇನ್ ಫುಡ್ ಪ್ರೊಡಕ್ಷನ್, ದಟ್ ಈಸ್ 9th ಚಾಪ್ಟರಿಂದ ಕೇಳಿದ್ದಾರೆ. ನೆಕ್ಸ್ಟ್, ವಿಚ್ ಆಫ್ ದ ಫಾಲೋವಿಂಗ್ ಆಲ್ಕೋಹಾಲಿಕ್ ಬಿವರೇಜಸ್ ಆರ್ ಪ್ರೊಡ್ಯೂಸ್ಡ್ ವಿತೌಟ್ ಡಿಸ್ಟಿಲೇಷನ್. ಸೊ ಈ ಕ್ವೆಶನ್ ನಿಮಗೆ ಕೇಳಿರೋದು ಮೈಕ್ರೋಬ್ಸ್ ಇನ್ ಹ್ಯೂಮನ್ ವೆಲ್ಫೇರ್ ಚಾಪ್ಟರಿಂದ, ದಟ್ ಈಸ್ ಮೈಕ್ರೋಬ್ಸ್ ಇನ್ ಇಂಡಸ್ಟ್ರೀಸಲ್ಲಿ ನಾವು ಯಾವ ತರಹ ಈ ಒಂದು ಮೈಕ್ರೋಬ್ಸ್ಗಳ ಯೂಸ್ ಆಗುತ್ತೆ ಅನ್ನುವಂತಹ ಟಾಪಿಕಲ್ಲಿ ಬರುವಂಥ ಕ್ವೆಶನ್ ಇದು. ಸೊ ಇದರಲ್ಲಿ ನಮಗೆ ವಿತೌಟ್ ಡಿಸ್ಟಿಲೇಷನ್ ಪ್ರೊಡ್ಯೂಸ್ ಆಗುವಂಥ ಆಲ್ಕೋಹಾಲಿಕ್ ಬಿವರೇಜಸ್ ಬೇರೆ ಇದೆ, ವಿತ್ ಡಿಸ್ಟಿಲೇಷನ್ ಪ್ರೊಡ್ಯೂಸ್ ಆಗುವಂತಹ ಆಲ್ಕೋಹಾಲಿಕ್ ಬಿವರೇಜಸ್ ಬೇರೆ ಇದೆ. ಸೊ ವಿತೌಟ್ ಡಿಸ್ಟಿಲೇಷನ್ಗೆ ಅವ್ರು ಕೇಳಿರೋದ್ರಿಂದ ಇಲ್ಲಿ ದ ರೈಟ್ ಆಪ್ಷನ್ ಈಸ್ ವೈನ್ ಆ್ಯಂಡ್ ಬಿಯರ್. ಓಕೆ, ಸೊ ವೈನ್ ಆ್ಯಂಡ್ ಬಿಯರ್ ನಮಗೆ ವಿತೌಟ್ ಡಿಸ್ಟಿಲೇಷನ್ ಪ್ರೊಡ್ಯೂಸ್ ಆಗುತ್ತೆ. ಆ್ಯಂಡ್ ದೆನ್ ವಿತ್ ಡಿಸ್ಟಿಲೇಷನ್ ಪ್ರೊಡ್ಯೂಸ್ ಆಗುವಂತಹದ್ದು ಬ್ರ್ಯಾಂಡಿ, ವಿಸ್ಕಿ, ರಮ್. ಓಕೆ, ಸೊ ಬ್ರ್ಯಾಂಡಿ, ವಿಸ್ಕಿ, ರಮ್ ವಿತ್ ಡಿಸ್ಟಿಲೇಷನ್ ಪ್ರೊಡ್ಯೂಸ್ ಆಗುತ್ತೆ. ನೆಕ್ಸ್ಟ್, ರೆಸ್ಟ್ರಿಕ್ಷನ್ ಎಂಡೋನ್ಯೂಕ್ಲಿಯೇಸ್. ಸೊ ಈ ಕ್ವೆಶನ್ ನಿಮಗೆ ಬಯೋಟೆಕ್ನಾಲಜಿ ಪ್ರಿನ್ಸಿಪಲ್ಸ್ ಆ್ಯಂಡ್ ಪ್ರಾಸೆಸಸ್ ಚಾಪ್ಟರಿಂದ ಕೇಳಿದ್ದಾರೆ, ದಟ್ ಈಸ್ 11th ಚಾಪ್ಟರಿಂದ ಈ ಕ್ವೆಶನ್ ಬಂದಿದೆ. ಸೊ ರೆಸ್ಟ್ರಿಕ್ಷನ್ ಎಂಡೋನ್ಯೂಕ್ಲಿಯೇಸ್ ಏನು? ಸಿಂಥಸಿಸ್ ಆಫ್ DNA, ನೋ. ರೆಸ್ಟ್ರಿಕ್ಷನ್ ದ ಸೈಟ್ ಆಫ್ ಸಿಂಥಸಿಸ್ ಆಫ್ DNA, ನೋ. ಕಟ್ಸ್ ದ DNA ಮಾಲಿಕ್ಯೂಲ್, ರೈಟ್. ಬಟ್ ರ್ಯಾಂಡಮ್ ಆಗಿ ಕಟ್ ಮಾಡುತ್ತಾ? ಅಲ್ಲ. ಹೇಗೆ ಕಟ್ ಮಾಡುತ್ತೆ? ಸ್ಪೆಸಿಫಿಕ್ ಸೈಟ್ಗಳಲ್ಲಿ ಕಟ್ ಮಾಡುತ್ತೆ. ಸೊ ಆಪ್ಷನ್ D ಈಸ್ ರೈಟ್ ಆನ್ಸರ್. ನೆಕ್ಸ್ಟ್, ಡೆಟ್ರಿಟಸ್ ಫುಡ್ ಚೈನ್ ಸ್ಟಾರ್ಟ್ ಆಗುವಂತಹದ್ದು ನೋಡಿ. ಡೆಟ್ರಿಟಸ್ ಫುಡ್ ಚೈನ್ ಅಂದರೆ ಆಗಲೇ ಇದು ಎಕಾಲಜಿ ಪಾರ್ಟ್ ಬಂತು. ಓಕೆ, ಸೊ ಡೆಟ್ರಿಟಸ್ ಫುಡ್ ಚೈನ್ ಅಂದರೆ ನಮಗೆ ಇದು ಯಾವುದರಲ್ಲಿ ಬರುತ್ತೆ? ಇಟ್ ಕಮ್ಸ್ ಇನ್ ದಿಸ್ ಈಸ್ ಫ್ರಮ್ 14th ಚಾಪ್ಟರ್. ಇದಕ್ಕೆ ಕರೆಕ್ಟ್ ಆಪ್ಷನ್ ಯಾವುದು ಅಂದರೆ ಬ್ಯಾಕ್ಟೀರಿಯಾ. ಸೊ ಬ್ಯಾಕ್ಟೀರಿಯಾಯಿಂದ ಡೆಟ್ರಿಟಸ್ ಫುಡ್ ಚೈನ್ ಸ್ಟಾರ್ಟ್ ಆಗುತ್ತೆ. ಅಂದರೆ ಡಿಕಂಪೋಸೇಷನಿಂದಾನೇ ಡೆಟ್ರಿಟಸ್ ಫುಡ್ ಚೈನ್ ಸ್ಟಾರ್ಟ್ ಆಗುವಂಥದ್ದು, ವಿಚ್ ದೆ ಫೀಡ್ ಆನ್ ಆರ್ಗ್ಯಾನಿಕ್ ಡಿಕೇಯಿಂಗ್ ಆರ್ಗ್ಯಾನಿಕ್ ಮ್ಯಾಟರ್. ನೆಕ್ಸ್ಟ್, ನೆಟಾಲಿಟಿ ರೆಫರ್ಸ್ ಟು. ಸೊ ನೋಡಿ, ಇನ್ನೊಂದು ಕ್ವಶನ್ ಪೇಪರ್ ಏನು ನೋಡಿದ್ವಿ ಪ್ರಿಪ್ರೇಟರಿದು, ಅದರಲ್ಲಿ ಮಾರ್ಟಾಲಿಟಿ ಬಗ್ಗೆ ಕೇಳಿದರು, ದಟ್ ಈಸ್ ಡೆತ್ ರೇಟನ್ನು ಏನಂತ ಕರೀತಾರೆ ಅಂತ. ನೋಡಿ ಅದೇ ತರಹ ಇದರಲ್ಲಿ ಕೇಳಿದ್ದಾರೆ ಅಲ್ವಾ. ನೆಟಾಲಿಟಿ ಅಂದರೆ ಏನು? ನೆಟಾಲಿಟಿ ಅಂದ್ರೇನು? ಬರ್ತ್ ರೇಟ್. ಓಕೆ, ಡೆತ್ ರೇಟ್ ಅಂದರೆ ಮಾರ್ಟಾಲಿಟಿ, ಇಂಡಿವಿಜುವಲ್ಸ್ ಲೀವಿಂಗ್ ದ ಹ್ಯಾಬಿಟೇಟ್ ಅಂದರೆ ಎಮಿಗ್ರೇಷನ್, ಇಂಡಿವಿಜುವಲ್ಸ್ ಎಂಟರಿಂಗ್ ದ ಹ್ಯಾಬಿಟೇಟ್ ಅಂದರೆ ಇಮಿಗ್ರೇಷನ್. ಸೊ ಇದಕ್ಕೆ ಕರೆಕ್ಟ್ ಆಪ್ಷನ್ ಬರ್ತ್ ರೇಟ್, ರೈಟ್. ಸೊ ಈ ಕ್ವೆಶನ್ ನಿಮಗೆ ನೆಟಾಲಿಟಿ ರೇಟ್ ಬಂದಿರುವಂತಹದ್ದು ಇಟ್ಸ್ ಆರ್ಗ್ಯಾನಿಸಮ್ಸ್ ಆ್ಯಂಡ್ ಪಾಪ್ಯುಲೇಷನಿಂದ, ದಟ್ ಈಸ್ 13th ಚಾಪ್ಟರಿಂದ. ನೆಕ್ಸ್ಟ್, ಒನ್ ಸ್ಪೀಷೀಸ್ ಈಸ್ ಬೆನಿಫಿಟೆಡ್ ಆ್ಯಂಡ್ ಅದರ್ ಈಸ್ ನೈದರ್ ಹಾರ್ಮ್ಡ್ ನಾರ್ ಬೆನಿಫಿಟೆಡ್. ಸೊ ಇದು ಏನು ನೋಡಿ, ಅಗೇನ್ ಹೇಳಿದ್ನಲ್ಲ ನಾನು, ಆ ಚಾರ್ಟ್ ಇದೆ ಪ್ಲಸ್ ಮೈನಸ್ದು, ಅದನ್ನು ನೋಡ್ಕೊಂಡ್ಬಿಡಿ. ಈ ಕ್ವೆಶನ್ ನಿಮಗೆ ಬಂದಿರೋದು ಆರ್ಗ್ಯಾನಿಸಮ್ಸ್ ಆ್ಯಂಡ್ ಪಾಪ್ಯುಲೇಷನಿಂದ, ದಟ್ ಈಸ್ 13th ಚಾಪ್ಟರ್ ಪ್ಲಸ್. ಅದರ್ ಈಸ್ ನೈದರ್ ಹಾರ್ಮ್ಡ್ ನಾರ್ ಬೆನಿಫಿಟೆಡ್ ಅಂದರೆ ಏನು? 0. ಓಕೆ, ಪ್ಲಸ್ಸು 0 ಇರೋದು ಯಾವುದರಲ್ಲಿ? ಕಮೆನ್ಸಾಲಿಸಮ್. ನೋಡಿ, ಹೆಚ್ಚಾಗಿ ಕಮೆನ್ಸಾಲಿಸಮ್ ಬಗ್ಗೆ ಕೇಳಿದ್ದಾರೆ. ಓಕೆ, ಅದರಲ್ಲೂ ಕಮೆನ್ಸಾಲಿಸಮ್ ಬಗ್ಗೆ ಇತ್ತು, ಇದರಲ್ಲೂ ಕಮೆನ್ಸಾಲಿಸಮ್ ಬಗ್ಗೆ ಇತ್ತು, ರೈಟ್. ನೆಕ್ಸ್ಟ್, ಗೈನಕೋಮ್ಯಾಸ್ಟಿಯಾ ಇಸ್ ದ ಸಿಂಪ್ಟಮ್ ಆಫ್. ಸೊ ಗೈನಕೋಮ್ಯಾಸ್ಟಿಯಾ ನಮಗೆ ಯಾರಲ್ಲಿ ಸಿಂಪ್ಟಮ್ ಕಂಡು ಬರುತ್ತೆ? ಇದು ನಮಗೆ ಮೇಲ್ಸಲ್ಲಿ ಸಿಂಪ್ಟಮ್ ಕಂಡು ಬರುವಂಥದ್ದು, ಹೌದಾ. ಆ್ಯಂಡ್ ಅಬ್ಸರ್ವ್ ಮಾಡಿ, ಈ ಕ್ವೆಶನ್ ನಮಗೆ ಎಲ್ಲಿ ಕಂಡು ಬರುತ್ತೆ?
ಈ ಕ್ವೆಶನ್ ಕಂಡುಬರೋದು ಜೆನೆಟಿಕ್ಸ್ ಚಾಪ್ಟರಲ್ಲಿ, ಹೌದಾ. ಇಟ್ ಈಸ್ ಅ ಕ್ರೋಮೋಸೋಮಲ್ ಡಿಸಾರ್ಡರ್, ಹೌದಾ, ದಟ್ ಈಸ್ 5th ಚಾಪ್ಟರಲ್ಲಿರುವಂಥದ್ದು. ಓಕೆ, ಸೊ ಹಾಗಾಗಿ ನೀವು ಆ ತರಹ ಊಹೆ ಮಾಡಬೇಡಿ ಸೀರಿಯಲ್ ವೈಸೇ ಬರುತ್ತೆ ಅಂತ. ಓಕೆ, 5th ಚಾಪ್ಟರ್ದು ಇಲ್ಲಿ ಬಂದಿದೆ ನೋಡಿ. ಓಕೆ, ಸೊ ಗೈನಕೋಮ್ಯಾಸ್ಟಿಯಾ ಯಾರಲ್ಲಿ ಕಂಡುಬರುತ್ತೆ? ಮೇಲ್ಸಲ್ಲಿ ಕಂಡುಬರುತ್ತೆ. ಅಂದರೆ ಗಂಡು ಮಕ್ಕಳಲ್ಲಿ ಡೆವಲಪ್ಮೆಂಟ್ ಆಫ್ ಬ್ರೆಸ್ಟ್ ಆ್ಯಂಡ್ ಫೆಮಿನೈನ್ ಕ್ಯಾರೆಕ್ಟರ್ಗಳನ್ನು ನಾವು ಗೈನಕೋಮ್ಯಾಸ್ಟಿಯಾ ಅಂತ ಕರಿತೀವಿ, ಹೌದಾ. ಸೊ ಈ ತರಹ ಮೇಲ್ಸಲ್ಲಿ ಆಗುತ್ತೆ. ಅಂದರೆ ಮೇಲ್ಸಲ್ಲಿ ಬರೋ ಸಿಂಡ್ರೋಮ್ ಯಾವುದು? ಕ್ಲೈನ್ ಫಿಲ್ಟರ್ ಸಿಂಡ್ರೋಮ್. ಯಾಕೆ ಇವರಲ್ಲಿ ಫೀಮೇಲ್ ಕ್ಯಾರೆಕ್ಟರ್ ಬರುತ್ತೆ? ಬಿಕಾಸ್ ಇವರ ಕ್ಯಾರಿಯೋಟೈಪ್ ಏನಿದೆ? XXY, ಅಂದರೆ ಒಂದು X ಕ್ರೋಮೋಸೋಮ್ ಎಕ್ಸ್ಟ್ರಾ ಇರುತ್ತೆ. ಸೊ ದ ರೈಟ್ ಆಪ್ಷನ್ ಈಸ್ ಕ್ಲೈನ್ ಫಿಲ್ಟರ್ ಸಿಂಡ್ರೋಮ್. ನೆಕ್ಸ್ಟ್ ನೋಡುವಂಥದ್ದು ವಿಚ್ ಒನ್ ಆಫ್ ದ ಫಾಲೋವಿಂಗ್ ಈಸ್ ಅ ಬ್ಯಾರಿಯರ್ ಮೆಥಡ್? ಸಿ, ಈ ಕ್ವೆಶನ್ ನೋಡಿ 4th ಚಾಪ್ಟರಿಂದ, ರೈಟ್. ಸೊ ಬ್ಯಾರಿಯರ್ ಮೆಥಡ್ ಆಫ್ ಕಾಂಟ್ರಾಸೆಪ್ಷನ್ ಯೂಸ್ಡ್ ಬೈ ಫೀಮೇಲ್ಸ್. ಆಪ್ಷನ್ಸ್ ನೋಡಿ ನೀವು, ಎಲ್ಲವೂ ಫೀಮೇಲ್ಸಲ್ಲಿ ಯೂಸ್ ಮಾಡುವಂಥ ಕಾಂಟ್ರಾಸೆಪ್ಟಿವ್ ಮೆಥಡ್ಸೇ. ಟ್ಯುಬೆಕ್ಟಮಿ ಫೀಮೇಲ್ಸಲ್ಲಿ, ಇಂಟ್ರಾಯುಟ್ರೈನ್ ಡಿವೈಸಸ್ ಫೀಮೇಲ್ಸಲ್ಲಿ, ವಾಲ್ಟ್ಸ್ ಫೀಮೇಲ್ಸಲ್ಲಿ, ಸಹೇಲಿ ಫೀಮೇಲ್ಸಲ್ಲಿ. ಅವ್ರೇನು ಕೇಳಿದ್ದಾರೆ? ಸ್ಪೆಸಿಫಿಕ್ ಆಗಿ ಬ್ಯಾರಿಯರ್ ಮೆಥಡ್ ಕೇಳಿದ್ದಾರೆ. ಸೊ ಬ್ಯಾರಿಯರ್ ಮೆಥಡ್ ಅಂದರೆ ಕರೆಕ್ಟ್ ಆಪ್ಷನ್ ಯಾವುದು? ವಾಲ್ಟ್ಸ್. ಓಕೆ, ಟ್ಯುಬೆಕ್ಟಮಿ ಸರ್ಜಿಕಲ್ ಮೆಥಡ್ ಆಯಿತು, IUD ಇಂಟ್ರಾಯುಟ್ರೈನ್ ಡಿವೈಸ್ ಆಯಿತು, ಸಹೇಲಿ ಟ್ಯಾಬ್ಲೆಟ್ ಅಂದರೆ ಮೆಡಿಸಿನ್ ಆಯಿತು ಅದು. ಓಕೆ, ಸೊ ವಾಲ್ಟ್ಸ್ ಒಂದೇ ಬ್ಯಾರಿಯರ್ ಮೆಥಡ್. ಓಕೆ, ಸೊ ದ ರೈಟ್ ಆಪ್ಷನ್ ಈಸ್ ವಾಲ್ಟ್ಸ್. ನೆಕ್ಸ್ಟ್, ವಿಚ್ ಒನ್ ಆಫ್ ದ ಫಾಲೋವಿಂಗ್ ಈಸ್ ಕರೆಕ್ಟ್ಲಿ ಮ್ಯಾಚ್ಡ್? ನೋಡಿ, ಈ ಕ್ವೆಶನ್ ಎಲ್ಲಿದ್ದು? 1st ಚಾಪ್ಟರ್ದಿದು ಕ್ವೆಶನ್, ರಿಪ್ರೊಡಕ್ಷನ್ ಇನ್ ಆರ್ಗ್ಯಾನಿಸಮ್ಸ್. ಫಸ್ಟ್ ಕ್ವೆಶನ್ ಲಾಸ್ಟಲ್ಲಿ ಕೇಳಿದ್ದಾರೆ, ಹೌದಾ. ಸೊ ಹಾಗಾಗಿ ದಯವಿಟ್ಟು ನೀವು ಕ್ವೆಶನ್ಸನ್ನು ನೋಡಿ ಆನ್ಸರ್ ಮಾಡಿ, ರೈಟ್. ವಿಚ್ ಒನ್ ಆಫ್ ದ ಫಾಲೋವಿಂಗ್ ಈಸ್ ಕರೆಕ್ಟ್ಲಿ ಮ್ಯಾಚ್ಡ್? ಕರೆಕ್ಟಾಗಿ ಮ್ಯಾಚ್ ಆಗುವುದಾಗಿದೆ ಅಂತ ಕೇಳ್ತಾ ಇದ್ದಾರೆ, ಹೌದಾ. ದೀಸ್ ಆರ್ ಆಲ್ ಅಸೆಕ್ಷುವಲ್ ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್ಗಳು. ನಾನು ಈ ಚಾಪ್ಟರ್ನ ಇಂಪಾರ್ಟೆಂಟ್ ಕ್ವೆಶನ್ಗಳನ್ನು ಆಗಲೇ ಅಪ್ಲೋಡ್ ಮಾಡಿ ಆಗಿದೆ ಚಾನಲಲ್ಲಿ. ಅದರಲ್ಲಿ ನಾನು ಪದೇ ಪದೇ ಹೇಳಿದ್ದೀನಿ, ದೀಸ್ ಆರ್ ವೆರಿ ಇಂಪಾರ್ಟೆಂಟ್ ಅಂತ. ಪ್ರತಿಯೊಂದು ಪ್ರಿಪ್ರೇಟರಿ ಕ್ವೆಶನ್ ಪೇಪರಲ್ಲೂ ನಾನು ಅಬ್ಸರ್ವ್ ಮಾಡಿದ ಹಾಗೆ ರಿಲೇಟೆಡ್ ಟು ಅಸೆಕ್ಷುವಲ್ ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್ಸ್ ಈ ತರಹ ಕ್ವೆಶನ್ಗಳು ಸಾಕಷ್ಟು ಬಂದಿದೆ. ಓಕೆ, ಸೊ ಹಾಗಾಗಿ ಪ್ರತಿ ಕ್ವೆಶನ್ ಪೇಪರಲ್ಲೂ ಒಂದೊಂದಂತೂ ಇದ್ದೇ ಇದೆ. ಐ ಮೀನ್ ಟು ಸೇ, ಸಾಕಷ್ಟು ಅಂದರೆ ಪ್ರತಿ ಕ್ವೆಶನ್ ಪೇಪರಲ್ಲೂ ರಿಲೇಟೆಡ್ ಟು ಅಸೆಕ್ಷುವಲ್ ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್ಸ್ ಒಂದು ಕ್ವೆಶನ್ ಬಂದಿದೆ. ಓಕೆ, ಸೊ ಫಾರ್ ನಾನು ನೋಡಿರೋ ಹಾಗೆ ಕೆಲವೊಂದರಲ್ಲಿ ಬಂದಿಲ್ಲ, ಬಟ್ ಹೆಚ್ಚಾಗಿ ಕೇಳಿದ್ದಾರೆ. ಹಾಗಾಗಿ ದೇ ಆರ್ ವೆರಿ ಇಂಪಾರ್ಟೆಂಟ್. 1 ಮಾರ್ಕ್ ನಿಮ್ಮ ಕೈಯಲ್ಲೇ ಇದೆ, ಸೊ ಡೋಂಟ್ ಲೂಸ್ ಇಟ್. ಇವನ್ನೆಲ್ಲ ಸರಿಯಾಗಿ ನೋಡ್ಕೊಳ್ಳಿ. ಸೊ ಅಗಾವೇನಲ್ಲಿ ಲೀಫ್ ಬಡ್ಸ್ ಇರುತ್ತಾ? ಇಲ್ಲ. ಅಗಾವೇನಲ್ಲಿ ಬಲ್ಬಿಲ್ಸ್ ಇರುತ್ತೆ. ಕ್ಲೆಮೆಡೋಮೊನಾಸಲ್ಲಿ ಕೊನಿಡಿಯಾ ಇರುತ್ತಾ? ಇಲ್ಲ. ಕೊನಿಡಿಯಾ ಇರೋದು ಪೆನ್ಸಿಲಿಯಮ್ಮಲ್ಲಿ. ಹೈಡ್ರಾದಲ್ಲಿ ಆಫ್ಸೆಟ್ ಇರುತ್ತಾ? ಇಲ್ಲ. ಹೈಡ್ರಾದಲ್ಲಿ ಬಡ್ಡಿಂಗ್ ಆಗುತ್ತೆ. ಸೊ ದ ರೈಟ್ ಆಪ್ಷನ್ ಈಸ್ ಸ್ಪಾಂಜಸಲ್ಲಿ ಜಮ್ಯೂಲ್ಸ್ ಇರುತ್ತೆ. ಓಕೆ, ನೆಕ್ಸ್ಟ್ ಲೆಟ್ ಅಸ್ ಸಿ ಫಿಲ್ ಇನ್ ದ ಬ್ಲ್ಯಾಂಕ್ಸ್. ಸೊ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಆರ್ ಈಸಿ ಕಂಪೇರ್ಡ್ ಟು MCQ, ಬಿಕಾಸ್ ಇಲ್ಲಿ ಕನ್ಫ್ಯೂಷನ್ಸ್ ಇರೋದಿಲ್ಲ, ಒಂದೊಂದೇ ಆನ್ಸರ್ಸ್ ಇರೋದ್ರಿಂದ ಯು ಕ್ಯಾನ್ ಚೂಸ್ ಒನ್. ಸೊ ನಿಮ್ಗೆ ಯಾವ್ದು ಗೊತ್ತೋ ಅದನ್ನು ಚೂಸ್ ಮಾಡಿದರೆ ಉಳಿದಿರೋದನ್ನು ನಿಮ್ಗೆ ಗೊತ್ತಿಲ್ಲದಿರೋದಕ್ಕೆ ಹಾಕಬಹುದು. ಓಕೆ, ಸೊ ಎವಲ್ಯೂಷನ್ ಆಫ್ ಡಿಫ್ರೆಂಟ್ ಸ್ಪೀಶೀಸ್. ನೋಡಿ, ಈ ಚಾಪ್ಟರು ಯಾವುದು? ಎವಲ್ಯೂಷನ್ ಚಾಪ್ಟರ್, ಅಂದರೆ 7th ಚಾಪ್ಟರಿಂದ ಬಂದಿದೆ. ನೆಕ್ಸ್ಟ್ ಇದಕ್ಕೆ ಆನ್ಸರ್ ಹೇಳಬೇಕಲ್ವಾ. ಸೊ ದಿಸ್ ಈಸ್ ಅಡಾಪ್ಟಿವ್ ರೇಡಿಯೇಷನ್. ಸೊ ಒಂದು ಪಾಯಿಂಟಿಂದ ಸ್ಟಾರ್ಟ್ ಆಗಿ ನಮ್ಗೆ ಏನಾಗ್ತಾ ಇದೆ ಇಲ್ಲಿ? ಬೇರೆ ಬೇರೆ ಕಡೆ ಮೂವ್ ಆಗೋದು. ಸೊ ಅಡಾಪ್ಟಿವ್ ರೇಡಿಯೇಷನನ್ನು ಡಾರ್ವಿನ್ ಫಿಂಚಸಲ್ಲಿ, ಗ್ಯಾಲಪಗೋಸ್ ಐಲ್ಯಾಂಡಲ್ಲಿ ಅಬ್ಸರ್ವ್ ಮಾಡ್ತಾರೆ, ಹೌದಾ. ಬೀಕ್ ಸೈಜ್ ಏನಿರುತ್ತೆ? ಒಂದೇ ಸ್ಪೀಶೀಸ್ದು ಬೇರೆ ಬೇರೆಯಾಗಿ ಬೀಕ್ ಸೈಜ್ ಇರುತ್ತೆ ಡ್ಯೂ ಟು ದೇರ್ ಫುಡ್ ಹ್ಯಾಬಿಟ್. ಓಕೆ, ನೆಕ್ಸ್ಟ್ ಫ್ಯೂಷನ್ ಆಫ್ ಗ್ಯಾಮೆಟ್ಸನ್ನ ಏನಂತ ಕರಿತೀವಿ? ಸಿನ್ಗೆಮಿ ಅಂತ ಕರಿತೀವಿ. ಓಕೆ, ಸೊ 2nd ಚಾಪ್ಟರಿಂದ ಬಂದಿದೆ ನೋಡಿ ಕ್ವೆಶನ್, ದಟ್ ಈಸ್ 2nd ಚಾಪ್ಟರ್. ನೆಕ್ಸ್ಟ್ ಡ್ಯಾಶ್ ಈಸ್ ಅ ಸ್ಟಾಪ್ ಕೋಡಾನ್. ಸೊ ಸ್ಟಾಪ್ ಕೋಡಾನ್ ಯಾವುದು? ನೋಡಿದ ತಕ್ಷಣ ಗೊತ್ತಾಗ್ತಿದೆ, ಒಂದೇ ಕೋಡಾನ್ ಇರೋದಿಲ್ಲ, UAG. ಸೊ ಸ್ಟಾಪ್ ಕೋಡಾನ್ ಕೇಳಿದ್ದಾರೆ ಅಂದರೆ ನಿಮಗೆ ಸ್ಟಾರ್ಟ್ ಕೋಡಾನು ಕೇಳಬಹುದು. ಸ್ಟಾರ್ಟ್ ಕೋಡಾನ್ ಯಾವುದು? AUG, ಮಿಥಿಯೋನೈನ್ ಸ್ಟಾರ್ಟ್ ಕೋಡಾನ್. ಓಕೆ, ಸ್ಟಾಪ್ ಕೋಡಾನ್ಗಳು 3 ಇದೆ, ನೀಟಾಗಿ ನೋಡ್ಕೊಳ್ಳಿ. ಇದರಲ್ಲಿ ಅವರು ಒಂದೇ ಕೊಟ್ಟಿದ್ದಾರೆ. ನೆಕ್ಸ್ಟ್ ಇನ್ ಸೊ ಈ ಕ್ವೆಶನ್ ನಿಮಗೆ ಹೇಳಬೇಕಲ್ವಾ? ಸ್ಟಾಪ್ ಕೋಡಾನ್ ಕ್ವೆಶನ್ ಯಾವುದ್ರಲ್ಲಿ ಬರುತ್ತೆ? ಮಾಲಿಕ್ಯುಲರ್ ಬೇಸಿಸ್ ಆಫ್ ಇನ್ಹೆರಿಟೆನ್ಸ್ ಚಾಪ್ಟರಲ್ಲಿ ಬರುತ್ತೆ, 6th ಚಾಪ್ಟರಿಂದ ಬಂದಿದೆ. ನೆಕ್ಸ್ಟ್ ಇನ್ ಎಂಜಿಯೋಸ್ಪರ್ಮ್ಸ್ ಟ್ರಿಪಲ್ ಫ್ಯೂಷನ್ ರಿಸಲ್ಟ್ಸ್ ಇನ್ ಫಾರ್ಮೇಷನ್ ಆಫ್ PEN. ಓಕೆ, ಸೊ PEN ಈ ಕ್ವೆಶನ್ನು 2nd ಚಾಪ್ಟರ್, ಹೌದಾ. ಸೊ ಯು ನೋ ದಟ್ ಸೆಕ್ಷುವಲ್ ರಿಪ್ರೊಡಕ್ಷನ್ ಫ್ಲವರಿಂಗ್ ಪ್ಲಾಂಟ್ಸಲ್ಲಿ ಬರುತ್ತೆ. ಆನ್ಸರ್ ಈಸ್ PEN. ನೆಕ್ಸ್ಟ್ ಇಟ್ ಈಸ್ ಅ ಮೆಥಡ್ ಟು ಇಂಟ್ರೊಡ್ಯೂಸ್ ಏಲಿಯನ್ DNA ಇಂಟು ಹೋಸ್ಟ್ ಸೆಲ್. ಸೊ ಇದು ಯಾವುದ್ರಲ್ಲಿ ಬರುತ್ತೆ? ಬಯೋಟೆಕ್ನಾಲಜಿ ಪ್ರಿನ್ಸಿಪಲ್ಸ್ ಆ್ಯಂಡ್ ಪ್ರೊಸೆಸಸ್, 11th ಚಾಪ್ಟರ್. ಓಕೆ, ಸೊ ಇದು 11th ಚಾಪ್ಟರಿಂದ ಬಂದಿದೆ. ಯಾವುದು ಇದಕ್ಕೆ ಸರಿಯಾದ ಆನ್ಸರ್? ನೋಡಿ, ಬಯೋಲಿಸ್ಟಿಕ್ಕು ನಮಗೆ ಪ್ಲ್ಯಾಂಟ್ಸಲ್ಲಿ ಬಳಸ್ತೀವಿ, ಮೈಕ್ರೋ ಇಂಜೆಕ್ಷನ್ ಎನಿಮಲ್ಸಲ್ಲಿ ಬಳಸ್ತೀವಿ, ಹೀಟ್ ಶಾಕ್ ಮೆಥಡ್ ಬ್ಯಾಕ್ಟೀರಿಯಾದಲ್ಲಿ ಬಳಸ್ತೀವಿ. ವೆರಿ ವೆರಿ ಇಂಪಾರ್ಟೆಂಟ್. 1 ಮಾರ್ಕಲ್ಲಿ ಬಂದಿಲ್ಲ ಅಂದರೂ 2 ಮಾರ್ಕಲ್ಲಿ 3 ಮಾರ್ಕಲ್ಲಿ ಕೇಳ್ಬೋದು. So better you study those concepts. Okay, so I hope it's clear for you now. Let us move to another question paper. ನಾವು ನೋಡ್ತಾ ಇರುವಂಥದ್ದು ಕೊಪ್ಪಳ ಡಿಸ್ಟಿಕ್ಕಿಂದ. ಓಕೆ, ಸೊ ದಿಸ್ ಈಸ್ ಫ್ರಮ್ ಅವರ್ ಡಿಸ್ಟಿಕ್, ನಮ್ಮ ಡಿಸ್ಟಿಕ್ದು ಇದು, ಕೊಪ್ಪಳ ಡಿಸ್ಟಿಕ್ದು. ಸೊ ರೀಸೆಂಟಾಗಿ ದಟ್ ಈಸ್ 27th ಮುಗೀತು ಈ ಪ್ರಿಪರೇಟರಿ ಎಕ್ಸಾಮ್ ನಮ್ಮಲ್ಲಿ. ಸೊ ಅದರ ಕ್ವೆಶನ್ ಪೇಪರ್ ಇದು. ಲೆಟ್ ಅಸ್ ಸಿ ಇದರಲ್ಲಿ ಯಾವ ತರಹ ಕ್ವೆಶನ್ಸ್ಗಳು ಬಂದಿದೆ ಅಂತ ಹೇಳಿ. ಫಸ್ಟ್ ಒನ್,
ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಅ ವೆಜಿಟೇಟಿವ್ ಪ್ರಪೋಗ್ಯೂಲ್ ಇನ್ ಬನಾನಾ ಪ್ಲಾಂಟ್. ನಾನು ಹೇಳಿಲ್ವಾ ಫಸ್ಟ್ ಚಾಪ್ಟ್ರಲ್ಲಿ ಬರೋ ಅಸೆಕ್ಷುವಲ್ ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್ಸ್ ವೆರಿ ಇಂಪಾರ್ಟೆಂಟ್, ಪ್ಲೀಸ್ ಅವುಗಳನ್ನು ಓದಿ. ನೆಕ್ಸ್ಟ್ ಸೊ ಇದು ಫಸ್ಟ್ ಚಾಪ್ಟರಿಂದ. ಬನಾನಾ ಪ್ಲ್ಯಾಂಟಲ್ಲಿ ಯಾವುದಿರುತ್ತೆ ನಮಗೆ, ದಟ್ ಈಸ್ ಬನಾನಾದ ರೈಸೋಮ್ ಈಸ್ ದ ವೆಜಿಟೇಟಿವ್ ಪ್ರಪೋಗ್ಯುಲರ್ ಸೆಕ್ಷುವಲ್ ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್ ಯಾವುದಿರುತ್ತೆ, ರೈಸೋಮ್ ಇರುತ್ತೆ. ಸೊ ಬನಾನಾದಲ್ಲೂ ಕಾಣಿಸುತ್ತೆ, ಜಿಂಜರಲ್ಲೂ ಇದೇ ಇರುತ್ತೆ. ನೆಕ್ಸ್ಟ್ ಇನ್ ಪೋಲನ್ ಗ್ರೇನ್ 2 ಮೇಲ್ ಗ್ಯಾಮೆಟ್ಸ್ ಆರ್ ಪ್ರೊಡ್ಯೂಸ್ಡ್ ಫ್ರಮ್. ಸೊ ಇದು ನಮಗೆ ಸೆಕೆಂಡ್ ಚಾಪ್ಟರಿಂದ ಕೇಳಿದ್ದಾರೆ ಆಯಿತಾ. ಸೊ 2 ಮೇಲ್ ಗ್ಯಾಮೆಟ್ಸ್ ಯಾವ ಸೆಲ್ಲಿಂದ ಬರುತ್ತೆ ಪೋಲನ್ ಗ್ರೇನಲ್ಲಿ ಅಂದರೆ ನೋಡಿ, ಪೋಲನ್ ಗ್ರೇನ್ನ ಸ್ಟ್ರಕ್ಚರ್ ಈ ತರಹ ಇರುತ್ತೆ ಹೌದಾ. ಸೊ ಮೇಲೆ ವೆಜಿಟೇಟಿವ್ ಸೆಲ್ ಇರುತ್ತೆ, ಕೆಳಗಡೆ ಜನರೇಟಿವ್ ಸೆಲ್ ಇರುತ್ತೆ. ಸೊ ಈ ಜನರೇಟಿವ್ ಸೆಲ್ ಡಿವೈಡ್ ಆಗಿ ಏನಾಗುತ್ತೆ ನಮಗೆ 2 ಪೋಲನ್ ಗ್ರೇನ್ಸ್ಗಳು, ದಟ್ ಈಸ್ 2 ಮೇಲ್ ಗ್ಯಾಮೆಟ್ಸ್ಗಳು ಪ್ರೊಡ್ಯೂಸ್ ಆಗುತ್ತೆ. ಸೊ ದ ರೈಟ್ ಆನ್ಸರ್ ಈಸ್ ಜನರೇಟಿವ್ ಸೆಲ್. ನೆಕ್ಸ್ಟ್ ಸೆಲೆಕ್ಟ್ ದ ಕರೆಕ್ಟ್ ಸೀಕ್ವೆನ್ಸ್ ಆಫ್ ಸ್ಟೆಪ್ಸ್ ಇನ್ ಮೆನ್ಸ್ಟ್ರುಯೇಷನ್. ಸೊ ಇದು ನಿಮಗೆ ಥರ್ಡ್ ಚಾಪ್ಟರಿಂದ ಕೇಳಿದ್ದಾರೆ ಹ್ಯೂಮನ್ ರಿಪ್ರೊಡಕ್ಷನಿಂದ. ಸೊ ಮೆನ್ಸ್ಟ್ರುವಲ್ ಸೈಕಲ್ ನಮಗೆ ನೋಡೋದಾದರೆ ಸೊ ಈ ಥರ ಸೈಕಲ್ ಇರುತ್ತೆ ಹೌದಾ. ಇಟ್ ಈಸ್ 1 to 28 ಡೇಸ್ನ ಸೈಕಲಲ್ಲಿ ನಮಗೆ ಫಸ್ಟ್ 5 ಡೇಸು ಮೆನ್ಸ್ಟ್ರುವಲ್ ಫೇಸು, ನೆಕ್ಸ್ಟ್ 15th ಫಾಲಿಕ್ಯುಲರ್ ಫೇಸು. ಓಕೆ, ಸೊ ದಿಸ್ ಈಸ್ ಎಮ್, ದಿಸ್ ಈಸ್ ಎಫ್. ಅದಾದ ನಂತರ 14th 15th 16th ನಾವು ಓವ್ಯುಲೇಟರಿ ಫೇಸ್ ಅಂತ ಕರಿತೀವಿ. ಅದಾದಮೇಲೆ ಲೂಟಿಯಲ್ ಫೇಸ್. ಸೊ ಫಸ್ಟ್ ಒನ್ ಏನು ಮೆನ್ಸ್ಟ್ರುಯೇಷನ್, ಫಾಲಿಕ್ಯುಲರ್, ಓವ್ಯುಲೇಟರಿ ಆ್ಯಂಡ್ ಲೂಟಿಯಲ್ ಫೇಸ್. ಹಾಗಾಗಿ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಇಂಜೆಕ್ಷನ್ ಆಫ್ ಸ್ಪರ್ಮ್ ಡೈರೆಕ್ಟ್ಲಿ ಇಂಟು ಓವಮ್ ಟು ಟ್ರೀಟ್ ಇನ್ಫರ್ಟಿಲಿಟಿ ಈಸ್ ಕಾಲ್ಡ್. ಇದು ಫೋರ್ತ್ ಚಾಪ್ಟರಿಂದ ಕೇಳಿದ್ದಾರೆ ಹೌದಾ. ದಟ್ ಈಸ್ ಹ್ಯೂಮನ್ ರಿಪ್ರೊಡಕ್ಷನ್ ಚಾಪ್ಟರಿಂದ. ನೋಡಿ, ಡೈರೆಕ್ಟಾಗಿ ಸ್ಪರ್ಮ್ನ ಓವಮ್ಮಿಗೆ ಇಂಜೆಕ್ಟ್ ಮಾಡುವಂತಹ ಮೆಥಡ್ ಆರ್ಟ್ಸಲ್ಲಿ ಬರುವಂಥದ್ದು ಇದು ಹೌದಾ. ಆರ್ಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಈ ಚಾಪ್ಟರಲ್ಲಿ. ಸೊ ICSI ಇಂಟರ್ ಸೈಟೋಪ್ಲಾಸ್ಮಿಕ್ ಸ್ಪರ್ಮ್ ಇಂಜೆಕ್ಷನ್, ಓಕೆ ಸಾರಿ ಇಂಟ್ರಾಸೈಟೋಪ್ಲಾಸ್ಮಿಕ್ ಸ್ಪರ್ಮ್ ಇಂಜೆಕ್ಷನ್. ಇದರಲ್ಲಿ ಏನು ಮಾಡ್ತಾರೆ, ಎಗ್ ಒಳಗಡೆ ಓವಮ್ ಒಳಗಡೆ ಡೈರೆಕ್ಟಾಗಿ ಸ್ಪರ್ಮನ್ನು ಇಂಜೆಕ್ಟ್ ಮಾಡ್ತಾರೆ. ನೆಕ್ಸ್ಟ್ ಆಬ್ಸೆನ್ಸ್ ಆಫ್ ಮೆನ್ಸ್ಟ್ರುಯೇಷನ್ ಇನ್ ಇಂಟೆನ್ಸ್ ಬ್ರೆಸ್ಟ್ ಫೀಡಿಂಗ್ ವುಮೆನ್ ಆಫ್ಟರ್ ಪಾರ್ಚುರೇಷನ್ ಈಸ್ ರೆಫರ್ ಟು. ಸೊ ಇದು ಫೋರ್ತ್ ಚಾಪ್ಟರಿಂದ. ಓಕೆ, ಸೊ ದಟ್ ಈಸ್ ನ್ಯಾಚುರಲ್ ಬರ್ತ್ ಕಂಟ್ರೋಲ್ ಮೆಥಡಲ್ಲಿ ಬರುತ್ತೆ. ಪಾರ್ಚುರೇಷನ್ ಆದ ನಂತರ ನ್ಯಾಚುರಲ್ ಆಗಿಯೇ ಬ್ರೆಸ್ಟ್ ಫೀಡಿಂಗ್ ವುಮೆನ್ನಲ್ಲಿ ಏನಾಗುತ್ತೆ, ಮೆನ್ಸ್ಟ್ರುವಲ್ ಸೈಕಲ್ಲು ಸ್ಟಾಪ್ ಆಗಿರುತ್ತೆ. ಓಕೆ, ಸೊ ಟಿಲ್ ದ ಆ್ಯಕ್ಟಿವ್ ಬ್ರೆಸ್ಟ್ ಫೀಡಿಂಗ್ ಟೈಮ್ವರೆಗೂ ಏನಾಗಿರುತ್ತೆ, ಮೆನ್ಸ್ಟ್ರುವಲ್ ಸೈಕಲ್ಲು ಸ್ಟಾಪ್ ಆಗಿರುತ್ತೆ. ಅದನ್ನು ಲ್ಯಾಕ್ಟೇಷನಲ್ ಅಮೆನೋರಿಯಾ ಅಂತ ಕರೀತಾರೆ. ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ. ಇಫ್ ಫಾದರ್ ಈಸ್ ಹ್ಯಾವಿಂಗ್ ಎ ಬ್ಲಡ್ ಗ್ರೂಪ್, ಮದರ್ ಈಸ್ ಬಿ, ಬೋತ್ ಆರ್ ಹೆಟ್ರೋಸೈಗಸ್, ದೆನ್ ಪಾಸಿಬಲ್ ಬ್ಲಡ್ ಗ್ರೂಪ್ಸ್ ಆಫ್ ದೇರ್ ಚಿಲ್ಡ್ರನ್. ಸೊ ಈ ಕ್ವೆಶನ್ ನಿಮಗೆ ಪ್ರಿನ್ಸಿಪಲ್ಸ್ ಆಫ್ ಇನ್ಹೆರಿಟೆನ್ಸ್ ಆ್ಯಂಡ್ ವೇರಿಯೇಷನ್ 5th ಚಾಪ್ಟರಿಂದ ಕೇಳಿದ್ದಾರೆ. ಸೊ ಮದರಲ್ಲೂ ಕೂಡ ಬಿ ಆ್ಯಂಡ್ ಶಿ ಈಸ್ ಹೆಟ್ರೋಸೈಗಸ್, ಫಾದರ್ ಕೂಡ ಹೆಟ್ರೋಸೈಗಸ್ AO ಇದೆ ಅಂತಂದರೆ ನೋಡಿ, ಪಾಸಿಬಲ್ ಏನೇನಿದೆ ನಮಗೆ, AB ಬರಬಹುದು, ಓನ್ಲಿ A ಬರಬಹುದು, ಓನ್ಲಿ B ಬರಬಹುದು, ಅಥವಾ O ಬರಬಹುದು ಹೌದಾ. ಸೊ 4 ಜೀನೋಟೈಪ್ಗಳು ಪಾಸಿಬಲ್ ಇದೆ. ದಟ್ಸ್ ವೈ ಆಪ್ಷನ್ ಸಿ ಈಸ್ ರೈಟ್ ಆನ್ಸರ್. ಆ್ಯನ್ ಎಕ್ಸಾಂಪಲ್ ಫಾರ್ ಸೆಕ್ಸ್ ಲಿಂಕ್ಡ್ ರಿಸೆಸಿವ್ ಡಿಸಾರ್ಡರ್, ಇದು ಕೂಡ 5th ಚಾಪ್ಟರಿಂದ ಕೇಳಿದ್ದಾರೆ. ಸೆಕ್ಸ್ ಲಿಂಕ್ಡ್ ರಿಸೆಸಿವ್ ಡಿಸಾರ್ಡರ್ ಯಾವುದು ಅಂತಂದರೆ ಕಲರ್ ಬ್ಲೈಂಡ್ನೆಸ್. ಓಕೆ, ಇದು ಸೆಕ್ಸ್ ಲಿಂಕ್ಡ್ ರಿಸೆಸಿವ್ ಡಿಸಾರ್ಡರ್. ಓಕೆ, ನೆಕ್ಸ್ಟ್ ಉಳಿದಿದ್ದೆಲ್ಲವೂ ಆಟೋಸೋಮಲ್ ಡಿಸಾರ್ಡರ್ಗಳು. ಇದು ಹಿಮೋಗ್ಲೋಬಿನ್ಗೆ ಕಾರಣ ಆಗಿರೋ ಗ್ಲೋಬಿನ್ ಚೈನ್ಗಳ ಫಾರ್ಮೇಷನ್ಗೆ ಕಾರಣ ಆಗಿರೋ ಹಿಮೋಗ್ಲೋಬಿನ್ ಆಟೋಸೋಮಲ್ ಕ್ರೋಮೋಸೋಮ್ ಮೇಲಿರುತ್ತೆ. ಫಿನೈಲ್ ಕಿಟೋನ್ಯೂರಿಯಾ ಕೂಡ ಆಟೋಸೋಮಲ್ ಡಿಸಾರ್ಡರ್. ಸಿಕಲ್ ಸೆಲ್ ಎನಿಮಿಯಾ ಕೂಡ, ಇದು ಕೂಡ RBC ಫಾರ್ಮೇಷನ್ ಆಗುವಂತಹದ್ದು, RBC ಸಿಕಲ್ ಸೆಲ್ ಶೇಪ್ ಆಗುವಂಥದ್ದು ಆಟೋಸೋಮಲ್ ಡಿಸಾರ್ಡರ್. ಸೊ ಹಾಗಾಗಿ ಕಲರ್ ಬ್ಲೈಂಡ್ನೆಸ್ನ ಜೀನ್ X ಕ್ರೋಮೋಸೋಮ್ ಮೇಲೆ ಇರೋದ್ರಿಂದ ದಟ್ ಈಸ್ ಸೆಕ್ಸ್ ಲಿಂಕ್ಡ್ ರಿಸೆಸಿವ್ ಡಿಸಾರ್ಡರ್. ನೆಕ್ಸ್ಟ್ RRNA ಈಸ್ ಟ್ರಾನ್ಸ್ಕ್ರೈಬ್ಡ್ ಬೈ ದ ಎಂಜೈಮ್. ನೋಡಿ, ವೆರಿ ಇಂಪಾರ್ಟೆಂಟ್. mRNA, tRNA, RRNA ಮೂರೂ ಕೂಡ 3 RNA ಪಾಲಿಮರೇಸಿಂದ ಸಿಂಥಸೈಸ್ ಆಗುತ್ತೆ. ಸೊ ಹಾಗಾಗಿ ನಿಮಗೆ RRNA ಕೇಳಿದ್ದಾರೆ ಅಂದರೆ ನೀವು M ಮತ್ತು T ಎರಡನ್ನೂ ನೋಡ್ಕೊಳ್ಳೋದು ಉತ್ತಮ. ಸೊ ಇದಕ್ಕೆ ಸರಿಯಾದ ಆಪ್ಷನ್ ಯಾವುದು, RNA ಪಾಲಿಮರೇಸ್ 1. ಓಕೆ, ಸೊ RNA ಪಾಲಿಮರೇಸ್ 1 RRNA ಸಿಂಥಸೈಸ್ ಮಾಡುತ್ತೆ, RNA ಪಾಲಿಮರೇಸ್ 2 mRNA ಸಿಂಥಸೈಸ್ ಮಾಡುತ್ತೆ, RNA ಪಾಲಿಮರೇಸ್ 3 tRNA ಸಿಂಥಸೈಸ್ ಮಾಡುತ್ತೆ. ಓಕೆ, ನೆಕ್ಸ್ಟ್ ಈ ಕ್ವೆಶನ್ ನಿಮಗೆ ಮಾಲಿಕ್ಯುಲರ್ ಬೇಸಿಸ್ ಆಫ್ ಇನ್ಹೆರಿಟೆನ್ಸ್ 6th ಚಾಪ್ಟರ್. ನೆಕ್ಸ್ಟ್ ಒನ್ ಆಫ್ ದ 2 ಕೀ ಕಾನ್ಸೆಪ್ಟ್ಸ್ ಆಫ್ ಡಾರ್ವಿನಿಯನ್ ಥಿಯರಿ ಆಫ್ ಎವಲ್ಯೂಷನ್. ನೋಡಿ, ಇದು ಎವಲ್ಯೂಷನ್ ಚಾಪ್ಟರಿಂದ ಕೇಳಿದ್ದಾರೆ. ಸೊ ಡಾರ್ವಿನ್ ಅವರ ಥಿಯರಿ ಆಫ್ ಎವಲ್ಯೂಷನಲ್ಲಿ 2 ಕೀ ಕಾನ್ಸೆಪ್ಟ್ಗಳು ಬರುತ್ತೆ. ಅದು ಯಾವ್ದು ಅದರಲ್ಲಿ, ಸೊ ಯಾವ್ದ್ಯಾವ್ದು 2 ಅಂದರೆ ಒಂದು ನ್ಯಾಚುರಲ್ ಸೆಲೆಕ್ಷನ್. ಓಕೆ, ಸೊ ಒಂದು ನ್ಯಾಚುರಲ್ ಸೆಲೆಕ್ಷನ್ನು, ಇನ್ನೊಂದು ಬ್ರಾಂಚಿಂಗ್ ಡಿಸೆಂಟ್ ಅಂತ. ಸೊ ಇದಕ್ಕೆ ಸರಿಯಾದ ಆನ್ಸರ್ ಬ್ರಾಂಚಿಂಗ್ ಡಿಸೆಂಟ್. ಓಕೆ, ನೆಕ್ಸ್ಟ್ ಪ್ರೈಮರಿ ಲಿಂಫಾಯ್ಡ್ ಆರ್ಗನ್ ಇನ್ ಹ್ಯೂಮನ್ಸ್ ಈಸ್ ರಿಪ್ರೆಸೆಂಟೆಡ್ ಬೈ. ಸೊ ಇದು ಹ್ಯೂಮನ್ ಹೆಲ್ತ್ ಆ್ಯಂಡ್ ಡಿಸೀಸಸ್ ಚಾಪ್ಟರಿಂದ ಕೇಳಿದ್ದಾರೆ. ಓಕೆ, ಸೊ ಇದಕ್ಕೆ ಸರಿಯಾದ ಆನ್ಸರ್ ಪ್ರೈಮರಿ ಲಿಂಫಾಯ್ಡ್ ಆರ್ಗನ್ ಯಾವುದು ಅಂತಂದರೆ ದಟ್ ಈಸ್ ಥೈಮಸ್. ಓಕೆ, ಸೊ ಥೈಮಸ್ ಪ್ರೈಮರಿ ಲಿಂಫ್ ಆರ್ಗನ್ ಆಗಿರುತ್ತೆ. ಇದೊಂದೇ ಅಲ್ಲ, ಬೋನ್ ಮ್ಯಾರೋ ಹಾಗೂ ಥೈಮಸ್ ಎರಡೂ ಕೂಡ ಪ್ರೈಮರಿ ಲಿಂಫಾಯ್ಡ್ ಆರ್ಗನ್ಗಳು. ಇನ್ನು ಸೆಕೆಂಡರಿ ಲಿಂಫಾಯ್ಡ್ ಆರ್ಗನ್ಸ್ಗಳಲ್ಲಿ ನಮಗೆ ಸ್ಪ್ಲೀನ್,
ಅದಾದ ನಂತರ ಈ ಪೇಯರ್ಸ್ ಪ್ಯಾಚಸ್, ಲಿಂಫ್ ನೋಡ್ಗಳು ಇವೆಲ್ಲ ಏನು ಅಂದರೆ ಟಾನ್ಸಿಲ್ಸ್, ಇವೆಲ್ಲ ಸೆಕೆಂಡರಿ ಲಿಂಫಾಯ್ಡ್ ಆರ್ಗನ್ಗಳಾಗುತ್ತೆ. ಸೊ ಪ್ರೈಮರಿ ಅಂದರೆ ಥೈಮಸ್ ಇದೆ ಹಾಗೂ ಬೋನ್ ಮ್ಯಾರೋ ಕೂಡ ಇದೆ. ಓಕೆ, ನೆಕ್ಸ್ಟ್ ಪ್ರಾಸೆಸ್ ಆಫ್ ಕಟಿಂಗ್ ಔಟ್ DNA ಆ್ಯಂಡ್ ಎಕ್ಸ್ಟ್ರಾಕ್ಷನ್ ಆಫ್ DNA ಫ್ರಮ್ ಅಗಾರೋಸ್ ಜೆಲ್. ಸೊ ನೋಡಿ, ನಾನು ಜೆಲ್ ಎಲೆಕ್ಟ್ರೋಫೋರೋಸಿಸ್ ಹೇಳುವಾಗ ನಿಮಗೆ ಹೇಳಿದ್ದೆ 1 ಮಾರ್ಕಲ್ಲಿ ಇಂಪಾರ್ಟೆಂಟ್ ಕ್ವೆಶನ್ ಇದು ಅಂತ. ಓಕೆ, ಸೊ ದ ರೈಟ್ ಆನ್ಸರ್ ಈಸ್ ಯಾವುದು? ಎಲ್ಯೂಷನ್. ಹೌದಾ? ಸೊ ಇದು ನೈಟ್ರೋಸೆಲ್ಲೋಸ್ ಶೀಟ್ ಅಂತಂದರೆ ಇದರಲ್ಲಿ DNA ಫ್ರಾಗ್ಮೆಂಟ್ಗಳಿರುತ್ತೆ. ಇದರಲ್ಲಿ ನಾವು ಕಟ್ ಮಾಡಿ DNA ಫ್ರಾಗ್ಮೆಂಟನ್ನು ತೆಗೆಯುವಂಥ ಸ್ಟೆಪ್ಪನ್ನು ಎಲ್ಯೂಷನ್ ಅಂತ ಕರಿತೀವಿ. ಓಕೆ, ಸೊ ಈ ಕ್ವೆಶನ್ ನಿಮಗೆ ಬಯೋಟೆಕ್ನಾಲಜಿ ಪ್ರಿನ್ಸಿಪಲ್ಸ್ ಆ್ಯಂಡ್ ಪ್ರೊಸೆಸಸ್ ಚಾಪ್ಟರಿಂದ ಬಂದಿರೋದು, ದಟ್ ಈಸ್ 11th ಚಾಪ್ಟರಿಂದ. ಓಕೆ, ನೆಕ್ಸ್ಟ್ ದಟ್ ಈಸ್ ಜೆಲ್ ಎಲೆಕ್ಟ್ರೋಫೋರೋಸಿಸಲ್ಲಿ ದ ಫಿಟ್ನೆಸ್ ಆಫ್ ಒನ್ ಸ್ಪೀಶೀಸ್ ಈಸ್ ಸಿಗ್ನಿಫಿಕೆಂಟ್ಲಿ ಲೋವರ್ ಇನ್ ದ ಪ್ರೆಸೆನ್ಸ್ ಆಫ್ ಅದರ್ ಸ್ಪೀಶೀಸ್ ರೆಫರ್ಸ್ ಟು. ಸೊ ಒಂದು ಸ್ಪೀಶೀಸಿನ ಫಿಟ್ನೆಸ್ಸು ಇನ್ನೊಂದು ಸ್ಪೀಶೀಸ್ಗಿಂತ ಕಡಿಮೆ ಇದೆ ಅಂತಂದರೆ ಇದು ಯಾವುದರಲ್ಲಿ ಕಂಡುಬರುತ್ತೆ? ನಮಗೆ ಕಾಂಪಿಟೇಷನ್ನಲ್ಲಿ ಕಂಡುಬರುತ್ತೆ. ಓಕೆ, ಸೊ ಕಾಂಪಿಟೇಷನ್ನಲ್ಲಿ ಏನಾಗಿರುತ್ತೆ? ಯಾವುದರ ಒಂದು ಫಿಟ್ನೆಸ್ ಕಡಿಮೆ ಇರುತ್ತಲ್ವಾ, ಸೊ ಅದು ಏನಾಗಿರುತ್ತೆ? ಲೋವರ್ ಆರ್ಗ್ಯಾನಿಸಮ್ ಆಗಿರುತ್ತೆ. ಬಿಕಾಸ್ 2 ಸ್ಪೀಶೀಸ್ ಇರುವಾಗ, ಹೌದಾ, ಸೊ ಅದರಲ್ಲಿ ಏನಾಗುತ್ತೆ? ಯಾವುದು ಜಾಸ್ತಿ ಸ್ಟ್ರಾಂಗ್ ಇರುತ್ತೆ ಅದರ ಫಿಟ್ನೆಸ್ ಜಾಸ್ತಿ ಆಗುತ್ತೆ, ಯಾವುದು ಸ್ಟ್ರಾಂಗ್ ಇರೋದಿಲ್ಲ ಅದರ ಫಿಟ್ನೆಸ್ ಕಡಿಮೆ ಆಗಿರುತ್ತೆ. ಸೊ ದ ರೈಟ್ ಆನ್ಸರ್ ಇಸ್ ಕಾಂಪಿಟೇಷನ್. ಈ ಕ್ವೆಶನ್ ನಿಮಗೆ ಕೇಳಿರುವಂತಹದ್ದು ಆರ್ಗ್ಯಾನಿಸಮ್ಸ್ ಆ್ಯಂಡ್ ಪಾಪ್ಯುಲೇಷನ್ ಚಾಪ್ಟರಿಂದ. ಓಕೆ, ದಟ್ ಈಸ್ 13th ಚಾಪ್ಟರಿಂದ ಕೇಳಿದ್ದಾರೆ. ನೆಕ್ಸ್ಟ್ ರೇಟ್ ಆಫ್ ಫಾರ್ಮೇಷನ್ ಆಫ್ ನ್ಯೂ ಆರ್ಗ್ಯಾನಿಕ್ ಮ್ಯಾಟರ್ ಬೈ ಕನ್ಸ್ಯೂಮರ್ಸ್ ಈಸ್ ಕಾಲ್ಡ್. ಸೊ ಈ ಕ್ವೆಶನ್ ನಿಮಗೆ ಕೇಳಿರೋದು ಎಕೋಸಿಸ್ಟಮ್ ಚಾಪ್ಟರಿಂದ 14th ಚಾಪ್ಟರ್. ಸೊ ಕನ್ಸಪ್ಷನ್ ದಟ್ ಈಸ್ ಕನ್ಸ್ಯೂಮರ್ಸಿಂದ ಪ್ರೊಡ್ಯೂಸ್ ಆಗೋ ಆರ್ಗ್ಯಾನಿಕ್ ಮ್ಯಾಟರ್ನ ಸೆಕೆಂಡರಿ ಪ್ರೊಡಕ್ಟಿವಿಟಿ ಅಂತ ಕರಿತೀವಿ. ಪ್ರೊಡ್ಯೂಸರ್ಸಿಂದ ಪ್ರೊಡ್ಯೂಸ್ ಆಗೋದನ್ನು ಪ್ರೈಮರಿ ಪ್ರೊಡಕ್ಟಿವಿಟಿ ಅಂತ ಕರಿತೀವಿ. ಅದರಲ್ಲೂ ಕೂಡ ರೆಸ್ಪಿರೇಷನ್ಗೆ ಹೋಗಿಬಿಟ್ಟು ಉಳಿಯುವಂತಹ ಪ್ರೊಡಕ್ಟಿವಿಟಿಯನ್ನು ಗ್ರಾಸ್ ಪ್ರೈಮರಿ ಪ್ರೊಡಕ್ಟಿವಿಟಿ ಅಂತ ಕರಿತೀವಿ. ರೆಸ್ಪಿರೇಷನ್ದು ಸೇರಿಸಿ ಫಸ್ಟೇ ಫಾರ್ಮ್ ಆಗುವಂತಹ ಪ್ರೊಡಕ್ಟಿವಿಟಿಯನ್ನು ನೆಟ್ ಪ್ರೈಮರಿ ಪ್ರೊಡಕ್ಟಿವಿಟಿ ಅಂತ ಕರಿತೀವಿ. ಇದರಲ್ಲಿ ಒಂದು ನಿಮಗೆ ಇಂಪಾರ್ಟೆಂಟ್ ಏನಿದೆ ಅಂತಂದರೆ ಫಾರ್ಮುಲಾ ಇದೆ, ಹೌದಾ? ದಟ್ ಈಸ್ GPP ಈಕ್ವಲ್ಸ್ ಟು NPP ಮೈನಸ್ R. ಅಂದರೆ ಗ್ರಾಸ್ ಪ್ರೈಮರಿ ಪ್ರೊಡಕ್ಟಿವಿಟಿಯನ್ನು ಕಂಡುಹಿಡಿಬೇಕಂದ್ರೆ ನೆಟ್ಟಲ್ಲಿ ರೆಸ್ಪಿರೇಷನನ್ನು ಮೈನಸ್ ಮಾಡಿದರೆ ಯು ವಿಲ್ ಗೆಟ್ ದ GPP. ಓಕೆ, ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ದ ಪರ್ಸೆಂಟೇಜ್ ಆಫ್ ಫೋಟೋಸಿಂಥೆಟಿಕಲಿ ಆಕ್ಟಿವ್ ರೇಡಿಯೇಷನ್ ಕ್ಯಾಪ್ಚರ್ಡ್ ಬೈ ಪ್ಲಾಂಟ್ಸ್. ಓಕೆ, ಸೊ ಈ ಒಂದು ಕ್ವೆಶನ್ ನಿಮಗೆ ಬಂದಿರುವಂಥದ್ದು ಎಕೋಸಿಸ್ಟಮ್ ಚಾಪ್ಟರಿಂದ, ದಟ್ ಈಸ್ 14th ಚಾಪ್ಟರಿಂದನೇ ಬಂದಿರೋ. ರೈಟ್ ಆಪ್ಷನ್ ಈಸ್ ಆಪ್ಷನ್ ಡಿ. 2 to 10% ಆಫ್ ಆ್ಯಕ್ಟಿವ್ ರೇಡಿಯೇಷನ್ ಮಾತ್ರ ಸೂರ್ಯನಿಂದ ಪ್ಲಾಂಟ್ಸ್ಗಳು ಕ್ಯಾಪ್ಚರ್ ಮಾಡುವಂಥದ್ದು. ಓಕೆ, ನೆಕ್ಸ್ಟ್ ವಿಚ್ ಆಫ್ ದ ಫಾಲೋವಿಂಗ್ ಇಸ್ ಅ ನ್ಯಾಚುರಲ್ ರಿಸರ್ವಾಯರ್ ಆಫ್ ಫಾಸ್ಫರಸ್. ನೋಡಿ, ಇದು ಲಾಸ್ಟ್ ಚಾಪ್ಟರ್, ದಟ್ ಈಸ್ 16th ಚಾಪ್ಟರಿಂದ. ಸಾರಿ, ದಿಸ್ ಈಸ್ ಆಲ್ಸೋ ಫ್ರಮ್ 14th ಚಾಪ್ಟರ್ ಓನ್ಲಿ. ಓಕೆ, ಇದು ಕೂಡ 14th ಚಾಪ್ಟರ್ ಇದೆ ನೋಡಿ. 14th ಚಾಪ್ಟರಿಂದ 3 ಬಂದಿದೆ 1 ಮಾರ್ಕ್ದು. ಸೊ ಯಾವುದು ನ್ಯಾಚುರಲ್ ರಿಸರ್ವಾಯರ್ ಯಾವುದು ಅಂದರೆ ದಟ್ ಈಸ್ ರಾಕ್. ಓಕೆ, ರಾಕ್ಸ್ ಆರ್ ದ ನ್ಯಾಚುರಲ್ ರಿಸರ್ವಾಯರ್ ಆಫ್ ಫಾಸ್ಫರಸ್. ಓಕೆ, ಫಾಸ್ಫರಸ್ ಸೈಕಲ್. ನೆಕ್ಸ್ಟ್ ಇವಾಗ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ನೋಡೋಣ. ಸೊ ಫಿಲ್ ಇನ್ ದ ಬ್ಲ್ಯಾಂಕ್ಸಲ್ಲಿ ಫಸ್ಟ್ ಕ್ವೆಶನ್ ನೋಡೋದಾದರೆ ರೆಸಿಡ್ಯುವಲ್ ಪರ್ಸಿಸ್ಟೆಂಟ್ ನ್ಯೂಸಿಲಸ್ ಇನ್ ದ ಸೀಡ್ ಈಸ್ ಕಾಲ್ಡ್. ಸೊ ಇದನ್ನೇನಂತ ಕರಿತೀವಿ? ಪೆರಿಸ್ಪರ್ಮ್ ಅಂತ ಕರಿತೀವಿ. ನೆಕ್ಸ್ಟ್ ಡ್ಯಾಶ್ ಹ್ಯಾವಿಂಗ್ ಹೈ ಪ್ರೋಟೀನ್ ಕಂಟೆಂಟ್ ಹ್ಯಾಸ್ ಬೀನ್ ಯೂಸ್ಡ್ ಆಸ್ ಡೋನರ್ ಫಾರ್ ಇಂಪ್ರೂವಿಂಗ್ ಕಲ್ಟಿವೇಟೆಡ್ ವೀಟ್. ಸೊ ವೀಟ್ನ ವೆರೈಟಿ, ಹೌದಾ? ಸೊ ಹೈ ಪ್ರೋಟೀನ್ ಕಂಟೆಂಟ್ ಇರೋ ವೀಟ್ನ ವೆರೈಟಿ ಯಾವುದು ಅಂದರೆ ಅಟ್ಲಾಸ್. ಓಕೆ, ಸೊ ಅಟ್ಲಾಸ್ 66. ನೆಕ್ಸ್ಟ್ ಈ ಕ್ವೆಶನ್ಗಳು ಯಾವ ಚಾಪ್ಟರಿಂದ ಬಂದಿದೆ ಅಂತ ಹೇಳಬೇಕಿತ್ತಲ್ವಾ? ಸೊ ರೆಸಿಡ್ಯುವಲ್ ಆ್ಯಂಡ್ ಪರ್ಸಿಸ್ಟೆಂಟ್ ನ್ಯೂಸಿಲಸ್ ಅಂದರೆ ಇದು 2nd ಚಾಪ್ಟರಿಂದ ಬಂದಿದೆ. ಹೈ ಪ್ರೋಟೀನ್ ಕಂಟೆಂಟ್ ವೀಟ್ ವೆರೈಟಿ ಅಂದರೆ ಸ್ಟ್ರಾಟಜೀಸ್ ಫಾರ್ ಎನ್ಹ್ಯಾನ್ಸ್ಮೆಂಟ್ ಇನ್ ಫುಡ್ ಪ್ರೊಡಕ್ಷನ್ ಚಾಪ್ಟರಿಂದ ಬಂದಿದೆ. ದಟ್ ಈಸ್ 9th ಚಾಪ್ಟರಿಂದ ಬಂದಿದೆ. ಫಂಗೈ ಹ್ಯಾವಿಂಗ್ ಸಿಂಬಯೋಟಿಕ್ ಅಸೋಸಿಯೇಷನ್ ವಿತ್ ಪ್ಲಾಂಟ್ಸ್ ಆರ್ ಕಾಲ್ಡ್ ಮೈಕೋರೈಸಾ. ಓಕೆ, ಮೈಕೋರೈಸಾ. ಈ ಕ್ವೆಶನ್ ನಿಮಗೆ ಯಾವುದರಲ್ಲಿ ಕಾಣಿಸುತ್ತೆ ಅಂದರೆ ಎಕಾಲಜಿ ಚಾಪ್ಟರ್ಗಳಲ್ಲಿ ಕಾಣಿಸುತ್ತೆ ಇದು. ಓಕೆ, ದಟ್ ಈಸ್ ಆರ್ಗ್ಯಾನಿಸಮ್ಸ್ ಆ್ಯಂಡ್ ಪಾಪ್ಯುಲೇಷನ್ ಚಾಪ್ಟ್ರಲ್ಲಿ ನೋಡಬಹುದು ನಾವು ಇದನ್ನು. ಓಕೆ, ಸೊ ಇಟ್ಸ್ ಅ ಟೈಪ್ ಆಫ್ ಮ್ಯೂಚುವಲಿಸಮ್ಗೆ ಎಕ್ಸಾಂಪಲ್ ಇದು. ನೆಕ್ಸ್ಟ್ ಥರ್ಮೋಸ್ಟೇಬಲ್ ಪಾಲಿಮರೇಸ್ ಎಂಜೈಮ್. ಸೊ ಇದರದ್ದು ನಂಬರ್ ಹೇಳಿಲ್ಲ ಅಲ್ವಾ ನಾನು? 13th ಚಾಪ್ಟರ್ ನಂಬರ್ 13. ಥರ್ಮೋಸ್ಟೇಬಲ್ DNA ಪಾಲಿಮರೇಸ್ ಈಸ್ ಆಬ್ಟೇನ್ಡ್ ಫ್ರಮ್. ಸೊ ಇದು ಯಾವ ಚಾಪ್ಟರಿಂದ ಬಂದಿದೆ? ಥರ್ಮೋಸ್ಟೇಬಲ್ DNA ಪಾಲಿಮರೇಸ್ ಅಂದರೆ BT ಪ್ರಾಸೆಸ್ ಚಾಪ್ಟರಿಂದ ಅಲ್ಲ. ಸೊ ಅಂದರೆ ಚಾಪ್ಟರ್ ನಂಬರ್ ಬರೆದ್ಬಿಡ್ತೀನಿ. BT ಪ್ರಾಸೆಸ್ 11th ಚಾಪ್ಟರಿಂದ ಬಂದಿದೆ. ಥರ್ಮೋಸ್ಟೇಬಲ್ DNA ಪಾಲಿಮರೇಸನ್ನು ಯಾವುದರಿಂದ ತಗೊಳ್ತೀವಿ? ದಟ್ ಈಸ್ ಟ್ಯಾಕ್ ಪಾಲಿಮರೇಸ್. ಥರ್ಮೋಸ್ಟೇಬಲ್ ಅಂದರೆ ಯಾವುದು? ಟ್ಯಾಕ್ ಪಾಲಿಮರೇಸ್, ಹೌದಾ? ಸೊ ನಾನು ಹೇಳಿದ್ದೆ ಈ ಟಾಪಿಕ್ನ ಎಕ್ಸ್ಪ್ಲೇನ್ ಮಾಡುವಾಗ ನಾನು ನಿಮಗೆ ಹೇಳಿದ್ದೆ ಟ್ಯಾಕ್ ಪಾಲಿಮರೇಸ್ ವೆರಿ ಇಂಪಾರ್ಟೆಂಟ್. ಯಾವುದರಿಂದ ಅದನ್ನು ಎಕ್ಸ್ಟ್ರಾಕ್ಟ್ ಮಾಡಿದ್ದಾರೆ ಅಂತ ಕೇಳ್ತಾರೆ ಅಂತ. ದಟ್ ಈಸ್ ಥರ್ಮಸ್ ಅಕ್ವಾಟಿಕಸ್. ನೋಡಿ, ಅವ್ರು ಟ್ಯಾಕ್ ಅಂತ ಕೊಟ್ಟಿಲ್ಲ, ಯಾಕಂದರೆ ಟ್ಯಾಕ್ ಅಂದರೆ ನೀವು ಈಸಿಯಾಗಿ ಹೇಳ್ಬಿಡ್ತೀರಾ. T ಅಂದರೆ ಥರ್ಮಸ್, AQ ಅಂದರೆ ಅಕ್ವಾಟಿಕಸ್ ಅಂತ. ಅವ್ರೇನು ಕೊಟ್ಟಿದ್ದಾರೆ? ಥರ್ಮೋಸ್ಟೇಬಲ್ ಅಂತ ಕೊಟ್ಟಿದ್ದಾರೆ, ಹೌದಾ? ದಟ್ ಈಸ್ ಥರ್ಮಸ್ ಅಕ್ವಾಟಿಕಸ್. ನೆಕ್ಸ್ಟ್ ಸೆಕ್ಷುವಲ್ ಡಿಸೀಟ್ ಈಸ್ ಅಬ್ಸರ್ವ್ಡ್ ಇನ್. ಸೊ ಅಗೇನ್ ಇದು ಕೂಡ ಯಾವುದರಲ್ಲಿ ಕಂಡು ಬರುತ್ತೆ? ನಮಗೆ 13th ಚಾಪ್ಟ್ರಲ್ಲಿ ಕಂಡು ಬರುತ್ತೆ, ಹೌದಾ? ದಟ್ ಈಸ್ ಸೆಕ್ಷುವಲ್ ಡಿಸೀಟ್ ಈಸ್ ಅಬ್ಸರ್ವ್ಡ್ ಇನ್ ಆಫ್ರೀಸ್. ಓಕೆ, ಸೊ ಆಫ್ರೀಸ್ ವೆರಿ ಇಂಪಾರ್ಟೆಂಟ್ ನಿಮಗೆ. ಈ ಮ್ಯೂಚುವಲಿಸಮ್, ಕಮೆನ್ಸಾಲಿಸಮ್, ಪ್ಯಾರಾಸೈಟಿಸಮ್, ಕಾಂಪಿಟೇಷನ್ ಎಲ್ಲದಕ್ಕೂ
ನಿಮಗೆ ಎಕ್ಸಾಂಪಲ್ಸ್ ಕೊಟ್ಟಿದ್ದಾರೆ, ದೇ ಆರ್ ಆಲ್ ವೆರಿ ಇಂಪಾರ್ಟೆಂಟ್. Okay, so now let us see another preparatory question paper and try to solve it. This is another preparatory examination question paper. I don't know the district name actually. ಯಾವ ಡಿಸ್ಟ್ರಿಕ್ಟ್ದು ಅಂತ ಗೊತ್ತಿಲ್ಲ. I just got it. So I'm trying to solve it. ಸೊ ಫಸ್ಟ್ ಕ್ವೆಶನ್, ವೆಜಿಟೇಟಿವ್ ಪ್ರೊಪಗ್ಯೂಲ್ ಇನ್ ಅಗಾವೆ. ನೋಡಿ, ಫಸ್ಟ್ ಚಾಪ್ಟರಿಂದ ನಾನು ಏನು ನಿಮ್ಗೆ ಇಂಪಾರ್ಟೆಂಟ್ ಅಂತ ಕ್ವೆಶನ್ಗಳನ್ನು ಮಾಡಿದ್ದೆ, ಆ ಕ್ವೆಶನ್ಸಲ್ಲಿ ಇದನ್ನು ನಾನು ರಿಪೀಟೆಡಾಗಿ ಹೇಳಿದ್ದೆ. ಸೆಕ್ಷುವಲ್ ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್ಸು ವೆರಿ ವೆರಿ ಇಂಪಾರ್ಟೆಂಟ್. ಯಾವುದು ಎಕ್ಸಾಮ್ ಆಗಿಲ್ಲ ದಯವಿಟ್ಟು ಇದನ್ನು ಓದ್ಕೊಂಡು ಹೋಗಿ ಬಿಡಬೇಡಿ. ಈ ಚಾಪ್ಟರಿಂದ ಈ ಕ್ವೆಶನ್ ಖಂಡಿತ ಕೇಳಿರ್ತಾರೆ 99%. ಓಕೆ, ಸೊ ವೆಜಿಟೇಟಿವ್ ಪ್ರೊಪಗ್ಯೂಲ್ ಇನ್ ಅಗಾವೆ. ಸೊ ಯಾವುದು ಅಗಾವೆನಲ್ಲಿ ಯಾವುದಿರುತ್ತೆ? ಬಲ್ಬಿಲ್ಸ್ ಇನ್ ಅಗಾವೆ. ನೆಕ್ಸ್ಟ್, ಪಾಲಿಎಂಬ್ರಿಯೋನಿ ಈಸ್ ಕಾಮನ್ಲಿ ಅಕರ್ಸ್ ಇನ್. ಇದು ನೋಡಿ ಸೆಕೆಂಡ್ ಚಾಪ್ಟರಿಂದ ಕೇಳಿದ್ದಾರೆ. ಪಾಲಿಎಂಬ್ರಿಯೋನಿ ನಮಗೆ ಸಿಟ್ರಸ್ ಪ್ಲ್ಯಾಂಟಲ್ಲಿ, ಅಂದರೆ ಲೈಕ್ ಲೆಮನ್ ಈ ತರಹದ ಪ್ಲ್ಯಾಂಟ್ಸಲ್ಲಿ ಪಾಲಿಎಂಬ್ರಿಯೋನಿ ಕಂಡು ಬರುತ್ತೆ. ಪಾಲಿಎಂಬ್ರಿಯೋನಿ ಅಂದ್ರೇನು? ಒಂದೇ ಸೀಡಲ್ಲಿ ಮೆನಿ ಎಂಬ್ರಿಯೋಸ್ ಇರೋದನ್ನು ಪಾಲಿಎಂಬ್ರಿಯೋನಿ ಅಂತ ನಾವು ಕರಿತೀವಿ. ಓಕೆ, ನಾವು ನೆಕ್ಸ್ಟ್ ಇವಾಗ ನೋಡಿ, ನಿಮಗೆ ಇಲ್ಲಿ ಈ ಥರ ಮಾರ್ಕ್ ಮಾಡಿದಾರಲ್ವಾ, ಸೊ ಡೋಂಟ್ ಗೆಟ್ ಕನ್ಫ್ಯೂಸ್ಡ್. ಇದೇ ಕರೆಕ್ಟ್ ಆನ್ಸರ್ ಮಾರ್ಕ್ ಮಾಡಿದ್ದಾರೆ ಅಂತ ನೀವು ಅಂದ್ಕೊಳ್ಬೇಡಿ, ಆಯಿತಾ? ಸೊ ಐ ವಿಲ್ ಸಾಲ್ವ್ ನಾವು. ನಾನು ಇವಾಗ ಏನು ಸಾಲ್ವ್ ಮಾಡ್ತೀನಲ್ವಾ, ದೇ ಆರ್ ದ ರೈಟ್ ಆನ್ಸರ್ಸ್. ಓಕೆ, ನೆಕ್ಸ್ಟ್, ವಿಚ್ ಆಫ್ ದ ಫಾಲೋವಿಂಗ್ ಹಾರ್ಮೋನ್ ಸಿಕ್ರೇಷನ್ ರೀಚಸ್ ಮ್ಯಾಕ್ಸಿಮಮ್ ಡ್ಯೂರಿಂಗ್ ಓವ್ಯುಲೇಷನ್. ನೋಡಿ, ಥರ್ಡ್ ಚಾಪ್ಟರ್ ಮೆನ್ಸ್ಟ್ರುವಲ್ ಫೇಸಲ್ಲಿ ಬರುವಂಥದ್ದು. ಓಕೆ, ಓವ್ಯುಲೇಷನ್ ಆಗುವಾಗ ಯಾವ ಹಾರ್ಮೋನ್ ತುಂಬ ಪೀಕಲ್ಲಿ ಇರುತ್ತೆ ಅಂದರೆ ದಟ್ ಈಸ್ LH, ಲುಟಿನೈಸಿಂಗ್ ಹಾರ್ಮೋನ್. ನೆಕ್ಸ್ಟ್, ವಿಚ್ ಆಫ್ ದ ಫಾಲೋವಿಂಗ್ ಈಸ್ ನಾಟ್ ಸೆಕ್ಷುವಲಿ ಟ್ರಾನ್ಸ್ಮಿಟೆಡ್ ಡಿಸೀಸ್. ಇದು ಫೋರ್ತ್ ಚಾಪ್ಟರಿಂದ, ರಿಪ್ರೊಡಕ್ಟಿವ್ ಹೆಲ್ತ್ ಚಾಪ್ಟರಿಂದ. ಯಾವುದು ಸೆಕ್ಷುವಲಿ ಟ್ರಾನ್ಸ್ಮಿಟೆಡ್ ಅಲ್ಲ, ಹೌದಾ? ಆ ಒಂದು ಕ್ವಶನ್ ಪೇಪರಲ್ಲಿ, ಹಿಂದಿಂದ ಒಂದು ಯಾವುದೋ ಕ್ವಶನ್ ಪೇಪರಲ್ಲಿ ನೋಡಿದ್ವಿ, ಯಾವುದು ಸೆಕ್ಷುವಲಿ ಟ್ರಾನ್ಸ್ಮಿಟೆಡ್ ಡಿಸೀಸ್ ಅಂತ ಕೇಳಿದ್ರು. ಅದಕ್ಕೆ ಕರೆಕ್ಟ್ ಆನ್ಸರ್ ನಾವು ಗೊನೋರಿಯಾ ಅಂದಿದ್ವಿ. ಇದರಲ್ಲಿ ಯಾವುದು ಅಲ್ಲ ಅಂತ ಕೇಳ್ತಿದ್ದಾರೆ. ಸೊ ಕ್ವೆಶನನ್ನು ಕರೆಕ್ಟಾಗಿ ಓದ್ಕೊಳ್ಳಿ. ಯಾವುದು ಅಲ್ಲ? ಟ್ರೈಕೋಮೊನಾಸಿಸ್ ಕೂಡ ಸೆಕ್ಷುವಲಿ ಟ್ರಾನ್ಸ್ಮಿಟೆಡ್, ಹೆಪಟೈಟಿಸ್ B ಕೂಡ ಸೆಕ್ಷುವಲಿ ಟ್ರಾನ್ಸ್ಮಿಟೆಡ್, ಥ್ಯಾಲಸೀಮಿಯಾ ಈಸ್ ದ ಥ್ಯಾಲಸೀಮಿಯಾ ಈಸ್ ದ ಜೆನೆಟಿಕ್ ಡಿಸಾರ್ಡರ್. ಹಾಗಾಗಿ ಇಟ್ ಈಸ್ ನಾಟ್ ಅ ಸೆಕ್ಷುವಲಿ ಟ್ರಾನ್ಸ್ಮಿಟೆಡ್ ಡಿಸೀಸ್. ನೆಕ್ಸ್ಟ್, ಇಫ್ ಅ ಜೆನೆಟಿಕ್ ಡಿಸೀಸ್ ಈ ಟ್ರಾನ್ಸ್ಫರ್ಡ್ ಫ್ರಮ್ ಫಿನೋಟಿಪಿಕಲಿ ನಾರ್ಮಲ್ ಬಟ್ ಕ್ಯಾರಿಯರ್ ಫೀಮೇಲ್ ಟು ಓನ್ಲಿ ಸಮ್ ಆಫ್ ಇಟ್ಸ್ ಮೇಲ್ ಪ್ರೋಜನಿ. ನೋಡಿ, ಕ್ಯಾರಿಯರ್ ಇದ್ದಾರೆ ಫೀಮೇಲು. ಓಕೆ, ಸೊ ಫೀಮೇಲ್ ಈಸ್ ಕ್ಯಾರಿಯರ್. ಯಾರಿಗೆ ತೊಗೊಂಡು ಹೋಗ್ತಾರೆ ಅವರು? ಓನ್ಲಿ ಮೇಲ್ಸಿಗೆ ಮಾತ್ರ ತೊಗೊಂಡು ಹೋಗ್ತಾರೆ. ಅಂದರೆ ಈ ಡಿಸೀಸ್ ಏನಾಗಿರುತ್ತೆ ಅಂತ ಕೇಳಿದ್ದಾರೆ. ಓಕೆ, ಸೊ ಸ್ವಲ್ಪ ಟ್ವಿಸ್ಟ್ ಮಾಡಿ ಕೇಳಿದ್ದಾರೆ ಅಲ್ವಾ? ಸೊ ಸ್ವಲ್ಪ ತಲೆ ಓಡಿಸ್ಬೇಕಾಗುತ್ತೆ, ಡೈರೆಕ್ಟ್ ಕ್ವೆಶನ್ ಇಲ್ಲ. ಸೊ ಇದು ಕ್ವೆಶನ್ನು ಪ್ರಿನ್ಸಿಪಲ್ಸ್ ಆಫ್ ಇನ್ಹೆರಿಟೆನ್ಸ್ ಆ್ಯಂಡ್ ವೇರಿಯೇಷನ್. ಸೊ ಇದಕ್ಕೆ ನಿಮಗೆ ಪೆಡಿಗ್ರಿ ಚಾರ್ಟ್ಗಳ ಬಗ್ಗೆ ಗೊತ್ತಿರಬೇಕಾಗುತ್ತೆ. ಸೊ ಹೇಗೆ ಇನ್ಹೆರಿಟ್ ಆಗುತ್ತೆ ಕ್ರೋಮೋಸೋಮ್ಗಳು ಅಂತ ಹೇಳಿ, ಜೀನ್ಸ್ಗಳು. ಓಕೆ, ಸೊ ಇವಾಗ ಎಕ್ಸ್ ಕ್ಯಾರಿಯರ್ ಇದ್ದಾರೆ, ಫೀಮೇಲ್ ಇದ್ದಾರೆ, ಬರೀ ಮೇಲಿಗೆ ಮಾತ್ರ ಹೋಗ್ತಾ ಇದೆ ಅಂತಂದರೆ ಏನಾಗುತ್ತೆ? ಯಾವಾಗಲೂ ಮೇಲ್ಸಿಗೆ 2ರಲ್ಲಿ ಒಂದು ಎಕ್ಸ್ ಹೋಗಲೇಬೇಕು, ಹೌದಾ? ಸೊ ಮೇಲ್ಸಲ್ಲಿ ನಮಗೆ ಒಂದು EX ಹೋಗಿರ್ಬೋದು, ಇನ್ನೊಂದು ನೋಡಿ ಫಾದರ್ ಇವರು ಅಂದ್ಕೊಳ್ಳೋಣ. ಓಕೆ, ಸೊ ಫಾದರ್ ನಾರ್ಮಲ್ ಇದ್ದಾರೆ, ಫೀಮೇಲ್ ಕ್ಯಾರಿಯರ್ ಇದೆ ಅಂದಾಗ ಏನಾಗುತ್ತೆ ನಮಗೆ ಇಲ್ಲಿಂದ XC, ಇಲ್ಲಿಂದ X ಬರುತ್ತೆ, ಹೌದಾ? ಸೊ ಇವಾಗ XY ಬರುತ್ತೆ. ಓಕೆ, ಸೊ ನಾವು ಮೇಲ್ ಮಾತ್ರ ನೋಡ್ತಾ ಇದ್ದೀವಿ. ಸೊ ಹಾಗಾಗಿ ಏನಾಗಬೇಕು ನಮಗಿಲ್ಲಿ? ಒಂದು ಪಾಸಿಬಿಲಿಟಿ XY ಇದೆ, ಇನ್ನೊಂದು XCY ಇದೆ, ಹೌದಾ? ಮೇಲ್ಸಲ್ಲಿ ಬರೋದಂತೂ ಖಂಡಿತ 50% ಮೇಲ್ಸಿಗೆ ಬರುತ್ತೆ. ಫೀಮೇಲ್ಸಲ್ಲಿ ಏನಾಗ್ಬಿಡುತ್ತೆ ಅಂದರೆ ನೋಡಿ, ಒಂದು X ಇದೆ, EX ಆದರೂ ಹೋಗ್ಬೋದು, ಅವರು ನಾರ್ಮಲ್ ಆದರೂ ಫೀಮೇಲು, ಅಥವಾ XC ಆದರೂ ಹೋಗ್ಬೋದು, ಇವ್ರಾಗೇನು ಕ್ಯಾರಿಯರೇ ಆಗ್ತಾರೆ, ಹೌದಾ? ಹಾಗಾಗಿ ಇಲ್ಲಿ ಯಾವ ತರಹ ಒಂದು ಡಿಸೀಸ್ ಹೋಗ್ತಾ ಇದೆ ಅಂತಂದರೆ ದಟ್ ಈಸ್ X ಲಿಂಕ್ಡ್ ರಿಸೆಸಿವ್. ಓಕೆ, ಸೊ X ಲಿಂಕ್ಡ್ ಡಾಮಿನೆಂಟ್ ಇದ್ದರೆ ಫೀಮೇಲ್ಸಲ್ಲಿ ಹೋದಾಗಲೂ ಕೂಡ ಅದೇನಾಗಬೇಕಿತ್ತು? XC ಇದೆ ಅಂತಂದರೆ ಅದು ಎಕ್ಸ್ಪ್ರೆಸ್ ಆಗಬೇಕಿತ್ತು. ಬಟ್ ಅವ್ರು ಏನಾಗ್ತಾರೆ? ಕ್ಯಾರಿಯರ್ ಆಗ್ತಾರೆ. ಓಕೆ, ನಾನು ಸ್ವಲ್ಪ ಜಂಬಲ್ ಮಾಡಿದೆ ಅನಿಸುತ್ತೆ ಇಲ್ಲಿ, ಬಟ್ ಐ ಥಿಂಕ್ ನಿಮಗೆ ಗೊತ್ತಾಗಿದೆ ಅಂದ್ಕೊಳ್ತೀನಿ. ಓಕೆ, ಸೊ ನಾವು ನೆಕ್ಸ್ಟ್ ಇದಕ್ಕೆ ಕರೆಕ್ಟ್ ಆಪ್ಷನ್ X ಲಿಂಕ್ಡ್ ರಿಸೆಸಿವ್. ಹ್ಯೂಮನ್ ಕ್ರೋಮೋಸೋಮ್ ವಿತ್ ದ ಹೈಯೆಸ್ಟ್ ಆ್ಯಂಡ್ ಲೀಸ್ಟ್ ನಂಬರ್ ಆಫ್ ಜೀನ್ಸ್ ಇನ್ ದೆಮ್. ಓಕೆ, ಸೊ ಈ ಕ್ವೆಶನ್ ನಿಮಗೆ ಹ್ಯೂಮನ್ ಜೀನೋಮ್ ಪ್ರಾಜೆಕ್ಟಲ್ಲಿ ಬರುತ್ತೆ. ದಟ್ ಈಸ್ ಇನ್ ಮಾಲಿಕ್ಯುಲರ್ ಬೇಸಿಸ್ ಆಫ್ ಇನ್ಹೆರಿಟೆನ್ಸ್ ಚಾಪ್ಟರಲ್ಲಿ, ಹೌದಾ? ಸೊ ಯಾವುದು ಲೀಸ್ಟ್ ನಂಬರ್ ಆಫ್ ಜೀನ್ಸ್ ಅಂದರೆ ನಮಗೆ ಗೊತ್ತು Y ಕ್ರೋಮೋಸೋಮ್, ಹೌದಾ? ಇದರಲ್ಲಿ ನೋಡಿ 3 ಆಪ್ಷನ್ಸ್ ಇದೆ Y ಕ್ರೋಮೋಸೋಮ್ಗೆ, ಹೌದಾ? ಸೊ ಇಲ್ಲಿ 1X ಅಂತಂದರೆ ಇದಂತೂ ಅಲ್ಲ, ಹೌದಾ? ಸೊ ಇದನ್ನು ಕ್ಯಾನ್ಸಲ್ ಮಾಡಿಬಿಡೋಣ ಇವಾಗ, ಈ ಆಪ್ಷನ್ ಅಂತೂ ಅಲ್ಲ. ಓಕೆ, ಸೊ ನಮಗೆ ಇರೋ 3 ಆಪ್ಷನ್ಸಲ್ಲಿ ಲೀಸ್ಟ್ ಕ್ರೋಮೋಸೋಮ್ ಈಸ್ Y, ಹೌದಾ? ಅದು ಗೊತ್ತಿದೆ. ಹೈಯೆಸ್ಟ್ ನಂಬರ್ ಆಫ್ ಕ್ರೋಮೋಸೋಮ್ ಇರೋದು ಯಾವುದು? ಸೊ ಅದು ನಮಗೆ ಗೊತ್ತಿರಬೇಕು. ಸೊ ದಟ್ ಈಸ್ ಕ್ರೋಮೋಸೋಮ್ ನಂಬರ್ 1. ಕ್ರೋಮೋಸೋಮ್ ನಂಬರ್ 1ಅಲ್ಲಿ ಹೈಯೆಸ್ಟ್ ಜೀನ್ಸ್ ಇದೆ, ಕ್ರೋಮೋಸೋಮ್ Y ಅಲ್ಲಿ ಲೀಸ್ಟ್ ಜೀನ್ಸ್ ಇದೆ. ಓಕೆ, ನೆಕ್ಸ್ಟ್, ಅನಲೋಗಸ್ ಆರ್ಗನ್ಸ್ ಅರೈಸ್ ಡ್ಯೂ ಟು. ಸೊ ಅನಲೋಗಸ್ ಆರ್ಗನ್ಸ್ ಯಾವುದರಿಂದ ಬರುತ್ತೆ ಅಂತ ಕೇಳಿದ್ದಾರೆ. ಸೊ ಇದು ಎವಲ್ಯೂಷನ್ ಚಾಪ್ಟರಿಂದ, 7th ಚಾಪ್ಟರಿಂದ ಕೇಳಿದ್ದಾರೆ. ಸೊ ನೀವಿಲ್ಲಿ ಅಬ್ಸರ್ವ್ ಮಾಡಬಹುದು, ತುಂಬ ಇಂಪಾರ್ಟೆಂಟ್. ಸೊ ಅವುಗಳನ್ನು ಓದ್ಕೊಳ್ಳಿ. ಸೊ ಅನಲೋಗಸ್ ಆರ್ಗನ್ಸ್ ಅಂದರೆ ಏನು? ಯಾವಾಗಲೂ ಆನ್ಸರ್ ನೋಡೋಣ ಫಸ್ಟ್. ದಟ್ ಈಸ್ ಡೈವರ್ಜೆಂಟ್ ಎವಲ್ಯೂಷನ್, ಹೌದಾ? ಸೊ ಅನಲೋಗಸ್ ಆರ್ಗನ್ಸಲ್ಲಿ ಏನಾಗುತ್ತೆ ನಮಗೆ? ಡೈವರ್ಜೆಂಟ್ ಎವಲ್ಯೂಷನ್ ಅಂದರೆ ಒಂದೇ ಸ್ಪೀಶೀಸಿಂದ ಅಕಾರ್ಡಿಂಗ್ ಟು ದೇರ್ ನೀಡ್ಸ್ ಏನಾಗಿರುತ್ತೆ ಅವುಗಳು ಬದಲಾವಣೆ ಮಾಡ್ಕೊಂಡಿರುತ್ತೆ, ಹೌದಾ? ಸೊ ಅದನ್ನು ನಾವು ಡೈವರ್ಜೆಂಟ್ ಎವಲ್ಯೂಷನ್ ಅಂತ ಕರಿತೀವಿ. ಈ ಆರ್ಗನ್ಸ್ಗಳನ್ನು ಅನಲೋಗಸ್ ಆರ್ಗನ್ಸ್ ಅಂತ ಕರಿತೀವಿ. ಓಕೆ, ಸೊ ಇದರ ಅಪೋಸಿಟೇ ಕಾನ್ವರ್ಜೆಂಟ್ ಎವಲ್ಯೂಷನಲ್ಲಿ ಯಾವ ಆರ್ಗನ್ಸ್ ಇರುತ್ತೆ? ಹೋಮೋಲಾಗಸ್ ಆರ್ಗನ್ಸ್ ಇರುತ್ತೆ. ಓಕೆ, ನಾವು ಸ್ಮ್ಯಾಕ್ ಈಸ್ ಅ ಡ್ರಗ್ ಆಬ್ಟೈನ್ಡ್ ಫ್ರಮ್. ನೋಡಿ, ಇದು
ಕ್ವೆಶನ್ ಯಾವುದರಿಂದ ಕೇಳಿದ್ದಾರೆ ಅಂದರೆ ಹ್ಯೂಮನ್ ಹೆಲ್ತ್ ಆ್ಯಂಡ್ ಡಿಸೀಸಸ್ ಚಾಪ್ಟ್ರಿಂದ ಕೇಳಿದ್ದಾರೆ. ಓಕೆ, ಸೊ ದಟ್ ಈಸ್ ಫ್ರಮ್ ದ 8th ಚಾಪ್ಟರ್ ಈ ಕ್ವೆಶನ್ ಕೇಳಿರೋದು. ಸೊ ನೋಡಿ, ಡ್ರಗ್ ಆ್ಯಂಡ್ ಆಲ್ಕೋಹಾಲ್ ಅಬ್ಯೂಸ್ ಕಾನ್ಸೆಪ್ಟಲ್ಲಿ ಬರುವಂತಹ ಕ್ವೆಶನ್ ಇದು. ಸೊ ಸ್ಮ್ಯಾಕ್ ಅಂತಂದರೆ ನಮಗೆ ಇವಾಗ, ಸೊ ಇದು ಫಸ್ಟ್ ನಮಗೆ ಇದು ಏನು ಅನ್ನೋದು ಗೊತ್ತಿರಬೇಕು. ಕೆನಾಬಿನಾಯ್ಡಾ ಅಥವಾ ಓಪಿಯಾಯ್ಡಾ ಆರ್ ಎಲ್ಸ್ ಇನ್ನೊಂದು ಯಾವುದಿದೆ ಕೊಕೇನಾ ಅಂತ ಹೇಳಿ ಗೊತ್ತಿರಬೇಕು. ಹೌದಾ? ಸೊ ಈ ಸ್ಮ್ಯಾಕನ್ನು ನಾವು ಯಾವುದರಲ್ಲಿ ನೋಡ್ತೀವಿ? ಈ ವರ್ಡ್ನ ಓಪಿಯಾಯ್ಡ್ಸಲ್ಲಿ ನೋಡ್ತೀವಿ. ಹೌದಾ? ಸೊ ಓಪಿಯಾಯ್ಡ್ಸನ್ನು ಯಾವುದರಿಂದ ತಯಾರು ಮಾಡ್ತಾರೆ ನಮಗೆ? ದಟ್ ಈಸ್ ಫ್ರಮ್ ಲ್ಯಾಟೆಕ್ಸ್ ಆಫ್ ಪಾಪಿ ಪ್ಲಾಂಟ್, ದಟ್ ಈಸ್ ಪ್ಯಾಪೆವರ್ ಸೊಮಿನಿಫೆರಮ್ ಇಂದ ತಯಾರು ಮಾಡ್ತಾರೆ. ಸೊ ಸ್ಮ್ಯಾಕ್ ಅಂದರೆ ಓಪಿಯಾಯ್ಡ್ಸಲ್ಲಿ ಬರುತ್ತೆ, ಪ್ಯಾಪೆವರ್ ಸೊಮಿನಿಫೆರಮ್. ನೋಡಿ, ಸ್ಮ್ಯಾಕ್ ಮಾತ್ರ ಅಲ್ಲ, ಓಪಿಯಾಯ್ಡ್ಸಲ್ಲಿ ನಮಗೆ ಹೆರಾಯಿನ್ ಇದೆ. ಓಕೆ, ಸೊ ಹೆರಾಯಿನ್ ಈಸ್ ದೇರ್, ಅದನ್ನೇ ನಾವು ಸ್ಮ್ಯಾಕ್ ಅಂತ ಕರಿತೀವಿ. ಓಕೆ, ಸೊ ಈ ತರಹ ಕಾಮನ್ ನೇಮ್ಗಳನ್ನು ನೀವು ನೋಡ್ಕೊಂಡಿರಿ. ಓನ್ಲಿ ಓಪಿಯಾಯ್ಡು, ಪ್ಯಾಪೆವರ್ ಸೊಮಿನಿಫೆರಮ್, ಪಾಪಿ ಪ್ಲಾಂಟ್ ಅಂತ ನೋಡ್ಕೊಳ್ದೆ ಓಪಿಯಾಯ್ಡನ್ನು ಕಾಮನ್ ನೇಮ್ ಯಾವುದು? ಸ್ಮ್ಯಾಕ್ ಅಥವಾ ಹೆರಾಯಿನ್ ಅಂತ ಕರೀತಾರೆ. ಇನ್ನು ಕೆನಾಬಿನಾಯ್ಡಿಗೆ ಏನಂತ ಕರೀತಾರೆ? ಕೆನಾಬಿನಾಯ್ಡ್ ಗಾಂಜಾ, ಚರಾಸ್, ಹಶೀಶ್, ಮಾರಿಜುವಾನ ಇವೆಲ್ಲ ಏನು ಅದರ ಟೈಪ್ಸ್ಗಳು. ಅದೇ ತರಹ ಕೊಕೇನಲ್ಲಿ ನೋಡೋದಾದರೆ ಕೋಕ್ ಅಂತ ಕರೀತಾರೆ, ಕ್ರ್ಯಾಕ್ ಅಂತ ಕರೀತಾರೆ. ಹೌದಾ? ಸೊ ಹಾಗಾಗಿ ಆ ಸೈಡ್ ನೇಮ್ಗಳನ್ನು ನೋಡ್ಕೊಂಡಿರಿ. ಓಕೆ, ನೆಕ್ಸ್ಟ್, ವಿಚ್ ಆಫ್ ದ ಫಾಲೋವಿಂಗ್ ಪ್ರಾಡಕ್ಟ್ ಆಫ್ ಎಪಿಕಲ್ಚರ್ ಈಸ್ ಯೂಸ್ಡ್ ಇನ್ ಕಾಸ್ಮೆಟಿಕ್ಸ್ ಆ್ಯಂಡ್ ಪಾಲಿಷಸ್? ಸೊ ಈ ಕ್ವೆಶನ್ ಸ್ಟ್ರಾಟಜೀಸ್ ಆಫ್ ಫುಡ್ ಎನ್ಹಾನ್ಸ್ಮೆಂಟ್ ಅಲ್ಲಿ ನಿಮಗೆ ಬರುವಂಥದ್ದು. ದಟ್ ಈಸ್ ಚಾಪ್ಟರ್ ನಂಬರ್ ಇದ್ರದ್ದು 9th. ಓಕೆ, ಸೊ ಇದರಲ್ಲಿ ವ್ಯಾಕ್ಸನ್ನು ಕಾಸ್ಮೆಟಿಕ್ಸು ಪಾಲಿಷಲ್ಲಿ ಬಳಸ್ತಾರೆ. ಓಕೆ, ಹನಿನ ಮೆಡಿಸಿನ್ನಲ್ಲಿ ಬಳಸ್ತಾರೆ. ರಾಯಲ್ ಜೆಲ್ಲಿ ಕ್ವೀನ್ ಬಿಗೆ ಮಾತ್ರ ತಿನ್ನುವಂಥದ್ದು. ಓಕೆ, ನೆಕ್ಸ್ಟ್, BOD ಆಫ್ ವಾಟರ್ ಈಸ್ ಎಸ್ಟಿಮೇಟೆಡ್ ಬೈ ಮೆಜರಿಂಗ್ ದ ಅಮೌಂಟ್ ಆಫ್. ನೋಡಿ, BOD ನಿಮಗೆ ಮೈಕ್ರೋಬ್ಸ್ ಇನ್ ಹ್ಯೂಮನ್ ವೆಲ್ಫೇರ್ ಚಾಪ್ಟರಲ್ಲೂ ಬರುತ್ತೆ. ಅದಾದ ನಂತರ ಈ ಎಕಾಲಜಿ ಚಾಪ್ಟರ್ಗಳಲ್ಲೂ ಬರುತ್ತೆ. ಓಕೆ, ಸೊ ನಾವು ಸದ್ಯಕ್ಕೆ ಇವಾಗ BODನ ಯಾವುದರಲ್ಲಿ ಕನ್ಸಿಡರ್ ಮಾಡ್ತಿದ್ದೀವಿ ಅಂತಂದರೆ ಮೈಕ್ರೋಬ್ಸ್ ಇನ್ ಹ್ಯೂಮನ್. ಸೊ ದಿಸ್ ವಿಲ್ ಬಿ ಫ್ರಮ್ 10th ಚಾಪ್ಟರ್, ಮೈಕ್ರೋಬ್ಸ್ ಇನ್ ಹ್ಯೂಮನ್ ವೆಲ್ಫೇರ್. ಸೊ BODಯನ್ನು ನಾವು ಯಾವುದನ್ನು ಮೇಜರ್ ಮಾಡೋದ್ರ ಮುಖಾಂತರ ನಾವು ಎಸ್ಟಿಮೇಟ್ ಮಾಡಬಹುದು? ಎಸ್, ವಿ ನೋ BOD ಅಂತಂದರೆ ಏನಾಗಿರುತ್ತೆ ಅಲ್ಲಿ? ಆಕ್ಸಿಜನ್ನ ಎವಲ್ಯೂಷನ್ ಅಂತೂ ಆಗಿರಲ್ಲ, ಕನ್ಸಪ್ಷನ್ ಆಗುತ್ತೆ ಆಕ್ಸಿಜನ್ನಿಂದು. ಹೌದಾ? ಯಾಕೆ ಕನ್ಸಪ್ಷನ್ ಆಗುತ್ತೆ? ಬ್ಯಾಕ್ಟೀರಿಯಾಗಳು ಆರ್ಗ್ಯಾನಿಕ್ ಮ್ಯಾಟ್ರನ್ನ ಕನ್ಸ್ಯೂಮ್ ಮಾಡೋದಕ್ಕೆ, ಅವುಗಳನ್ನ ಬ್ರೇಕ್ ಡೌನ್ ಮಾಡೋದಕ್ಕೆ ಆಕ್ಸಿಜನ್ ಬೇಕು. ಹೌದಾ? ಸೊ ಹಾಗಾಗಿ ನಮಗೆ ಈ 3 ಆಪ್ಷನ್ಗಳು ಕರೆಕ್ಟ್ ಅನ್ನಿಸ್ಬಹುದು. ಓಕೆ, ಸೊ ಇದರಲ್ಲಿ ನಾವು ಇವಾಗ ಕರೆಕ್ಟ್ ಆಪ್ಷನನ್ನು ಚೂಸ್ ಮಾಡಬೇಕು. ಸೊ ಇದಕ್ಕೋಸ್ಕರ ನಾವು NCERT ಟೆಕ್ಸ್ಟ್ ಬುಕ್ಕನ್ನು ರೆಫರ್ ಮಾಡಿದಾಗ ಅದರಲ್ಲಿ ಏನು ಕೊಟ್ಟಿದ್ದಾರೆ ಅಂತಂದರೆ ಟೋಟಲ್ ಆರ್ಗ್ಯಾನಿಕ್ ಮ್ಯಾಟರ್. ಓಕೆ, ದಟ್ ಈಸ್ BOD ಈಸ್ ಮೇಜರ್ ಆಫ್ ಆರ್ಗ್ಯಾನಿಕ್ ಮ್ಯಾಟರ್ ಪ್ರೆಸೆಂಟ್ ಇನ್ ದ ವಾಟರ್ ಅಂತ ಕೊಟ್ಟಿದ್ದಾರೆ. ಹಾಗಾಗಿ ನಾವು ಆಪ್ಷನ್ ಎ ಅನ್ನು ರೈಟ್ ಅಂತ ಚೂಸ್ ಮಾಡ್ತಾ ಇದ್ದೀವಿ. ಓಕೆ, ಸೊ ಈ ತರಹ ಕೆಲವೊಂದು ಕ್ವೆಶನ್ಗಳು ಮಾತ್ರ ಈ ತರಹ ಸ್ವಲ್ಪ ಟ್ರಿಕ್ಕಿ ಆಗಿರುತ್ತೆ. ಅವುಗಳನ್ನು ಆನ್ಸರ್ ಮಾಡುವಾಗ ನಮಗೆ NCERTಯ ಹೆಲ್ಪೇ ಬೇಕಾಗುತ್ತೆ. ಓಕೆ, ಸೊ ಹಾಗಾಗಿ ಐ ರಿಪೀಟೆಡ್ಲಿ ಟೆಲ್ ಯು, ಐ ಸಜೆಸ್ಟ್ ಯು ಟು ಗೋ ಥ್ರೂ ದ NCERT ಟೆಕ್ಸ್ಟ್ ಬುಕ್. ಓಕೆ, NCERT ಟೆಕ್ಸ್ಟ್ ಬುಕ್ಕನ್ನು ಲೈನ್ ಟು ಲೈನ್ ನೀವು ದಯವಿಟ್ಟು ಓದಿ, ಪ್ರತಿಯೊಂದು ಕೂಡ ಅದರಲ್ಲಿ ಇಂಪಾರ್ಟೆಂಟ್. ವಿಚ್ ಆಫ್ ದ ಫಾಲೋವಿಂಗ್ ಟೆಕ್ನಿಕ್ ಈಸ್ ಯೂಸ್ಡ್ ಫಾರ್ ಸೆಪರೇಷನ್ ಆಫ್ DNA ಫ್ರಾಗ್ಮೆಂಟ್ಸ್? ಇದು ಯಾವುದ್ರಲ್ಲಿ ಬರುತ್ತೆ? ಬಯೋಟೆಕ್ನಾಲಜಿ ಪ್ರಿನ್ಸಿಪಲ್ಸ್ ಆ್ಯಂಡ್ ಪ್ರಾಸೆಸಸ್ಸಲ್ಲಿ ಬರುತ್ತೆ. ಸೊ ಸಪರೇಷನ್ ಆಫ್ DNA ಫ್ರಾಗ್ಮೆಂಟ್ಸ್ ಅಂದರೆ ಜೆಲ್ ಎಲೆಕ್ಟ್ರೋಫೋರೋಸಿಸ್. ಓಕೆ, ಸೊ ದ ರೈಟ್ ಆಪ್ಷನ್ ಈಸ್ ಸಿ, ಜೆಲ್ ಎಲೆಕ್ಟ್ರೋಫೋರೋಸಿಸ್. ಇನ್ನು ಅನೀಲಿಂಗ್ PCR ಅಲ್ಲಿ ಬರುವಂಥ ಒಂದು ಸ್ಟೆಪ್. ಅನೀಲಿಂಗ್ ಅಂದರೆ DNA ಇರುತ್ತಲ್ವಾ, ಸೊ ಇದಕ್ಕೆ RNAಗಳನ್ನು ಅಟ್ಯಾಚ್ ಮಾಡೋದನ್ನು ಅನೀಲಿಂಗ್ ಅಂತ ಕರಿತೀವಿ, RNA ಪ್ರೈಮರ್ಸನ್ನು. ಓಕೆ, ದಟ್ಸ್ ಆಲ್ಸೋ ಇಂಪಾರ್ಟೆಂಟ್ ಪಾಯಿಂಟ್. ಅನೀಲಿಂಗ್ PCR ಅಲ್ಲಿ ಬರುತ್ತೆ. ರೈಟ್, ಸೊ 11th ಚಾಪ್ಟರ್. ನೆಕ್ಸ್ಟ್, ಗೋಲ್ಡನ್ ರೈಸ್ is a transgenic crop of future with the following improved trait. ಇದು ಸ್ಟ್ರಾಟಜೀಸ್ ಫಾರ್ ಎನ್ಹಾನ್ಸ್ಮೆಂಟ್ ಇನ್ ಫುಡ್ ಪ್ರೊಡಕ್ಷನ್ ಇಂದ ಕೇಳಿರೋದು. ಹೌದಾ? ಅಂದರೆ 9th ಚಾಪ್ಟರಿಂದ ಕೇಳಿದ್ದಾರೆ. ಓಕೆ, ಸೊ ಏನಿರುತ್ತೆ ಗೋಲ್ಡನ್ ರೈಸಲ್ಲಿ? ನಾನು ಈ ಚಾಪ್ಟರ್ನ ಎಕ್ಸ್ಪ್ಲೇನ್ ಮಾಡುವಾಗ ಹೇಳಿದ್ದೆ ನಿಮಗೆ. ಹೌದಾ? ವೆರಿ ಇಂಪಾರ್ಟೆಂಟ್ ನೋಡಿ, ಗೋಲ್ಡನ್ ರೈಸಲ್ಲಿ ಹೈ ವಿಟಮಿನ್ A ಕಂಟೆಂಟ್ ಇರುತ್ತೆ. ಓಕೆ, ನೆಕ್ಸ್ಟ್, ಆರ್ಗ್ಯಾನಿಸಮ್ಸ್ ವಿಚ್ ಟಾಲರೇಟ್ ನ್ಯಾರೋ ರೇಂಜ್ ಆಫ್ ಸಲೈನಿಟಿ. ನೋಡಿ, ಸಲೈನಿಟಿ ಅಂತಂದರೆ ಇದು ಯಾವುದ್ರಲ್ಲಿ ಬರುತ್ತೆ? ಆರ್ಗ್ಯಾನಿಸಮ್ಸ್ ಆ್ಯಂಡ್ ಪಾಪ್ಯುಲೇಷನ್ ಚಾಪ್ಟ್ರಲ್ಲಿ 13th ಚಾಪ್ಟರಿಂದ ಬಂದಿದೆ. ಓಕೆ, ಸಾರಿ, ಬಯೋಟೆಕ್ನಾಲಜಿ ಆ್ಯಂಡ್ ಇಟ್ಸ್ ಅಪ್ಲಿಕೇಶನ್ಸ್. ಇದು 12th ಕ್ವೆಶನ್ ಈಸ್ ಫ್ರಮ್ ಬಯೋಟೆಕ್ನಾಲಜಿ ಆ್ಯಂಡ್ ಇಟ್ಸ್. ಸೊ 12th ಚಾಪ್ಟರ್ ಬಯೋಟೆಕ್ನಾಲಜಿ ಆ್ಯಂಡ್ ಇಟ್ಸ್ ಅಪ್ಲಿಕೇಶನ್ಸಲ್ಲಿ ಬರುತ್ತೆ. ನೆಕ್ಸ್ಟ್, ಆರ್ಗ್ಯಾನಿಸಮ್ಸ್ ಆ್ಯಂಡ್ ಪಾಪ್ಯುಲೇಷನ್ ಚಾಪ್ಟರಿಂದ 13th ಕ್ವೆಶನ್. ನೋಡಿ, ಇದರಲ್ಲಿ ನಮಗೆ ಹೆಚ್ಚಾಗಿ ಕನ್ಫ್ಯೂಷನ್ಸ್ ಇಲ್ಲ, ಸೀರಿಯಲ್ ವೈಸೇ ಕೇಳಿದ್ದಾರೆ, 1 2 3 4 5 6 7 8 ಅಂತ ಹೇಳಿ. ನೆಕ್ಸ್ಟ್, ಸೊ ನ್ಯಾರೋ ರೇಂಜ್ ಆಫ್ ಸಲೈನಿಟಿ ಅಂತಂದರೆ ಇಲ್ಲಿ ಏನು ಬಂತು? ಟೆಂಪ್ರೇಚರ್ ಅಂದರೆ ನಮಗೆ ಥರ್ಮಿಕ್ ನೋಡ್ಬೇಕು, ಥರ್ಮ್ ನೋಡ್ಬೇಕು. ಸ್ಟೀನೋಥರ್ಮ್ಸ್ ಅಂದರೆ ನ್ಯಾರೋ, ಯೂರಿ ಅಂದರೆ ವೈಡ್ ರೇಂಜ್ ಟೆಂಪ್ರೇಚರ್. ಸೊ ಸಲೈನ್ ಅಂತಂದರೆ ಹೆಲೈನ್. ಹೌದಾ? ಸೊ ಯೂರಿ ಹೆಲೈನ್ ಅಂದರೆ ವೈಡ್ ರೇಂಜು, ನ್ಯಾರೋ ರೇಂಜ್ ಅಂದರೆ ಸ್ಟೀನೋ ಹೆಲೈನ್. ಸೊ ದ ರೈಟ್ ಆಪ್ಷನ್ ಈಸ್ ಆಪ್ಷನ್ ಬಿ. ಓಕೆ, ಸೊ ಅಗೇನ್ ಇವೆಲ್ಲ 1 ಮಾರ್ಕ್ ಇಂಪಾರ್ಟೆಂಟ್ ಕ್ವೆಶನ್ಸ್ ಅಂತ ಹೇಳಿಬಿಟ್ಟು ನಾನು ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಲ್ವಾ, ಆರ್ಗ್ಯಾನಿಸಮ್ಸ್ ಆ್ಯಂಡ್ ಪಾಪ್ಯುಲೇಷನ್ ಚಾಪ್ಟರ್ದು ಇಂಪಾರ್ಟೆಂಟ್ ಕ್ವೆಶನ್ಸ್ ಆಫ್ ಎಕಾಲಜಿ ಪಾರ್ಟ್ 1 ಅಂತ ಹೇಳಿ. ಅದರಲ್ಲಿ ಇವುಗಳನ್ನೇ ನಾನು ಮೆನ್ಷನ್ ಮಾಡಿರೋದು ಇಂಪಾರ್ಟೆಂಟ್ ಅಂತ. ಅಥವಾ ನೀವು 1 ಶಾರ್ಟ್ ವಿಡಿಯೋನು ಕೂಡ ಫಾಲೋ ಮಾಡಬಹುದು, ಯಾವ್ದು ನಾನು ಇವಾಗಲೇ ಮಾಡಿದ್ದೀನಿ ಅದನ್ನು. ನೆಕ್ಸ್ಟ್, ದ ಸೆಕೆಂಡ್ ಟ್ರಾಪಿಕ್ ಲೆವೆಲ್ ಇನ್ ಲೇಕ್ ಈಸ್. ನೋಡಿ, ಇದು ಎಕೋಸಿಸ್ಟಮ್ದು, ದಟ್ ಈಸ್ 14th ಚಾಪ್ಟರಿಂದ ಕೇಳಿದ್ದಾರೆ ಇದನ್ನು. ಸೆಕೆಂಡ್ ಲೆವೆಲ್ ಯಾವುದು ಲೇಕಲ್ಲಿ ಅಂದರೆ ದಟ್ ಈಸ್ ಝೂ ಪ್ಲ್ಯಾಂಕ್ಟಾನ್. ಹೌದಾ? ಸೊ ಕೆಳಗಡೆ ಫೈಟೋ ಪ್ಲ್ಯಾಂಕ್ಟಾನ್ ಇರುತ್ತೆ, ಮೇಲೆ ಝೂ ಪ್ಲ್ಯಾಂಕ್ಟಾನ್ಸ್ ಇದೆ. ಓಕೆ, ಸೊ ಫೈಟೋ, ಝೂ, ಅದ್ರ ಮೇಲೆ ಫಿಶಸ್ಸು, ಅದರ ಮೇಲೆ ನಮ್ಗೆ ಏನಿರುತ್ತೆ? ಫಿಶಸ್ನ ಮೇಲೆ ಫಿಶಸ್ಸನ್ನು ತಿನ್ನೋ ಲಾರ್ಜ್ ಫಿಶಸ್ ಇದೆ. ಇದು ಸ್ಮಾಲ್ ಫಿಶಸ್, ಇದು ಲಾರ್ಜ್ ಫಿಶಸ್. ಸೊ ಸೆಕೆಂಡ್ ಒನ್ ಯಾವುದು? ಝೂ ಪ್ಲ್ಯಾಂಕ್ಟಾನ್. ದ ಹೈಯೆಸ್ಟ್ DDT ಕಾನ್ಸಂಟ್ರೇಷನ್ ಕ್ಯಾನ್ ಅಕರ್ ಇನ್. ನೋಡಿ,
ಈ ಒಂದು ಕ್ವಶನ್ 16th ಚಾಪ್ಟರಿಂದ ಎನ್ವಿರಾನ್ಮೆಂಟಲ್ ಇಶ್ಯೂಸಿಂದ ಬಯೋಮ್ಯಾಗ್ನಿಫಿಕೇಷನ್ ಕಾನ್ಸೆಪ್ಟಲ್ಲಿ ಬರುವಂಥದ್ದು. ಅಗೇನ್ ದಟ್ಸ್ ಇಂಪಾರ್ಟೆಂಟ್ ಟಾಪಿಕ್ ಬಯೋಮ್ಯಾಗ್ನಿಫಿಕೇಷನ್. ನೋಡಿ ಆ ಚಾಪ್ಟ್ರಲ್ಲಿ ಯಾವ್ದು ಇಂಪಾರ್ಟೆಂಟ್ ಅಂದರೆ ಆಲ್ಗಲ್ ಬ್ಲೂಮ್, ಯುಟ್ರೋಫಿಕೇಷನ್, ಬಯೋಮ್ಯಾಗ್ನಿಫಿಕೇಷನ್, ಗ್ರೀನ್ ಹೌಸ್ ಎಫೆಕ್ಟ್, ಗ್ಲೋಬಲ್ ವಾರ್ಮಿಂಗ್, ಓಝೋನ್ ಹೋಲ್, ಇದೆಲ್ಲ ಇಂಪಾರ್ಟೆಂಟ್. ಐ ಥಿಂಕ್ ಅದರದ್ದು ನಾನು ಅಪ್ಲೋಡ್ ಮಾಡಿಲ್ಲ ಅನ್ಸುತ್ತೆ ಇಂಪಾರ್ಟೆಂಟ್ ಕ್ವೆಶನ್ಸ್. ಐ ವಿಲ್ ಅಪ್ಲೋಡ್ ಸೂನ್. ಓಕೆ, ಸೊ DDT ಹೈಯರ್ ಕಾನ್ಸಂಟ್ರೇಷನ್ ಯಾವುದ್ರಲ್ಲಿರುತ್ತೆ ನಮಗೆ ಇನ್ ಸೀಗಲ್. ಸೊ ಸೀಗಲ್ ಅಂದರೆ ಅದು ಬರ್ಡ್, ಹೌದಾ. ಫಸ್ಟ್ ಫೈಟೋಪ್ಲಾಂಕ್ಟನ್ ಇರುತ್ತೆ. ಫೈಟೋಪ್ಲಾಂಕ್ಟನ್ನ ಝೂ ಪ್ಲಾಂಕ್ಟನ್ಸ್ ತಿನ್ನುತ್ತೆ, ಇದನ್ನು ಫಿಶಸ್ ತಿನ್ನುತ್ತೆ. ಫಿಶಸ್ಸನ್ನು ಸೀಗಲ್ ಅಂದರೆ ನಥಿಂಗ್ ಬಟ್ ಬರ್ಡ್ ಅದು, ಹೌದಾ. ಸೊ ಬರ್ಡಲ್ಲಿ ಹೈಯೆಸ್ಟ್ DDT ಕಾನ್ಸಂಟ್ರೇಷನ್ ಕಾಸ್ ಆಗುತ್ತೆ. ಓಕೆ, ನೆಕ್ಸ್ಟ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ನೋಡೋದಾದರೆ ಇವಾಗ ಸೊ ಡ್ಯಾಶ್ ಈಸ್ ಮೊನೇಷಿಯಸ್ ಪ್ಲಾಂಟ್ ಪ್ರೊಡ್ಯೂಸಿಂಗ್ ಯುನಿಸೆಕ್ಷುವಲ್ ಫ್ಲವರ್ಸ್. ಅಂದರೆ ಇಲ್ಲಿ ನಿಮಗೆ ಆನ್ಸರ್ ಗೊತ್ತಿಲ್ಲ ಮೊನೇಷಿಯಸ್ ಪ್ಲಾಂಟ್ ಯಾವುದು, ಯುನಿಸೆಕ್ಷುವಲ್ ಅಂದರೆ ಯಾವುದು ಅಂತ ಗೊತ್ತಿಲ್ಲ ಅಂದ್ರೂ ಕೂಡ ಪ್ಲ್ಯಾಂಟ್ ಅಂತ ಕೇಳಿದ್ದಾರೆ ಅಂದರೆ ನೋಡಿ ಇಷ್ಟರಲ್ಲಿ ನಿಮಗೆ ಪ್ಲ್ಯಾಂಟ್ ಯಾವುದಾದ್ರೂ ಇರುತ್ತೆ, ಹೌದಾ. ಸೊ ಅದು ಯಾವುದು ಅಂತ ನೀವು ಚೂಸ್ ಮಾಡಬೇಕು, ರೈಟ್. ನೋಡಿ ಪ್ಲ್ಯಾಂಟ್ ಅಂದರೆ ಬರೀ ಪ್ಲ್ಯಾಂಟ್ ಅಂತೂ ಆಗಿರಲ್ಲ, ಹೌದಾ. ಸೊ ಹಾಗಾಗಿ ದ ರೈಟ್ ಆಪ್ಷನ್ ಈಸ್ ಕುಕುರ್ಬಿಟಸ್. ಓಕೆ, ಅಂದರೆ ಸೌತೆಕಾಯಿ. ಓಕೆ, ಇಟ್ಸ್ ಅ ಯುನಿಸೆಕ್ಷುವಲ್ ಫ್ಲವರ್ ಪ್ರೊಡ್ಯೂಸಿಂಗ್ ಮೊನೇಷಿಯಸ್ ಪ್ಲಾಂಟ್. ನೆಕ್ಸ್ಟ್ ಬಯೋಲಿಸ್ಟಿಕ್ ಆರ್ ಜೀನ್ ಗನ್ ಮೆಥಡ್ ಈಸ್ ಯೂಸ್ಡ್ ಟು ಇಂಟ್ರೊಡ್ಯೂಸ್ ಏಲಿಯನ್ DNA ಇಂಟು. ನೋಡಿ ಜೀನ್ ಗನ್ ಅಥವಾ ಬಯೋಲಿಸ್ಟಿಕ್ ಮೆಥಡ್ ಯಾವುದರಲ್ಲಿ ಬಳಸ್ತೀವಿ ಅಂತ ಹೇಳಿದೆ ನಾನು, ಪ್ಲ್ಯಾಂಟ್. ಓಕೆ, ಸೊ ದ ರೈಟ್ ಆಪ್ಷನ್ ಈಸ್ ಪ್ಲ್ಯಾಂಟ್. ಆಯಿತಾ. ನೋಡಿ ವೆರಿ ಇಂಪಾರ್ಟೆಂಟ್, ಎಷ್ಟು ಸರ್ತಿ ರಿಪೀಟ್ ಆಗಿ ಕೇಳಿದ್ದಾರೆ ನೋಡಿ ಈ ಕ್ವಶನ್ಗಳನ್ನು. ಬಯೋಲಿಸ್ಟಿಕ್ಕು, ಜೀನ್ ಗನ್ನು, ಆಮೇಲೆ ಮೈಕ್ರೋ ಇಂಜೆಕ್ಷನ್ನು, ಹೌದಾ. ಸೊ ಎನಿಮಲ್ಸಲ್ಲಿ, ಪ್ಲಾಂಟ್ಸಲ್ಲಿ, ಬ್ಯಾಕ್ಟೀರಿಯಾದಲ್ಲಿ. ದಟ್ ಈಸ್ ಮೆಥಡ್ಸ್ ಆಫ್ ಮೇಕಿಂಗ್ ಕಾಂಪಿಟೆಂಟ್ ಹೋಸ್ಟ್. ಇದ್ರ ಕುರಿತಾಗಿ ಕೂಡ ನಿಮಗೆ ಚಾನಲಲ್ಲಿ ವಿಡಿಯೋ ಅವೈಲೇಬಲ್ ಇದೆ, ಕಾಂಪಿಟೆಂಟ್ ಹೋಸ್ಟ್ ಅಂತ ಹೇಳಿ. ಬಯೋಟೆಕ್ನಾಲಜಿ ಪ್ರಿನ್ಸಿಪಲ್ಸ್ ಆ್ಯಂಡ್ ಪ್ರೊಸೆಸಸ್ ಚಾಪ್ಟ್ರಲ್ಲಿ ಮಾಡಿದಂಥ ಒಂದು ವಿಡಿಯೋ ಪ್ಲೇಲಿಸ್ಟಲ್ಲಿ ಅವೈಲೇಬಲ್ ಇದೆ, ಯು ಕ್ಯಾನ್ ವಾಚ್. ನೆಕ್ಸ್ಟ್ ಡ್ಯಾಶ್ ರೆಫರ್ಸ್ ಟು ನಂಬರ್ ಆಫ್ ಬರ್ತ್ಸ್ ಡ್ಯೂರಿಂಗ್ ಗಿವನ್ ಪೀರಿಯಡ್ ಆಫ್ ಟೈಮ್ ಇನ್ ಅ ಪಾಪ್ಯುಲೇಷನ್. ನೋಡಿ ನಂಬರ್ ಆಫ್ ಬರ್ತ್ ಡ್ಯೂರಿಂಗ್ ಅ ಗಿವನ್ ಪೀರಿಯಡ್ ಆಫ್ ಪಾಪ್ಯುಲೇಷನ್ ಅಂದರೆ ಏನು ಬರುತ್ತೆ, ನೆಟಾಲಿಟಿ, ಹೌದಾ. ಬರ್ತ್ ಅಂದರೆ ನೆಟಾಲಿಟಿ. ಓಕೆ, ಸೊ ದ ರೈಟ್ ಆಪ್ಷನ್ ಈಸ್ ನೆಟಾಲಿಟಿ. ದಟ್ ಈಸ್ ಹಿಯರ್ ನೆಟಾಲಿಟಿ, ರೈಟ್ ಆಪ್ಷನ್. ಓಕೆ, ನೆಕ್ಸ್ಟ್ ಹೈಯೆಸ್ಟ್ ಬಯೋಡೈವರ್ಸಿಟಿ ಅಮಾಂಗ್ ದ ವರ್ಟಿಬ್ರೇಟ್ಸ್ ಈಸ್ ರಿಪ್ರೆಸೆಂಟೆಡ್ ಬೈ. ಸೊ ವರ್ಟಿಬ್ರೇಟ್ಸಲ್ಲಿ ಹೈಯೆಸ್ಟ್ ಬಯೋಡೈವರ್ಸಿಟಿ ಯಾವುದಿರುತ್ತೆ ಅಂತಂದರೆ ದಟ್ ಈಸ್ ಆಫ್ ಫಿಶಸ್. ಓಕೆ, ನೆಕ್ಸ್ಟ್ ಇನ್ ಥರ್ಮಲ್ ಪವರ್ ಪ್ಲಾಂಟ್ಸ್ ಡ್ಯಾಶ್ ಈಸ್ ಯೂಸ್ಡ್ ಫಾರ್ ರಿಮೂವಿಂಗ್ ಪಾರ್ಟಿಕ್ಯುಲೇಟ್ ಮ್ಯಾಟರ್ ಇನ್ ದ ಎಕ್ಸಾಸ್ಟ್. ಓಕೆ, ಸೊ ಇದಕ್ಕೆ ಸರಿಯಾದ ಆಪ್ಷನ್ ನೋಡೋದಾದರೆ ಎಲೆಕ್ಟ್ರೋಸ್ಟ್ಯಾಟಿಕ್ ಪ್ರೆಸಿಪಿಟೇಟರ್. ಇದರ ಡೈಗ್ರಾಮ್ ಕೂಡ ತುಂಬ ಇಂಪಾರ್ಟೆಂಟ್, 2 or 3 ಮಾರ್ಕ್ಸಲ್ಲಿ ಕೇಳ್ತಾರೆ. ಓಕೆ, ಸೊ ನಾವು ಯಾವ್ಯಾವ ಚಾಪ್ಟ್ರಿಂದ ಅಂತ ನಾನು ಹೇಳೋದು ಮರ್ತೆ ಅಲ್ವಾ. ಸೊ 16th ಕ್ವೆಶನ್ ನಿಮಗೆ ಕೇಳಿರೋದು. ಸೊ 16th ಕ್ವೆಶನ್ ಮೊನೇಷಿಯಸ್ ಪ್ಲಾಂಟ್ ಪ್ರೊಡ್ಯೂಸಿಂಗ್ ಯುನಿಸೆಕ್ಷುವಲ್ ಫ್ಲವರ್ಸ್ ಅಂದರೆ ಇದು ನಿಮಗೆ ಕೇಳಿರುವಂತಹದ್ದು ಫ್ರಮ್ ಫಸ್ಟ್ ಆರ್ ಸೆಕೆಂಡ್ ಚಾಪ್ಟರ್ ಐ ಥಿಂಕ್. ನೆಕ್ಸ್ಟ್ ಬಯೋಲಿಸ್ಟಿಕ್ ಆರ್ ಜೀನ್ ಗನ್ ಮೆಥಡ್, ಇದು ನಿಮಗೆ ಕೇಳಿರೋದು ಬಯೋಟೆಕ್ನಾಲಜಿ ಪ್ರಿನ್ಸಿಪಲ್ಸ್ ಆ್ಯಂಡ್ ಪ್ರೊಸೆಸಸ್ ಚಾಪ್ಟರಿಂದ. ಓಕೆ, ಸೊ ದಟ್ ಈಸ್ 11th ಚಾಪ್ಟರಿಂದ ಕೇಳಿರೋದು. ನೆಕ್ಸ್ಟ್ 18th ಕ್ವೆಶನ್ ನಿಮಗೆ ಕೇಳಿರೋದು ನಂಬರ್ ಆಫ್ ಬರ್ತ್ ರೇಟ್ ಅಂತಂದರೆ ಆರ್ಗ್ಯಾನಿಸಮ್ಸ್ ಆ್ಯಂಡ್ ಪಾಪ್ಯುಲೇಷನ್ 13th ಚಾಪ್ಟರಿಂದ ಕೇಳಿದ್ದಾರೆ. ಹೈಯೆಸ್ಟ್ ಬಯೋಡೈವರ್ಸಿಟಿ ಕೇಳಿರೋದು ನಿಮಗೆ ಬಯೋಡೈವರ್ಸಿಟಿ ಆ್ಯಂಡ್ ಕನ್ಸರ್ವೇಷನ್ ಚಾಪ್ಟರಿಂದ 15th ಕ್ವೆಶನಿಂದ ಕೇಳಿದ್ದಾರೆ. 15th ಚಾಪ್ಟರಿಂದ ಥರ್ಮಲ್ ಪವರ್ ಪ್ಲಾಂಟ್ಸಲ್ಲಿ ನಾವು ಹೇಗೆ ರಿಮೂವ್ ಮಾಡ್ತೀವಿ ಪಾರ್ಟಿಕ್ಯುಲೇಟ್ ಅಂತಂದರೆ ದಟ್ ಈಸ್ ಎನ್ವಿರಾನ್ಮೆಂಟಲ್ ಇಶ್ಯೂ 16th ಚಾಪ್ಟರಿಂದ ಕೇಳಿರುವಂಥದ್ದು. ಓಕೆ, ಸೊ ದಿಸ್ ಈಸ್ ಅಬೌಟ್ 1 ಮಾರ್ಕ್ ಫಿಲ್ಲಿಂಗ್ ದ ಬ್ಲ್ಯಾಂಕ್ಸ್ ಆ್ಯಂಡ್ MCQs. ಯಾವ್ಯಾವ ಚಾಪ್ಟರಿಂದ ಕೇಳಿದರೆ ಏನೇನು ಕರೆಕ್ಟ್ ಆನ್ಸರ್ಸ್ ಅಂತ ನೋಡಿದ್ವಿ. ಇವಾಗ ನೆಕ್ಸ್ಟ್ ಇನ್ನೊಂದು preparatory question paper that will be last question paper which I have got. I'm going to solve it. So first one, asexual reproductive structures. ನೋಡಿ ನಾನು ಹೇಳಿದಾಗೆ ಫಸ್ಟ್ ಚಾಪ್ಟರಿಂದ ಎಷ್ಟೊಂದು ಕ್ವೆಶನ್ ಪೇಪರಲ್ಲಿ ಇದೇ ರಿಪೀಟೆಡ್ ಟಾಪಿಕಿಂದ ಕ್ವೆಶನ್ ಬಂದಿದೆ, ಹೌದಾ. ಸೊ ಹಾಗಾಗಿ ಮರೀದೆ ಇವುಗಳನ್ನು ನೋಡ್ಕೊಂಡು ಹೋಗಿ. ಪೆನ್ಸಿಲಿಯಮಲ್ಲಿ ಯಾವುದಿರುತ್ತೆ ನಮಗೆ, ಕೊನಿಡಿಯಾ. ಸೊ ಪೆನ್ಸಿಲಿಯಮಲ್ಲಿ ಕೊನಿಡಿಯಾಗಳಿರುತ್ತೆ. ಬಡ್ ಒಂದು ಈಸ್ಟ್ ಅಥವಾ ಹೈಡ್ರಾದಲ್ಲಿ, ಜಮ್ಯೂಲ್ಸು ಸ್ಪಾಂಜಸಲ್ಲಿ. ಓಕೆ, ಝೂ ಸ್ಪೋರ್ಟ್ಸು ನಮಗೆ ಕ್ಲಾಮಿಡೋಮೊನಾಸ್ ಆಲ್ಗೇನಲ್ಲಿ ಕಂಡುಬರುತ್ತೆ. ನೆಕ್ಸ್ಟ್ ದ ಫಸ್ಟ್ ಮೆನ್ಸ್ಟ್ರುಯೇಷನ್ ಬಿಗಿನ್ಸ್ ಎಟ್ ಪ್ಯೂಬರ್ಟಿ ಈಸ್ ಕಾಲ್ಡ್ ಮೆನಾರ್ಕ್. ಫಸ್ಟ್ನ ನಾವು ಸ್ಟಾರ್ಟ್ ಆಫ್ ಮೆನ್ಸ್ಟ್ರುವಲ್ ಸೈಕಲನ್ನು ಮೆನಾರ್ಕೆ ಅಂತೀವಿ, ಎಂಡನ್ನು ಮೆನೋಪಾಸ್ ಅಂತೀವಿ. ಸೊ ದ ರೈಟ್ ಆನ್ಸರ್ ಈಸ್ ಮೆನಾರ್ಕೆ, ಸೆಕೆಂಡ್ ಚಾಪ್ಟರಿಂದ. ಟ್ರಿಪ್ಲಾಯ್ಡ್ ಕಂಡೀಷನ್ ಈಸ್ ಅಬ್ಸರ್ವ್ಡ್ ಇನ್ ಥರ್ಡ್ ಚಾಪ್ಟರಿಂದ. ಟ್ರಿಪ್ಲಾಯ್ಡ್ ಕಂಡೀಷನ್ ಯಾವುದರಲ್ಲಿ ಕಂಡುಬರುತ್ತೆ, ಪ್ರೈಮರಿ ಎಂಡೋಸ್ಪರ್ಮ್ ನ್ಯೂಕ್ಲಿಯಸಲ್ಲಿ ಕಂಡುಬರುತ್ತೆ, ಹೌದಾ. ಸೊ ದಿಸ್ ಈಸ್ ಅ ಎಂಬ್ರಿಯೋಸ್ಯಾಕ್. ಇಲ್ಲಿ ನಮಗೆ ಆ್ಯಂಟಿಪೋಡಲ್ ಸೆಲ್ಸ್ ಇರುತ್ತೆ 3. ಓಕೆ, 2 ಸೈನರ್ಜಿಡ್ ಇರುತ್ತೆ. ನೆಕ್ಸ್ಟ್ ಒಂದು ಎಗ್ ಸೆಲ್ ಇರುತ್ತೆ. ಸೊ ಮಿಡಲಲ್ಲಿ ನಮಗೆ ಸೆಂಟ್ರಲ್ ಸೆಲ್ ಇರುತ್ತೆ. ಇವಾಗ ಮೇಲ್ ಗ್ಯಾಮೆಟ್ಸ್ ರಿಲೀಸ್ ಆದಾಗ ಇಲ್ಲಿ ಝೈಗೋಟ್ ಜೊತೆ ಎಗ್ ಸೆಲ್ ಜೊತೆ ಒಂದು ಗ್ಯಾಮೆಟ್ ಸೇರಿ ಝೈಗೋಟ್ ಆಗುತ್ತೆ 2n. ನೆಕ್ಸ್ಟ್ ಇದ್ರ ಜೊತೆ ಇನ್ನೊಂದು ಗ್ಯಾಮೆಟ್ ಸೇರಿ ಇಲ್ಲಾಗಲೇ 2n ಇರೋದ್ರಿಂದ 2n + n. ಸೊ ಟ್ರಿಪ್ಲಾಯ್ಡ್ ಕಂಡೀಷನ್. ಓಕೆ, ದಟ್ ಈಸ್ ಪ್ರೈಮರಿ ಎಂಡೋಸ್ಪರ್ಮ್ ನ್ಯೂಕ್ಲಿಯಸ್ ಫಾರ್ಮ್ ಆಗುತ್ತೆ. ನೆಕ್ಸ್ಟ್ ಲ್ಯಾಕ್ಟೇಷನಲ್ ಅಮೈನೋರಿಯಾ ಈಸ್ ನೋಡಿ ಇದು 4th ಚಾಪ್ಟರ್ ರಿಪ್ರೊಡಕ್ಟಿವ್ ಹೆಲ್ತ್ ಚಾಪ್ಟರಿಂದ ಬಂದಿದೆ. ಲ್ಯಾಕ್ಟೇಷನಲ್ ಅಮೈನೋರಿಯಾ ಏನು, ಇಟ್ ಈಸ್ ಅ ಟ್ರೆಡಿಷನಲ್ ಮೆಥಡ್ ಅಂದರೆ ನ್ಯಾಚುರಲ್ ಮೆಥಡ್ ಅಂತಲೂ ನಾವು ಕರಿತೀವಿ. ಓಕೆ, ಸೊ ನ್ಯಾಚುರಲ್ ಮೆಥಡ್ ಆಫ್ ಕಾಂಟ್ರಾಸೆಪ್ಷನ್. ಸರ್ಜಿಕಲಲ್ಲಿ ಟ್ಯೂಬೆಕ್ಟಮಿ, ವ್ಯಾಸೆಕ್ಟಮಿ ಇದೆ. IUD ಅಂದರೆ ಇಂಟ್ರಾಯುಟ್ರೈನ್ ಡಿವೈಸಸ್, ಅದರಲ್ಲಿ ನಮಗೆ ಕಾಪರ್ ಟೀಸ್, ಲಿಪೇಸ್ ಲೂಪ್ ಇವುಗಳೆಲ್ಲ ಬರುತ್ತೆ. ಮೆಡಿಕೇಟೆಡ್, ನಾನ್ ಮೆಡಿಕೇಟೆಡ್ IUDs. ಅಗೇನ್ 1 ಮಾರ್ಕ್ ಕ್ವೆಶನ್ ನೋಡಿ, ಮೆಡಿಕೇಟೆಡ್ ಯಾವುದು, ನಾನ್ ಮೆಡಿಕೇಟೆಡ್ ಯಾವುದು ಕೇಳ್ತಾರೆ. ಬ್ಯಾರಿಯರ್ ಮೆಥಡಲ್ಲಿ ವಿ ಕಮ್ ಥ್ರೂ ವೇರಿಯಸ್ ಬ್ಯಾರಿಯರ್ ಮೆಥಡ್ಸ್ ಲೈಕ್ ವಾಲ್ಸ್, ಕಾಂಡಮ್ಸ್, ಆಲ್ ದೀಸ್. ನೆಕ್ಸ್ಟ್
In a sickle cell anemia, glutamic acid is replaced by valine. Which one of the following triplet codes for valine ಅಂತ ಕೇಳಿದ್ದಾರೆ. ಸೊ ಇದು 5th ಚಾಪ್ಟರಿಂದ ಬಂದಿದೆ. ದಟ್ ಈಸ್ ಪ್ರಿನ್ಸಿಪಲ್ಸ್ ಆಫ್ ಇನ್ಹೆರಿಟೆನ್ಸ್ ಆ್ಯಂಡ್ ವೇರಿಯೇಷನ್ ಚಾಪ್ಟರಿಂದ ನೋಡಿ. ಗ್ಲುಟಮಿಕ್ ಆ್ಯಸಿಡ್ ವ್ಯಾಲಿನಿಂದ ರಿಪ್ಲೇಸ್ ಆಗುತ್ತೆ ಸಿಕಲ್ ಸೆಲ್ ಎನಿಮಿಯಾದಲ್ಲಿ. ಸೊ ಯಾವುದು ಅಂತಂದರೆ ದಟ್ ಈಸ್ GAA ಇಸ್ ದ ರೈಟ್ ಆನ್ಸರ್. ಆಪ್ಷನ್ ಸಿ. ನೋ ಸಾರಿ, GAG ನಮಗೆ ಗ್ಲುಟಮಿಕ್ ಆ್ಯಸಿಡಿಗೆ, GAG ಗ್ಲುಟಮಿಕ್ ಆ್ಯಸಿಡಿಗೆ. ಓಕೆ, ಸೊ GAG ಈಸ್ ಫಾರ್ glutamic acid, GUG is for valine. Okay, so ಇಲ್ಲಿ GVG ಅಂತ ಕೊಟ್ಟಿದ್ದಾರೆ. I think it's a print mistake. So the right option is option D, GUG. Okay, next, ZZZW type of sex determination is seen in, again 5th ಚಾಪ್ಟರಿಂದ ಕೇಳಿದ್ದಾರೆ ನೋಡಿ ಕ್ವಶನನ್ನು. ಹೌದಾ? ಸೊ ಈ ತರಹನೂ ಆಗುತ್ತೆ. ಆವಾಗಲೇ ಒಂದು ಕ್ವಶನ್ ಪೇಪರ್ ನೋಡಿದ್ವಿ, ಅದರಲ್ಲಿ ಸೀರಿಯಲ್ ಆಗಿ 1 2 3 4 5 6 7 8 9 10 ಥರ ಇತ್ತು. ಹೌದಾ? ಇನ್ನು ಕೆಲವೊಂದರಲ್ಲಿ ಏನಿತ್ತು, ಸ್ಟಾರ್ಟಿಂಗ್ ಕರೆಕ್ಟ್ ಆಗಿತ್ತು, ಆಮೇಲೆ ಮತ್ತೆ ಅಗೇನ್ ಸೆಕೆಂಡ್ ಚಾಪ್ಟರಿಂದನೋ 5th ಚಾಪ್ಟರಿಂದನೋ ಕೆಳಗಡೆ ಬಂದಿತ್ತು. ಹೌದಾ? ಸೊ 15th ಕ್ವಶನ್ ಫಸ್ಟ್ ಚಾಪ್ಟರಿಂದ ಆಗಿತ್ತು. ಈ ತರಹನೂ ಇತ್ತು. ಹೌದಾ? ಸೊ ಇದರಲ್ಲಿ ನೋಡಿ 5th ಚಾಪ್ಟರಿಂದಾನೇ 2 ಬಂದಿದೆ MCQನಲ್ಲಿ. ಓಕೆ, ಸೊ ಈ ಥರ ಆಗ್ಬೋದು. ನೆಕ್ಸ್ಟ್, ZZZW ಟೈಪ್ ಆಫ್ ಸೆಕ್ಸ್ ಡಿಟರ್ಮಿನೇಷನ್ ಯಾವುದರಲ್ಲಿ ಕಂಡು ಬರುತ್ತೆ ಅಂತ ಕೇಳಿದ್ದಾರೆ. ಓಕೆ, ಸೊ ನಾವು ಇದಕ್ಕೆ ಸೆಕ್ಸ್ ಡಿಟರ್ಮಿನೇಷನ್ ಟಾಪಿಕನ್ನು ಓದ್ಕೊಂಡೆ. ಸೊ ZZZW ಕಂಡು ಬರುವಂಥದ್ದು ಸೆಕ್ಸ್ ಡೆಟರ್ಮಿನೇಷನ್ ಇನ್ ಬಿನಲ್ಲಿ. ಓಕೆ, ದಟ್ ಈಸ್ ಸೆಕ್ಸ್ ಡೆಟರ್ಮಿನೇಷನ್ ಇನ್ ಬರ್ಡ್ಸಲ್ಲಿ. ಆಯಿತಾ? ಸೊ ಬರ್ಡ್ಸಲ್ಲಿ ಅಂತಂದರೆ ದಟ್ ಈಸ್ ಪಿಕಾಕ್. ಹೌದಾ? ಕೊಟ್ಟರು ಆಪ್ಷನಲ್ಲಿ ಪಿಕಾಕ್ ಇಸ್ ದ ಬರ್ಡ್. ಸೊ ZZZW ಇಟ್ಸ್ ಆಲ್ಸೋ ಎಕ್ಸಾಂಪಲ್ ಫಾರ್ ಫೀಮೇಲ್ ಹೆಟ್ರೋಗ್ಯಾಮಿಟಿ, ವೆರಿ ಇಂಪಾರ್ಟೆಂಟ್. ಓಕೆ, ಸೊ ಅಂದರೆ ಇದರಲ್ಲಿ ZZ ಮೇಲು, ZW ಫೀಮೇಲ್. ಓಕೆ, ನೆಕ್ಸ್ಟ್ ಸೊನಾಲಿಕಾ ಕಲ್ಯಾಣ್ ಸೋನಾ, ಸೊನಾಲಿಕಾ ಆ್ಯಂಡ್, ಅದು ಸ್ವಲ್ಪ ಪ್ರಿಂಟ್ ಮಿಸ್ಟೇಕ್ ಆಗಿದೆ. ಸೊನಾಲಿಕಾ ಆ್ಯಂಡ್ ಕಲ್ಯಾಣ್ ಸೋನಾ ಆರ್ ವೆರೈಟೀಸ್ ಆಫ್. ಓಕೆ, ಸೊ ಇದು ಯಾವುದರ ವೆರೈಟೀಸ್ ಅಂತ ಕೇಳಿದೆ. ಆಯಿತಾ? ಸೊ ಈ ಕ್ವೆಶನ್ ನಿಮಗೆ ಬಂದಿರೋದು ಸ್ಟ್ರಾಟಜೀಸ್ ಆಫ್ ಫಾರ್ ಎನ್ಹಾನ್ಸ್ಮೆಂಟ್ ಇನ್ ಫುಡ್ ಪ್ರೊಡಕ್ಷನ್ ಚಾಪ್ಟರಿಂದ, ದಟ್ ಈಸ್ 9th ಚಾಪ್ಟರಿಂದ ಕೇಳಿದ್ದಾರೆ ಈ ಕ್ವೆಶನನ್ನು. ಸೊ ದ ರೈಟ್ ಆಪ್ಷನ್, ಸೊ ಸೊನಾಲಿಕಾ ಆ್ಯಂಡ್ ಕಲ್ಯಾಣ್ ಸೋನಾ ದ ವೆರೈಟೀಸ್ ಆಫ್ ವೀಟ್. ಓಕೆ, ಸೊ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ರೈಸ್ನ ವೆರೈಟೀಸ್ ಯಾವುದು ಅಂತಂದರೆ ಜಯ ಆ್ಯಂಡ್ ರತ್ನ. ಓಕೆ, IR8 ಇಂದ ಪ್ರೊಡ್ಯೂಸ್ ಆಗಿರೋದು ಜಯ ಆ್ಯಂಡ್ ರತ್ನ. ಆ್ಯಂಡ್ ಮಿಲೆಟಲ್ಲಿ ನಮಗೆ ಹೈಬ್ರಿಡ್ ಮೇಸ್ ಇದೆ. ಓಕೆ, ಸೊ ನೆಕ್ಸ್ಟ್ ಕ್ವೆಶನ್, ಅಸಿಟಿಕ್ ಆ್ಯಸಿಡ್ ಇಸ್ ಪ್ರೊಡ್ಯೂಸ್ಡ್ ಬೈ ವಿಚ್ ಆಫ್ ದ ಫಾಲೋವಿಂಗ್ ಮೈಕ್ರೋಬ್. ಅಂದರೆ ದಿಸ್ ಈಸ್ ಫ್ರಮ್ ಮೈಕ್ರೋಬ್ಸ್ ಇನ್ ಹ್ಯೂಮನ್ ವೆಲ್ಫೇರ್ ಚಾಪ್ಟರಿಂದ ಬಂದಿರುವಂಥದ್ದು ಇದು ಕ್ವೆಶನ್ನು. ದಟ್ ಈಸ್ ಫ್ರಮ್ 10th ಚಾಪ್ಟರ್. ಸೊ ಯಾವುದರಿಂದ ಪ್ರೊಡ್ಯೂಸ್ ಆಗುತ್ತೆ ಅಸಿಟಿಕ್ ಆ್ಯಸಿಡ್ ಅಂತಂದರೆ ದಟ್ ಈಸ್ ಫ್ರಮ್ ಎಸಿಟೋಬ್ಯಾಕ್ಟರ್ ಎಸಿಟೈಲ್. ಓಕೆ, ನೆಕ್ಸ್ಟ್, a foreign gene DNA is inserted into vector, the vector is now called. ಓಕೆ, ಸೊ ಇವಾಗ ವೆಕ್ಟರನ್ನು ಹಾಕಿರುವಂತಹ DNA ಏನಂತ ಕರಿತೀವಿ ಅಂದರೆ ಫಾರಿನ್ ಜೀನನ್ನು ಹಾಕಿರುವಂಥ ವೆಕ್ಟರನ್ನು ಏನಂತ ಕರಿತೀವಿ ಅಂದರೆ, ನೋಡಿ ನಿಮಗೆ ಕನ್ಫ್ಯೂಸ್ ಆಗ್ತಾ ಇದ್ದರೆ ಅಲ್ಲೇನು ಕೊಟ್ಟಿದ್ದಾರೆ ಅದನ್ನು ಬರ್ಕೊಳ್ಳಿ. ಫಾರಿನ್ ಜೀನ್ ಅಂತಂದರೆ ಈ ತರಹ. ಹೌದಾ? ಫಾರಿನ್ ಜೀನ್ ಇದೆ, ಇದನ್ನು ಯಾವುದ್ರಲ್ಲಿ ಹಾಕಿದ್ದಾರೆ, ವೆಕ್ಟರಲ್ಲಿ ಹಾಕಿದ್ದಾರೆ. ಹೌದಾ? ಸೊ ಅಂದರೆ ಏನಾಯ್ತು ಇವಾಗ, ಇಟ್ ಬಿಕಮ್ಸ್ ವಾಟ್, ಇಟ್ ಬಿಕಮ್ಸ್ RDNA. ಹೌದಾ? ಸೊ RDNA. ಸೊ ದ ರೈಟ್ ಆಪ್ಷನ್ ಈಸ್ ಡಿ. ಓಕೆ, ಸೊ ಇದು ಯಾವ ಕ್ವಶನ್ ಯಾವುದರಿಂದ ತೊಗೊಂಡಿದ್ದಾರೆ, 11th ಚಾಪ್ಟರ್. ನೆಕ್ಸ್ಟ್, ಪ್ರೋಟಾಕ್ಸಿನ್ ಈಸ್. ಓಕೆ, ಪ್ರೋಟಾಕ್ಸಿನ್ ಅಂದರೆ ಏನು, ಇಟ್ ಈಸ್ ಅ ಇನ್ಆಕ್ಟಿವ್ ಟಾಕ್ಸಿನ್. ಓಕೆ, ಸೊ ಇದು ಒಂದು ಇನ್ಆಕ್ಟಿವ್ ಟಾಕ್ಸಿನ್ ಆಗಿರುತ್ತೆ. ಸೊ ಯಾವ ಚಾಪ್ಟರಿಂದ ಬಂದಿದೆ ಇದು, ಬಯೋಟೆಕ್ನಾಲಜಿ ಅಪ್ಲಿಕೇಶನ್ಸ್ ಚಾಪ್ಟರಿಂದ, ದಟ್ ಈಸ್ 12th. ಓಕೆ, ಸೊ ಆ ಚಾಪ್ಟರಿಂದ ಬಂದಿದೆ ಇದು ಕ್ವೆಶನ್ನು. ಸೊ ನಿಮ್ಮ NCERTನಲ್ಲೇ ಕೊಟ್ಟಿರುವಂಥದ್ದು ಇಟ್ ಈಸ್ ಅ ಇನ್ಆಕ್ಟಿವ್ ಟಾಕ್ಸಿನ್ ಅಂತ. ನೆಕ್ಸ್ಟ್, ಮೆಥಡ್ ಆಫ್ ಡೈರೆಕ್ಟ್ಲಿ ಇಂಜೆಕ್ಟಿಂಗ್ ಸ್ಪರ್ಮ್ ಇಂಟು ಓವಮ್. ನೋಡಿ ಇದು ಆಗಲೇ ಬೇರೆ ಒಂದು ಪ್ರಿಪರೇಟರಿ ಎಕ್ಸಾಮ್ ಕ್ವಶನ್ ಪೇಪರಲ್ಲೂ ನೋಡಿದ್ವಿ ಇದೇ ತರಹ. ಹೌದಾ? ಡೈರೆಕ್ಟ್ಲಿ ಇಂಜೆಕ್ಟಿಂಗ್ ದ ಸ್ಪರ್ಮ್ ಅಂದರೆ ಇಂಟ್ರಾ ಸೈಟೋಪ್ಲಾಸ್ಮಿಕ್ ಸ್ಪರ್ಮ್ ಇಂಜೆಕ್ಷನ್. ಓಕೆ, ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೋಡಿ ಇದು 4th ಚಾಪ್ಟರ್ದು ಇಲ್ಲಿ ಕೇಳಿದ್ದಾರೆ. ಹೌದಾ? ನೆಕ್ಸ್ಟ್ 12th ಕ್ವೆಶನ್, ಅ ಕ್ರಾಸ್ ಬಿಟ್ವೀನ್ 2 plants ರಿಸಲ್ಟೆಡ್ ಇನ್ ಆಫ್ಸೆಟ್ ಹ್ಯಾವಿಂಗ್ ಫ್ಯೂ ಡ್ವಾರ್ಫ್ ಪ್ಲಾಂಟ್, ವಾಟ್ ವುಡ್ ಬಿ ದ ಜಿನೋಟೈಪ್ ಆಫ್ ಬೋತ್ ಪೇರೆಂಟ್ಸ್. ಓಕೆ, ಇದು ನಿಮಗೆ ಎರಡರದ್ದು ಜಿನೋಟೈಪ್ ಅಂದರೆ ಇದು 5th ಚಾಪ್ಟರಿಂದ ಕೇಳಿದ್ದಾರೆ, ಪ್ರಿನ್ಸಿಪಲ್ಸ್ ಆಫ್ ಇನ್ಹೆರಿಟೆನ್ಸ್ ಆ್ಯಂಡ್ ವೇರಿಯೇಷನ್ ಚಾಪ್ಟರಿಂದ. ಎರಡು ಪ್ಲಾಂಟ್ಸ್ ಮಧ್ಯ ಕ್ರಾಸ್ ಮಾಡಿದ್ದಾರೆ, ಆಫ್ ಸ್ಪ್ರಿಂಗಲ್ಲಿ ಕೆಲವು ಡ್ವಾರ್ಫ್ ಇದೆ. ಓಕೆ, ಅಂದರೆ ಜಿನೋಟೈಪ್ ಆಫ್ ಬೋತ್ ಪೇರೆಂಟ್ಸ್ ಏನಾಗಿರುತ್ತೆ ನೋಡಿ, ಕೆಲವುದರಲ್ಲಿ ಮಾತ್ರ ಡ್ವಾರ್ಫ್ ಪ್ಲಾಂಟ್ ಇದೆ ಅಂತಂದರೆ ಆಬ್ವಿಯಸ್ಲಿ ಪೇರೆಂಟಲ್ಲೂ. ಹೌದಾ? ಸೊ ಹಾಗಾಗಿ ದ ರೈಟ್ ಆಪ್ಷನ್ ವುಡ್ ಬಿ ಆಪ್ಷನ್ ಬಿ. ಓಕೆ, ಸೊ ಅದು ಹೆಟ್ರೋಜೈಗಸ್ ಕಂಡೀಷನ್ ಇದ್ದಾಗ ಏನಾಗಿರುತ್ತೆ ನಮಗೆ ಅಲ್ಲಿ. ಓಕೆ, ಸೊ ಲೆಟ್ ಅಸ್ ಡ್ರಾ ದ ಕ್ರಾಸ್ ಓನ್ಲಿ. ಆಯಿತಾ? ಸೊ ಈ ತರಹ ಇದ್ದಾಗ ಕ್ಯಾಪಿಟಲ್ T ಸ್ಮಾಲ್ t ಇದ್ದಾಗ ಏನಾಗುತ್ತೆ ನಮಗೆ, ದ ಗ್ಯಾಮೆಟ್ಸ್ ವಿಲ್ ಸೆಗ್ರಿಗೇಟ್ ಲೈಕ್ ದಿಸ್. ಓಕೆ, ಸೊ ಇವಾಗ ಆಫ್ ಸ್ಪ್ರಿಂಗಲ್ಲಿ ಏನಾಗುತ್ತೆ ನಮಗೆ, ಮೆಜಾರಿಟಿಯಲ್ಲಿ ಕ್ಯಾಪಿಟಲ್ T ಇರುತ್ತೆ, ಅಥವಾ ಕ್ಯಾಪಿಟಲ್ T ಸ್ಮಾಲ್ t ಇರುತ್ತೆ. ಸಾರಿ, ಕ್ಯಾಪಿಟಲ್ T ಸ್ಮಾಲ್ t. ಸೊ ನೆಕ್ಸ್ಟ್ ಕ್ಯಾಪಿಟಲ್ T ಸ್ಮಾಲ್ t ಆ್ಯಂಡ್ ಸ್ಮಾಲ್ t. ಓಕೆ, ರೈಟ್. ಸೊ ಇವಾಗ ನೋಡಿ, ಮೋಸ್ಟ್ ಆಫ್ ದೆಮ್ ಆರ್ ಟಾಲ್. ಓಕೆ, ಹೆಟ್ರೋಸೈಗಸ್ ಇರಲಿ ಹೋಮೋಸೈಗಸ್ ಇರಲಿ, ಮೋಸ್ಟ್ ಆಫ್ ದೆಮ್ ಆರ್ ಟಾಲ್ ಬಿಕಾಸ್ T is the dominant, it will express the tallness. ಓಕೆ, ಸೊ ವೆರಿ ಫ್ಯೂ ಆರ್ ಸ್ಮಾಲ್ t, ಹಾಗಾಗಿ ವೆರಿ ಫ್ಯೂ ಮಾತ್ರ ಡ್ವಾರ್ಫ್ ಇದೆ. ಸೊ ದ ರೈಟ್ ಆಪ್ಷನ್ ಈಸ್ ಆಪ್ಷನ್ ಬಿ. ನೆಕ್ಸ್ಟ್, ಅಕಾರ್ಡಿಂಗ್ ಟು ಎಲೆನ್ಸ್ ರೂಲ್, ದ ಮ್ಯಾಮಲ್ಸ್ ಫ್ರಮ್ ಕೋಲ್ಡರ್ ಕ್ಲೈಮೇಟ್. ಸೊ ಕೋಲ್ಡರ್ ಕ್ಲೈಮೇಟಲ್ಲಿ ಇರುವಂಥ ಆರ್ಗ್ಯಾನಿಸಮ್ಸ್ ಬಗ್ಗೆ ಎಲೆನ್ ಅವರ ರೂಲ್ ಹೇಳ್ತಾರೆ. ಏನು ಹೇಳುತ್ತೆ ಅಂತಂದರೆ, ದೇ ಹ್ಯಾವ್ ಶಾರ್ಟರ್ ಇಯರ್ಸ್ ಆ್ಯಂಡ್ ಶಾರ್ಟರ್ ಲಿಮ್ಸ್. ಯಾಕಂದರೆ ಟು ಮಿನಿಮೈಸ್ ದ ಹೀಟ್ ಲಾಸ್ ಜಾಸ್ತಿ ಆಗದೆ ಇರಲಿ ಅಂತ ಹೇಳಿ ಶಾರ್ಟರ್ ಇಯರ್ಸ್ ಆ್ಯಂಡ್ ಶಾರ್ಟರ್ ಲಿಮ್ಸ್ ಇರುತ್ತೆ. ಇದಕ್ಕೆ ಎಕ್ಸಾಂಪಲ್ ನಾನು ಹೇಳಿದ್ದೆ ಪೆಂಗ್ವಿನ್. ಹೌದಾ? ಸೊ ಪೆಂಗ್ವಿನ್ ಹೇಗಿರುತ್ತೆ, ದೊಡ್ಡ ಬಾಡಿ ಇರುತ್ತೆ. ಓಕೆ, ಲಾರ್ಜರ್ ಎನಿಮಲ್ಸ್
ಕೋಲ್ಡ್ ಕ್ಲೈಮೇಟಲ್ಲೆಲ್ಲ ಲಾರ್ಜ್ ಅನಿಮಲ್ಸ್ ಇರುತ್ತೆ, ಅದರದ್ದು ಇಯರ್ಸ್ ಆಗಿರಬಹುದು ಅಥವಾ ಕೈ ಕಾಲು ಇರ್ಬೋದು, ಏನಿರುತ್ತೆ ಚಿಕ್ಕದಿರುತ್ತೆ. ಓಕೆ, ದಟ್ ಈಸ್ ಎಲೆನ್ಸ್ ರೂಲ್. ಸೊ ದಿಸ್ ಕ್ವೆಶನ್ ಈಸ್ ಫ್ರಮ್ ಆರ್ಗಾನಿಸಮ್ಸ್ ಆ್ಯಂಡ್ ಪಾಪ್ಯುಲೇಷನ್ ಚಾಪ್ಟರ್ 13th ಚಾಪ್ಟರ್. ನೆಕ್ಸ್ಟ್, ದ ಪ್ರಾಸೆಸ್ ಆಫ್ ಡಿಗ್ರೇಡೇಷನ್ ಅದು ಆಫ್ ಡೈಗ್ರೇಡೇಷನ್ ಅಲ್ಲ ಡಿಗ್ರೇಡೇಷನ್, ಓಕೆ, ಆಫ್ ಡೆಟ್ರಿಟಸ್ ಇಂಟು ಸಿಂಪ್ಲರ್ ಆರ್ಗ್ಯಾನಿಕ್ ಸಬ್ಸ್ಟೆನ್ಸಸ್ ಬೈ ಬ್ಯಾಕ್ಟೀರಿಯಾ ಆ್ಯಂಡ್ ಫಂಗೈ. ಸೊ ಏನಂತ ಕರಿತೀವಿ ಇದನ್ನು? ಓಕೆ, ಸೊ ಸಿಂಪ್ಲರ್ ಇನ್ಆರ್ಗ್ಯಾನಿಕ್ ಸಬ್ಸ್ಟೆನ್ಸಸ್ ಬೈ ಬ್ಯಾಕ್ಟೀರಿಯಾ ಆ್ಯಂಡ್ ಫಂಗೈ. ಸೊ ಇದನ್ನ ಏನಂತ ಕರಿತೀವಿ? ಇಟ್ ಈಸ್ ಕಾಲ್ಡ್ ಆಸ್ ಫ್ರಾಗ್ಮೆಂಟೇಷನ್. ಓಕೆ, ಇದು ಡಿಕಾಂಪೋಸಿಷನಲ್ಲಿ ಸ್ಟೆಪ್ಸ್ಗಳು ಬರುತ್ತೆ. ಓಕೆ, ಇಟ್ ಈಸ್ ಫ್ರಾಗ್ಮೆಂಟೇಷನ್, ಅದಾದ ನಂತರ ಲೀಚಿಂಗು, ಕ್ಯಾಟಬೋಲಿಸಮು, ಹ್ಯೂಮಿಫಿಕೇಷನ್, ಆಮೇಲೆ ಮಿನರಲೈಸೇಷನ್ ಅಂತ. ಅದರಲ್ಲಿ ಇದು ಯಾವ ಸ್ಟೆಪ್ಪು? ಫ್ರಾಗ್ಮೆಂಟೇಷನ್ ಸ್ಟೆಪ್. ಆಯಿತಾ? ಸೊ ಇದು ಯಾವ ಚಾಪ್ಟ್ರಲ್ಲಿ ಬರುತ್ತೆ ನಿಮಗೆ? ಎಕೋಸಿಸ್ಟಮ್ ಚಾಪ್ಟರ್, ಅಂದರೆ 14th ಚಾಪ್ಟರಿಂದ ಬರುತ್ತೆ. ನೆಕ್ಸ್ಟ್, ಪಿರಮಿಡ್ ಆಫ್ ನಂಬರ್ ಈಸ್. ಸೊ ಪಿರಮಿಡ್ ಆಫ್ ನಂಬರ್ ಏನಿರುತ್ತೆ? ಇಟ್ ಕ್ಯಾನ್ ಬಿ ಅಪ್ರೈಟ್ ಆರ್ ಇನ್ವರ್ಟೆಡ್. ಹೌದಾ? ಇದು ಅಪ್ರೈಟ್ ಆದರೂ ಇರ್ಬೋದು, ಇನ್ವರ್ಟೆಡ್ ಆದರೂ ಇರ್ಬೋದು. ಯಾಕೆ ಹೇಳಿ? ನಾವು ಟ್ರೀ ಮೇಲೆ ಪ್ಯಾರಾಸೈಟ್ಸ್ಗಳು ಬದುಕೋದನ್ನ ಒಂದು ಪಿರಮಿಡ್ ಆಫ್ ನಂಬರ್ ತೊಗೊಂಡ್ರೆ ನೋಡಿ, ಒಂದೇ ಟ್ರೀ ಇದೆ, ಅದ್ರ ಮೇಲೆ ಎಷ್ಟೊಂದು ಪ್ಯಾರಾಸೈಟ್ಗಳು ಬದುಕ್ತಾ ಇದೆ. ಓಕೆ, ಸೊ ಮೆನಿ. ಹೌದಾ? ಸೊ ಇವಾಗ ಏನಾಯಿತು? ಇದರ ನಂಬರ್ ಜಾಸ್ತಿ ಆಯಿತು, ಇದರ ನಂಬರ್ ಕಡಿಮೆ ಆಯಿತು. ಸೊ ಇಟ್ ಈಸ್ ಇನ್ವರ್ಟೆಡ್. ಹೌದಾ? ಇದು ಅಪ್ರೈಟು ಇರುತ್ತೆ. ಹೇಗೆ ನೋಡಿ, ಯೂಶ್ವಲಿ ಏನಾಗುತ್ತೆ ನಮಗೆ? ಪಿರಮಿಡ್ ಆಫ್ ನಂಬರ್ ಅಪ್ರೈಟೇ ಇರುತ್ತೆ. ಕೆಲವೊಂದು ಕಂಡೀಷನಲ್ಲಿ ಮಾತ್ರ ಈ ತರಹ ಇನ್ವರ್ಟೆಡ್ ಇರುತ್ತೆ. ಓಕೆ, ಸೊ ಪ್ಯಾರಾಸೈಟಿಕ್ ಫುಡ್ ಚೈನಲ್ಲಿ ಏನಾಗುತ್ತೆ ಯಾವಾಗಲೂ ಪಿರಮಿಡ್ ಆಫ್ ನಂಬರಲ್ಲಿ ವಿ ಕ್ಯಾನ್ ಸಿ ಸೊ ಪ್ರೊಡ್ಯೂಸರ್ಸ್ಗಳ ಸಂಖ್ಯೆ ಜಾಸ್ತಿ ಇರುತ್ತೆ. ಹೌದಾ? ಸೊ ನೋಡಿ, ಪ್ಲಾಂಟ್ಸ್ ಜಾಸ್ತಿ ಇದೆ, ಪ್ಲಾಂಟ್ಸನ್ನು ತಿನ್ನುವಂತಹ ಹರ್ಬಿವೋರಸ್ನ ಸಂಖ್ಯೆ ಕಡಿಮೆ ಇರುತ್ತೆ, ಹರ್ಬಿವೋರಸ್ನ ತಿನ್ನುವಂಥ ಕಾರ್ನಿವೋರಸ್ನ ಸಂಖ್ಯೆ ಕಡಿಮೆ ಇರುತ್ತೆ. ಹೌದಾ? ಸೊ ನಾವು ದಿಸ್ ಪಿರಮಿಡ್ ಈಸ್ ಅಪ್ರೈಟ್ ಬಟ್ ದಿಸ್ ಪಿರಮಿಡ್ ಈಸ್ ಇನ್ವರ್ಟೆಡ್. ಸೊ ದ ಕರೆಕ್ಟ್ ಆಪ್ಷನ್ ಈಸ್ ಆಪ್ಷನ್ ಸಿ. ನೆಕ್ಸ್ಟ್, ಫಿಲ್ ದ ಬ್ಲ್ಯಾಂಕ್ಸ್ ನೋಡೋದಾದರೆ, ಸೊ ಈ ಕ್ವೆಶನ್ ನಿಮಗೆ ಪಿರಮಿಡ್ ಆಫ್ ನಂಬರ್ ಅಂದರೆ ಅಗೇನ್ ದಿಸ್ ಈಸ್ ಫ್ರಮ್ ಎಕೋಸಿಸ್ಟಮ್. ಓಕೆ, ನೆಕ್ಸ್ಟ್, ಇನ್ ದ ಲ್ಯಾಕೋಪೆರಾನ್ ದ ಲ್ಯಾಕ್ ಝೆಡ್ ಜೀನ್ ಕೋಡ್ಸ್ ಫಾರ್. ಸೊ ಯಾವುದು ಕೋಡ್ ಮಾಡುತ್ತೆ? ಲ್ಯಾಕ್ ಝೆಡ್ ಜೀನ್ ಬೀಟಾ ಗ್ಯಾಲಕ್ಟೋಸಿಡೇಸ್ಗೆ ಕೋಡ್ ಮಾಡುತ್ತೆ. ಹೌದಾ? ಸೊ ಲ್ಯಾಕೋಪೆರಾನ್ ಅಂದರೆ ದಿಸ್ ಈಸ್ ಫ್ರಮ್ ಮಾಲಿಕ್ಯುಲರ್ ಬೇಸಿಸ್ ಆಫ್ ಇನ್ಹೆರಿಟೆನ್ಸ್, 6th ಚಾಪ್ಟರಿಂದ ಕೇಳಿದ್ದಾರೆ. ನೆಕ್ಸ್ಟ್, ಹೈ ಡೋಸಸ್ ಆಫ್ UVB ಕಾಸಸ್. ಸೊ UVB ಇಂದ ಏನು ಕಾಸ್ ಆಗುತ್ತೆ? ಸ್ನೋ ಬ್ಲೈಂಡ್ನೆಸ್ ಕಾಸ್ ಆಗುತ್ತೆ. ಇಟ್ಸ್ ಅ ಕ್ವೆಶನ್ ಫ್ರಮ್ ಎನ್ವಿರಾನ್ಮೆಂಟಲ್ ಇಶ್ಯೂಸ್. ಅಂದರೆ ನಿಮಗೆ ಎನ್ವಿರಾನ್ಮೆಂಟಲ್ ಇಶ್ಯೂಸ್ ಅಂದರೆ 16th ಚಾಪ್ಟರ್, ಲಾಸ್ಟ್ ಚಾಪ್ಟರಿಂದ. ನೆಕ್ಸ್ಟ್, ಪಾಪ್ಯುಲೇಷನ್ ಇಂಟ್ರಾಕ್ಷನ್. ಸೊ ಇದು ಯಾವುದರಿಂದ ಕಾಸ್ ಆಗುತ್ತೆ ಅಂದರೆ ನೋಡಿ, ಓಝೋನ್ ಲೇಯರ್ ಡಿಪ್ಲೀಷನಿಂದ ಕಾಸ್ ಆಗುವಂಥ ಒಂದು ಕಾನ್ಸಿಕ್ವೆನ್ಸ್ ಇದು. ನೆಕ್ಸ್ಟ್, ಪಾಪ್ಯುಲೇಷನ್ ಇಂಟ್ರಾಕ್ಷನ್ ವೇರ್ ಬೋತ್ ದ ಇಂಟ್ರಾಕ್ಟಿಂಗ್ ಸ್ಪೀಶೀಸ್ ಆರ್ ಬೆನಿಫಿಟೆಡ್ ಮ್ಯೂಚುವಲಿ. ಸೊ ಎರಡೂ ಬೆನಿಫಿಟ್ ಆಗ್ತಾ ಇದೆ ಅಂದರೆ ಏನಂತ ಕರಿತೀವಿ ಅದನ್ನು? ಎಸ್, ದಟ್ ಈಸ್ ಮ್ಯೂಚುವಲಿಸಮ್. ಓಕೆ, ಸೊ ಈ ಕ್ವೆಶನ್ ನಿಮಗೆ ಕೇಳಿರೋದು ಆರ್ಗ್ಯಾನಿಸಮ್ಸ್ ಆ್ಯಂಡ್ ಪಾಪ್ಯುಲೇಷನ್ ಚಾಪ್ಟರಿಂದ ಇಂಟ್ರಾಕ್ಷನ್ಸ್ ಬರ್ತಾವಲ್ಲ, ಸೊ ಅದರಲ್ಲಿ. ನೆಕ್ಸ್ಟ್, ಮೆಡಿಟರೇನಿಯನ್ ಆರ್ಕಿಡ್. ಅದು ಮೆಡಿಟರೇನಿಯನ್ ಆರ್ಕಿಡ್ ದಟ್ ಎಕ್ಸಿಬಿಟ್ ಸೆಕ್ಷುವಲ್ ಡಿಸೀಟ್ ಅಂಡರ್ಗೋಸ್. ನೋಡಿ, ಇದು ಅಗೇನ್ 13th ಚಾಪ್ಟರಿಂದ, ಆರ್ಗ್ಯಾನಿಸಮ್ಸ್ ಆ್ಯಂಡ್ ಪಾಪ್ಯುಲೇಷನ್ ಚಾಪ್ಟರಿಂದ. ಸೊ ಇದರಲ್ಲಿ ನೋಡಿ, ಇದರಿಂದ ನಿಮ್ಗೆ ಏನು ಗೊತ್ತಾಗುತ್ತೆ ಅಂದರೆ 1 ಮಾರ್ಕ್ ಕ್ವೆಶನ್ನು ಯಾವ ತರಹ ಟಾಪಿಕಿಂದ ಕೇಳಿದ್ದಾರೆ ಅನ್ನೋದು ಗೊತ್ತಾಗುತ್ತೆ. ಹೌದಾ? ನೋಡಿ, ಇಂಟ್ರಾಕ್ಷನ್ಸ್. ಓಕೆ, ಆರ್ಗ್ಯಾನಿಸಮ್ಸ್ ಆ್ಯಂಡ್ ಪಾಪ್ಯುಲೇಷನಲ್ಲಿ ಇಂಟ್ರಾಕ್ಷನ್ಸ್ ಟಾಪಿಕಿಂದ ಜಾಸ್ತಿ ಕೇಳಿದ್ದಾರೆ. ಬಯೋಟೆಕ್ನಾಲಜಿ ಅಪ್ಲಿಕೇಶನ್ಸಲ್ಲಿ ನಿಮಗೆ ಜೀನ್ ಗನ್ನು, ಮೈಕ್ರೋ ಇಂಜೆಕ್ಷನ್ ಮೆಥಡು ಇದರಿಂದ ಕೇಳಿದ್ದಾರೆ. ಹೌದಾ? ಆಮೇಲೆ ಟ್ಯಾಕ್ ಪಾಲಿಮರೇಸು ಈ ಥರದ್ರಿಂದ. ನೆಕ್ಸ್ಟು ಪ್ರೊಸೆಸಸಲ್ಲಿ BT ಅಪ್ಲಿಕೇಶನ್ಸಲ್ಲಿ ನಿಮಗೆ ಲೈಕ್ BT ಕಾಟನ್ನಿಂದನೋ ಅಥವಾ ಗೋಲ್ಡನ್ ರೈಸು ಈ ಥರದ್ದನ್ನು ಕೇಳಿದ್ದಾರೆ. ಹೌದಾ? ಸೊ ಐ ಥಿಂಕ್ ನಿಮ್ಗೊಂದು ಐಡಿಯಾ ಬರುತ್ತೆ. ಆಮೇಲೆ ಪಿರಮಿಡ್ ಬಗ್ಗೆ ಕೇಳಿದ್ದಾರೆ, ಪಿರಮಿಡ್ ಆಫ್ ನಂಬರು, ಪಿರಮಿಡ್ ಆಫ್ ಬಯೋಮಾಸ್ ಈ ಥರದ್ದು ಕೇಳಿದ್ದಾರೆ. ರೈಟ್, ಇನ್ನು ನೆಕ್ಸ್ಟ್ ಫಸ್ಟ್ ಚಾಪ್ಟ್ರಿಂದ ಅಂತೂ ಯಾವ ಥರ ಕೇಳ್ತಾರೆ ಅಂತ ಗೊತ್ತಾಯಿತು ನಿಮಗೆ. ನೆಕ್ಸ್ಟ್ ನೋಡಿ, ರೀಪ್ರೊಡಕ್ಟಿವ್ ಹೆಲ್ತ್ ಚಾಪ್ಟ್ರಲ್ಲಿ ಮೆಥಡ್ಸ್ ಆಫ್ ಕಾಂಟ್ರಸೆಪ್ಷನಿಂದ ಕೇಳಿದ್ದಾರೆ. ಓಕೆ, ಸೊ better you study those. So Mediterranean orchid that exhibits sexual deceit undergoes pseudo copulation. ಹೌದಾ? ನೋಡಿ, ಈ ಟಾಪಿಕನ್ನು ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಆಗಲೇ, ಸೊ ದಟ್ಸ್ ವೈ ಐ ಆಮ್ ನಾಟ್ ಎಕ್ಸ್ಪ್ಲೇನಿಂಗ್ ಇಟ್ ಅಗೇನ್. ನೆಕ್ಸ್ಟ್ 20th ಅಲ್ಲಿ ಮೈಕ್ರೋಬ್ ಯೂಸ್ಡ್ ಇನ್ ದ ಪ್ರೊಡಕ್ಷನ್ ಆಫ್ ಸಿಂಗಲ್ ಸೆಲ್ ಪ್ರೋಟೀನ್, ದಟ್ ಈಸ್ ಸ್ಪಿರುಲಿನಾ. ಓಕೆ, ಸೊ ಸ್ಪಿರುಲಿನಾನ ಸಿಂಗಲ್ ಸೆಲ್ ಪ್ರೋಟೀನ್ SCP, ಓಕೆ, ಅದನ್ನು ತಯಾರು ಮಾಡೋದಕ್ಕೆ ಬಳಸ್ತಾರೆ ಸ್ಪಿರುಲಿನಾನ. ಸೊ ಈ ಕ್ವೆಶನ್ ನಿಮಗೆ ಸ್ಟ್ರಾಟಜೀಸ್ ಇನ್ ಫುಡ್ ಎನ್ಹಾನ್ಸ್ಮೆಂಟಲ್ಲಿ ಬರುತ್ತೆ ಇದು. ಓಕೆ, ಥಿಂಕ್ ದಟ್ ಈಸ್ ದ 9th ಚಾಪ್ಟರ್. ರೈಟ್, ಎಸ್. ವೆಲ್, ಸೊ ಇದಿಷ್ಟು ನನ್ನ ಹತ್ರ ಸಿಕ್ಕಂತಹ ಪ್ರಿಪ್ರೇಟರಿ ಎಕ್ಸಾಮ್ ಕ್ವೆಶನ್ ಪೇಪರಿನ ಆನ್ಸರ್ಗಳಾಗಿತ್ತು. ಇನ್ನೂ ಹೆಚ್ಚು ಸಿಕ್ತು ಅಂತಂದರೆ ಐ ಆಮ್ ಶ್ಯೂರ್ ಐ ವಿಲ್ ಅಪ್ಲೋಡ್ ದ ಆನ್ಸರ್ಸ್ ಆಫ್ ದಟ್ ಟು. ಸೊ ಇದರಲ್ಲಿ ನಿಮ್ಮ ಡಿಸ್ಟ್ರಿಕ್ಟ್ ಯಾವುದು ಇದೆ ಅಂತ ಹೇಳಿ ನೀವು ನೋಡ್ಕೊಳ್ಳಿ. ಇಲ್ಲದೇ ಇರೋರು ಕೂಡ ಯೂಸ್ ಇಟ್ ಆಸ್ ಅ ರೆಫರೆನ್ಸ್ ಫಾರ್ ಯುವರ್ ಫೈನಲ್ ಎಕ್ಸಾಮ್ಸ್ ಆರ್ ಯುವರ್ ಅಪ್ಕಮಿಂಗ್ ಪ್ರಿಪ್ರೇಟರಿ ಎಕ್ಸಾಮ್ಸ್. ಯಾರ್ದು ಇನ್ನೂ ಆಗಿಲ್ಲ ಅವರು ಇದನ್ನು ಬಳಸ್ಕೊಳ್ಬಹುದು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಫಾರ್ ಮೋರ್ ಸಚ್ ವಿಡಿಯೋ.